ನಾನು ಮಾಡೋ ಕೆಲಸಗಳು ಸ್ವಲ್ಪ ವಿಚಿತ್ರವಾಗಿರೋದು, ಹುಚ್ಚುತನ ಅಂತ ಹುಚ್ಚುತ್ತದೆ. ಹುಚ್ಚುತನಕ್ಕೆ ರಿಸ್ಕ್ ಯಾಕೆ ಅಂತ ಅಂದ್ರೆ ಹೈಟ್ಸ್ ಅಂದ್ರೆ ಇಷ್ಟ ನನಗೆ. ಈ ತರದ ಪ್ರಯತ್ನಗಳು ಮಾಡಿ ಹೆಲಿಕಾಪ್ಟರ್ ಶೂಟ್ ಅಂದ್ರೆ ಶ್ರೀ ಅನ್ನೋ ತರ ಆಗೋಯ್ತು. ಫಸ್ಟ್ ನಿಮ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೆಲಿಕಾಪ್ಟರ್ ಬುಕ್ ಮಾಡೋದ ಹೆಂಗ ಅಂತ. ಆಕ್ಚುಲಿ ಟು ಬಿ ಫ್ರಾಂಕ್, ಟ್ರೇಲರ್ ಮಾಡೋದು ಬಹಳ ಕಷ್ಟಕರ ಕೆಲಸ. ಜಸ್ಟ್ ಲೈಕ್ ಒಂದು ಆರ್ಟಿಕಲ್ ಒಂದು ಹೆಡ್ಡಿಂಗ್ ಕೊಟ್ಟಂಗೆ. ಎಕ್ಸಾಕ್ಟ್ಲಿ. ಪೇಷಂಟ್ ಎಚ್ಚರ ಇರ್ತಾರೆ, ಹಾರ್ಟ್ ಬಗದು ಆಪರೇಷನ್ ಮಾಡ್ತಾ ಇರ್ತಾರೆ. ಅವ್ರದ್ದು ಇಂಟರ್ವ್ಯೂ ಮಾಡಿದ್ರು. ನೀನು ಹೊಸ ಏರ್ಪೋರ್ಟ್ ಇದೆಯಲ್ಲ, ಅದರದ್ದು ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಮಾಡಿದ್ವಿ ನಾವು. ಪುರೋಹಿತರು ಒಳ್ಳೇದಾಗ್ಲಿ ಅಂತೆಲ್ಲ ಕೈ ಕೊಟ್ಟು, ಏನ್ ಒಳ್ಳೇದಾಗ್ಲಿ ಅಂತ. ಇಲ್ಲ ನೀವು ಆತುರದಲ್ಲಿ ಗುದ್ಲಿನೆಲ್ಲ ಚುಚ್ಬಿಟ್ರಿ ಶೂಟಿಂಗ್ ಅಲ್ವಾ. ಗುರು ಏರ್ಪೋರ್ಟ್ ಆದಾಗ ನೋಡ್ಕೊಳ್ಳೋಣ. ಶಂಕರ್ನಾಗ್ ಡ್ರೀಮ್ ಮಾಡಿದ್ವಿ, ಮೆಟ್ರೋನೇ ಬಂದಿಲ್ಲ ಇನ್ನ. ಉಪೇಂದ್ರ ಜಿ ಕೇಳಿದ್ರು, ಕ್ಯಾಮ್ರಾಮನ್ ಅಂತೀರಾ, ಎಡಿಟರ್ ಅಂತೀರಾ, ಆಕ್ಟಿಂಗ್ ಮಾಡಿದ್ರ, ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತಂದ್ರು. ಯಾಕೆ ಎಲ್ಲಾನು ಮಾಡಬಾರ್ದು ಅಂತಂದೆ. ಕರೆಕ್ಟ್ ರೀ. ನಾನೇ ತಿಕ್ಲ ಬಿಟ್ಟು ಆ ಕ್ಲೈಮ್ಯಾಕ್ಸ್ ನ ಎತ್ಬಿಟ್ಟಿದ್ದು ಬಹಳ ಬೇಸರ ಮಾಡ್ಕೊಂಡಿದ್ದೀವಿ. ನೀವು ಒಂದು ಪಾರ್ಟ್ ಏನ್ ತೆಗ್ಬಿಟ್ಟಿದ್ವಿ, ಅದು ಇದ್ದಿದ್ರೆ ಇಮ್ಯಾಜಿನ್ ಜನ ಈಚೆ ಬಂದಾಗ ಗಾಬರಿ ಆಗಲ್ವಾ. ಯಾಕೆಂದ್ರೆ ಆಡಿಯನ್ಸ್ ಯಾವತ್ತೂ ನಮಗೆ ಪ್ರಶ್ನೆ ಮಾಡೋದೇ ಇಲ್ಲ, ಒಂದು ಸೂಪರ್ ಗುರು ಅಂತಾನೆ, ಇಲ್ಲಾಂದ್ರೆ ಡಬ್ಬಾ ಅಂತ. ಯಾಕೆ ಹೀರೋ ವರ್ಷಿಪಿಂಗ್ ಬಂತು? ಅವ್ನು ನೋಡೋ ವ್ಯೂ ಏನು, ಇದು ಈ ಪರ್ಸ್ಪೆಕ್ಟಿವ್. ಸೊ ಲಾರ್ಜರ್ ದೆನ್ ಲೈಫ್. ಲವ್ ಮಾಕ್ಟೇಲ್ ಮಾಡಿದಾಗ್ಲು ಯಾವ್ದೋ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಬಿಟ್ಟಿದ್ದಾನೆ. 3 ರೆಡಿ ಇದೆಯಾ? ಲವ್ ಮಾಕ್ಟೇಲ್ 1, 2 ಗಿಂತ ನೆಕ್ಸ್ಟ್ ಲೆವೆಲ್ ಸಿನಿಮಾ. ಬೇಸರ ಆದಂತ ಸನ್ನಿವೇಶಗಳೇ ಬರಲಿಲ್ವಾ ಇಂಡಸ್ಟ್ರಿ? ತುಂಬಾ ಹರ್ಟ್ ಆಗಿದೆ. ಫೈನಾನ್ಷಿಯಲಿ ಕೈ ಕೊಡ್ತಾರೆ. ನಾನು ಸ್ವಲ್ಪ ಖಡಕ್ ಆಗಿರ್ತೀನಿ, ಅವ್ರು ನೆಕ್ಸ್ಟ್ ಟೈಮ್ ನನ್ನ ಹತ್ರ ಬರಲ್ಲ. ಏನಾದ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಕೊಡ್ತೀವ್ರಿ ಅಂತಂತಾರೆ. ಬೇಡ ಗುರು, ನೆಕ್ಸ್ಟ್ ಪ್ರಾಜೆಕ್ಟ್ ಬೇಡ ನನಗೆ. ಎಲ್ಲೋ ಒಂದ್ ಕಡೆಗೆ ಸಿಗಬೇಕಾದಂತ ಗೌರವ ಮನ್ನಣೆ ಸಿಗ್ಲಿಲ್ಲ. ಆಲ್ಮೋಸ್ಟ್ ಅನೌನ್ಸ್ ಆಗಿ ಅದು ವರ್ಕೌಟ್ ಆಗಿದೆ, ಬಟ್ ಇಟ್ಸ್ ಓಕೆ. ಅನೌನ್ಸ್ ಆಗಿರೋದು ಅಂತೂ ವಿಷಯ ಗೊತ್ತಾಗುತ್ತೆ, ಬೆಳಗ್ಗೆನೆ ಹೆಂಗದು ಅಂತ. ಅದಾಗತ್ತೆ, ಈಗೂ ಸಹಜ. ಹೀಗೂ ಉಂಟೆ ಅಲ್ಲ, ಹೀಗೆ ಉಂಟು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 20 ವರ್ಷಕ್ಕೂ ಹೆಚ್ಚು ಅನುಭವ. ಇವತ್ತಿಗೂ ಕನ್ನಡ ಚಿತ್ರರಂಗದ ಸೇವೆ ಸಲ್ಲಿಸ್ತಾನೆ ಇದ್ದಾರೆ. ಅವ್ರನ್ನ ಕ್ಯಾಮ್ರಾಮನ್ ಅಂತಾಗಿ ಕರಿಬೇಕು, ಅಥವಾ ಸಂಕಲನಕಾರರು ಆಗಿ ಕರಿಬೇಕು, ಅಥವಾ ಸಿನಿಮಾಗಳ ಡಿಸೈನರು ಅಂತ ಕರಿಬೇಕು, ಅದಕ್ಕೂ ಹೆಚ್ಚಾಗಿ ನಟ ಅಂತ ಕರಿಬೇಕು, ಗೊತ್ತಿಲ್ಲ. ಆದರೂ ಕೂಡ ಈ ಎಲ್ಲ ವಿಭಾಗದಲ್ಲಿ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡೋ ಮೂಲಕ ತಮ್ಮದೇ ಆದ ಕ್ರೇಜಿತನವನ್ನು ಸೃಷ್ಟಿಸಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವರು ಬೇರೆ ಯಾರೂ ಅಲ್ಲ, ಇವತ್ತಿನ ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಆಗಿ ಬಂದಿರತಕ್ಕಂಥ ಶ್ರೀ ಕ್ರೇಜಿ ಮೈಂಡ್ಸ್. ಕ್ರೇಜಿ ಮೈಂಡ್ಸ್ ಅಂದ ತಕ್ಷಣ ನೆನಪಾಗದೆ ಒಳ್ಳೆಯ ನಗು ಮುಖದ ವ್ಯಕ್ತಿ ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಅವ್ರ ಜೊತೆ ಒಂದಷ್ಟು ಮಾತುಕತೆನ ಆಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಸೂಪರ್. ನೀವ್ ಹೇಗಿದ್ದೀರಾ? ಬಿಂದಾಸ್. ಸೂಪರ್ ಸರ್. ಅಲ್ಲ, ನೀವು ಯಾವಾಗ್ಲೂ ಅಷ್ಟೇನೆ, ಯಾವಾಗ ಕೇಳಿದ್ರು ಇದೇ ಸ್ಮೈಲು, ಇದೇ ಮಾತು, ಬಿಂದಾಸು. ಲೈಫ್ ಹೆಂಗಿರ್ಬೇಕು ಅನ್ನೋ. ಖಂಡಿತ. ಎಸ್ ಸರ್. ಈಗ ಒಂದು ಅರ್ಥ ಆಗ್ತಿಲ್ಲ, ಕ್ರೇಜಿ ಮೈಂಡ್ಸ್ ಅನ್ನೋದು ಬರೋದಕ್ಕೆ ಮುಖ್ಯವಾಗಿ ಒಂದು ರೀಸನ್ ಇರುತ್ತೆ. ಯಾಕೆ ಈ ಕ್ರೇಜಿ ಮೈಂಡ್ಸು ಶ್ರೀ ಮುಂದೆ ಯಾಕೆ ಬಂತು ಅಂತ? ಏನಿಲ್ಲ, ನಾನು ಮಾಡೋ ಕೆಲಸಗಳು ಸ್ವಲ್ಪ ವಿಚಿತ್ರವಾಗಿರೋದು, ಆಮೇಲೆ ಕೆಲವು ಕೆಲಸಗಳು ರಿಸ್ಕಿ ಇರೋದು. ಹುಚ್ಚುತನ. ಅದು ಆಕ್ಚುಲಿ ಹುಚ್ಚುತನವೇ ಹುಚ್ಚುತನ ಇರ್ಲೇಬೇಕು ನನ್ನ ಪ್ರಕಾರ. ಏನಾದ್ರೂ ನಾವು ಇಷ್ಟಪಟ್ಟಿದ್ ಮಾಡ್ಬೇಕು ಅಂದ್ರೆ ಹುಚ್ಚುತನ ಇಲ್ಲ ಅಂತಂದ್ರೆ ಕಷ್ಟ. ಕೆಲವು ಟೈಮ್ ನಿಮ್ಗೆ ಬೇಜಾರಾಗ್ಬಿಡುತ್ತೆ. ಯಾಕೆಂದ್ರೆ ಎಲ್ಲವೂ ರೋಸಿ ಅಲ್ಲ, ಎಲ್ಲವೂ ಲೈಫಲ್ಲಿ ಎಲ್ಲವೂ ಸ್ಮೂತ್ ಆಗಿರಲ್ಲ. ಸೊ ಕಷ್ಟಗಳು ಬರುತ್ತವೆ. ಅಂತ ಟೈಮಲ್ಲಿ ಹುಚ್ಚುತನ ಇಲ್ಲ ಅಂತಂದ್ರೆ ನಾವು ಅನ್ಕೊಂಡಿರೋದು ಸಾಧನೆ ಮಾಡಕ್ ಆಗಲ್ಲ. ಹುಚ್ಚುತನಕ್ಕೆ ರಿಸ್ಕ್ ಯಾಕೆ ಅಂತ? ರಿಸ್ಕ್ ಲೈಫಲ್ಲಿ ಮತ್ತೆ ಅದೇ ರಿಸ್ಕ್ ಬೇಕು. ಯಾಕೆಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್. ಅಂದ್ರೆ ನನಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ತುಂಬಾ ಇಷ್ಟ. ಓಕೆ. ನಾನು ಸ್ಕೈ ಡೈವಿಂಗ್ ಮಾಡಿದೀನಿ, ಸ್ಕೂಬಾ ಡೈವ್ ಲೈಸೆನ್ಸ್ ಇದೆ. ಹೋಗ್ತಿರಲ್ಲ ಸಾಗರ ಆಚೆ ಎಲ್ಲ. ಹೌದು. ಆಮೇಲೆ ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಓಡಾಡಿದ್ರು ಹೆಡ್ ಸ್ಟ್ಯಾಂಡ್ ಅಂದ್ರೆ ಶೀರ್ಷಾಸನ ಮಾಡ್ತಿದ್ದೆ. ಜೊತೆಗೆ ನಾನೊಂದು 10 ಗಂಟೆಗಳ ಕಾಲ ಇದು ಸ್ಟೂಡೆಂಟ್ ಪೈಲಟ್ ಆಗಿ 2 ಸೀಟ್ ಏರ್ಕ್ರಾಫ್ಟ್ ಫ್ಲೈ ಮಾಡಿದ್ದೀನಿ. ಆಮೇಲೆ ಫ್ಲೈಯಿಂಗ್ ಅಂದ್ರೆ ಹೈಟ್ಸ್ ಅಂದ್ರೆ ಇಷ್ಟ ನನಗೆ. ಅದಕ್ಕೆ ಅವಾಗ ಮೇಲೆ ಹಾರಾಡ್ತಾನೆ ಇರ್ತೀರಿ. ಹೌದೌದು. ಸೊ ಅದು ಏನಾಯ್ತು ಅಂತಂದ್ರೆ ನನ್ನ ಕೆಲಸದಲ್ಲೂ ಅದು ಭಾಗಿಯಾಗಿ ಹೋಯ್ತು. ಈ ಡ್ರೋನ್ಗಳು ಬರಕ್ ಮುಂಚೆ
ಹೆಲಿಕಾಪ್ಟರ್ ಇಂದ ತೆಗಿಬೇಕಿತ್ತು ಶಾರ್ಟ್ಸ್. ಸೊ ನಾನು ಅದರಲ್ಲಿ ಏನೋ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಇತ್ತೀಚೆಗೆಲ್ಲ ಹೆಲಿಕ್ಯಾಮ್ ಯೂಸ್ ಮಾಡ್ತಾ ಇದ್ದಾರೆ, ನೀವು ಅವಾಗಲೇ ಹೆಲಿಕಾಪ್ಟರ್ ಯೂಸ್ ಮಾಡ್ತಾ ಇದ್ದೀರಿ. ಹೆಲಿಕಾಪ್ಟರ್ ಅಲ್ಲಿ ಡೋರ್ ಓಪನ್ ಮಾಡಿ ಈಚೆ ಕೂತು ಭಯಾನಕ ರಿಸ್ಕ್, ಅದು ರಿಸ್ಕ್. ಬಟ್ ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್. ಒಂದು ನಮ್ಗೆ ಗೊತ್ತಿರುತ್ತೆ, ಬಟ್ ನೋಡೋರ್ಗು ಭಯ ಆಗತ್ತೆ, ಏನಪ್ಪಾ ಹಿಂಗ್ ಕುತ್ಕೊಂಡಿದ್ದಾರೆ ಈ ತರದ ಪ್ರಯತ್ನಗಳು ಮಾಡಿ ಮಾಡಿ ಸೊ ಮಾಡಿ ಕ್ರೇಜ್ ಅದಕ್ಕೆ ನಂದು ಈಗಲೂ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಗೆ ಇರುತ್ತೆ, ಕ್ರೇಜಿ ಮೈಂಡ್ಸ್ ಒಂಥರ ಲೂಸ್ ಅಲ್ಲ, ನಿಮ್ಮನ್ನು ನೀವು ಹಂಗೆ ಅನ್ಕೊಂತೀರಿ ಒಂಥರ ಲೂಸ್ ಅಂತ, ಆದ್ರೆ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಅಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಆಫ್ಟರ್ ದಟ್ ಅದನ್ನ ಔಟ್ಪುಟ್ ನೋಡಿದಾಗ ಬ್ಯೂಟಿ ಅಂತ ಅನ್ಸುತ್ತೆ, ಅದೇ ಬೇಕಿರೋದಲ್ವ? ಹೌದು, ಎಂಡ್ ಆಫ್ ದ ಡೇ ಅಂದ್ರೆ ಎಂಡ್ ಆಫ್ ದ ಡೇ ಚೆನ್ನಾಗಿರ್ಬೇಕು, ಪ್ರಾಡಕ್ಟ್ ಔಟ್ಪುಟ್ ಚೆನ್ನಾಗಿರ್ಬೇಕು. ಸೊ ಎಷ್ಟೇ ಒಂದು ಕ್ರೇಜಿನೆಸ್ ಇರಲಿ, ಏನಂದ್ರೆ ಕೆಲವು ವಿಚಾರಗಳು ಏನೋ ಹೊಸದು ನನಗೆ ಎಕ್ಸ್ಪ್ಲೋರ್ ಮಾಡಕ್ ಇಷ್ಟ. ಒಂದೇ ತರದ ಕೆಲಸ ತುಂಬಾ ದಿನ ಮಾಡ್ತಾ ಇದ್ರೆ ಬೋರ್ ಆಗ್ಬಿಡುತ್ತೆ ನನಗೆ. ಸೊ ಬೇರೆ ಬೇರೆ ಮಾಡ್ತಾ ಇರ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ಬೇಕು, ಹೊಸ ವಿಷಯಗಳು ಹುಡುಕೋತಾ ಹೋಗ್ಬೇಕು. ಸೊ ಹಾಗಾಗಿ ಏನೋ ಮಾಡೋ ಕೆಲ್ಸಗಳಲ್ಲೂ ಹೊಸತನ ಇರೋದು ಹುಡ್ಕೊಂಡು ಹೋಗ್ತೀನಿ ನಾನು. ಈಗ ಕ್ರೇಜಿ ಮೈಂಡ್ಸ್ ಓಕೆ, ಸಿನಿಮಾಗೆ ಬಂದ್ರು, ಸಿನಿಮಾದಲ್ಲಿ ಏನೋ ಆಗ್ಬೇಕಂತ ಬಂದ್ರೆ ಇನ್ನೇನೋ ಆಗೋದ್ರಿ. ಸೊ ಆದ್ರೂ ನೀವು ಛಲ ಬಿಡದ ವಿಕ್ರಮನಂತೆ ನೀವು ಏನೇನೋ ಮಾಡಕ್ ಶುರು ಮಾಡಿದ್ರೆ, ಯಾಕಂದ್ರೆ 5-6 ವಿಭಾಗದಲ್ಲೂ ನೀವು ಗುರ್ಸ್ಕೊಂತೀರ, 5-6 ವಿಭಾಗದಲ್ಲೂ ನೀವು ಪರಿಣಿತರು ಅನ್ನೋದಾದ್ರೆ, ಅದಕ್ಕೂ ಮೊದಲು ಅಂದ್ರೆ ಸಿನಿಮಾಗೆ ಬರಬೇಕು ಅನ್ನೋದೊಂದು ಆಲೋಚನೆ ಇರುತ್ತಲ್ಲ, ಇದೆಲ್ಲಿ ಕಾಲೇಜ್ ಡೇಸಲ್ಲಿ ಶುರುವಾಯ್ದ ಅಥವಾ ಶಾಲಾ ದಿನಗಳಲ್ಲೇ ನಿಮ್ಗೆ ಅನ್ಸಿತ್ತಾ? ಸ್ಕೂಲ್ ಡೇಸ್ ಇಂದ ನಂಗೆ ಸಿನಿಮಾನೇ ಮಾಡ್ಬೇಕು ಅಂತ ಇತ್ತು. ಫಿಕ್ಸ್ ಆಗ್ಬಿಟ್ಟಿದ್ದೆ. ಏನ್ ಮಾಡ್ಬೇಕಂತ ಸಿನಿಮಾದಲ್ಲಿ ಆಕ್ಚುಲಿ ಅದೇ ಅದು ಒಂದು ಸಿನಿಮಾ ಶಂಕರ್ ಅಂದ್ರೆ ಒಂಥರ ಇನ್ಸ್ಪಿರೇಷನ್ ಶಂಕರ್ನ. ಓಕೆ, ನಾ ಗಡ್ಡ ಬಿಡ್ಲಿ ಕಾರಣನು ಶಂಕರ್ ಅವರು, ಯಾಕಂದ್ರೆ ಅವ್ರ ಲುಕ್ ಗಡ್ಡ, ಅವ್ರ ಗಡ್ಡ ಇದ್ರೆ ಒಂದು ಕಳೆ. ಸೊ ನಾನು ಗಡ್ಡ ಬರಕ್ ಶುರು ಆದಾಗಿಂದ ಶೇವ್ ಮಾಡಿದಿಲ್ಲ, ಅಂದ್ರೆ ಶೇವ್ ಮಾಡೇ ಇಲ್ಲ ಅಂತಲ್ಲ, ಮಾಡಿದೀನಿ. ಬಟ್ ಒಂದ್ ಕಡೆಗೆ ಪ್ರೀತಿ. ಸೊ ಶಂಕರ್ನಾಗ್ ಸಿನಿಮಾಗಳು ಬಿಡದೆ ನೋಡ್ತಿದ್ದೆ ನಾನು. ಸೊ ಅದು ಅವರೇ ಇನ್ಸ್ಪಿರೇಷನ್ ನನಗೆ. ಆವರ್ಸ್ಕೊಂಡ್ಬಿಟ್ರು. ಸೊ ಬಟ್ ಸಿನಿಮಾದಲ್ಲಿ ಏನ್ ಮಾಡೋದು, 8ನೇ ಕ್ಲಾಸ್ ಹುಡುಗನಿಗೆ ಈಗಾದ್ರೂ ಪರವಾಗಿಲ್ಲ, 8ನೇ ಕ್ಲಾಸ್ ಹುಡುಗರಿಗೆ ಎಕ್ಸ್ಪೋಜರ್ ಜಾಸ್ತಿ, ಅವಕಾಶಗಳಿದೆ. ಒಂದು ಎಕ್ಸ್ಪೋಜರ್ ಜಾಸ್ತಿ, ಮೀಡಿಯಾ ಇದೆ, ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ಎಲ್ಲವೂ ಇದೆ, ರಿಯಾಲಿಟಿ ಶೋಸ್ ಇದೆ. ಅವಾಗ ಎಲ್ಲಿ ದೂರದರ್ಶನ್ ಬಿಟ್ರೆ ಏನಿಲ್ಲ, ಪತ್ರಿಕೆಗಳು ಬಿಟ್ರೆ ಬೇರೆ ಬೇರೆ ಮೀಡಿಯಂ ಇಲ್ಲ, ತಿಳ್ಕೊಳ್ಳಿಕ್ಕೂ ಮೀಡಿಯಂ ಇಲ್ಲ, ಕಲೀಲಿಕ್ಕೂ ಮೀಡಿಯಂ ಇಲ್ಲ. ಕಲೀಲಿಕ್ಕೆ ಏನು ಇದ್ದಿದ್ದು ಒಂದೇ ಒಂದು ಗವರ್ಮೆಂಟ್ ಒಂದು ಇನ್ಸ್ಟಿಟ್ಯೂಟ್ ಇತ್ತು, ಸಿನಿಮಾಟೋಗ್ರಫಿ ಇನ್ಸ್ಟಿಟ್ಯೂಟ್ ಇತ್ತು. ಅದು ಗೊತ್ತೂ ಇಲ್ಲ, ಯಾಕಂದ್ರೆ ಹೈಸ್ಕೂಲ್ ಹುಡುಗರಿಗೆ ಏನ್ ಗೊತ್ತಿರುತ್ತೆ. ಸೊ ಆವಾಗ ಸಿನಿಮಾ ಆಕ್ಟರ್ ಆಗ್ಬಿಡ್ಬೇಕು ಅಂದ್ರೆ ಈ ಫೇಸ್ ಎಲ್ಲ ಆಕ್ಟರ್ ಆಗಕ್ಕೆ ಕಷ್ಟ ಅಂತ ಅಂದ್ರೆ ಅನ್ಕೊಂಡಿದ್ದೆ. ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳೋದು. ಇನ್ನೇನು ಡೈರೆಕ್ಟರ್ ಆಗ್ಬೇಕಂದ್ರೆ ತುಂಬಾ ಓದೋದಿರುತ್ತಲ್ಲ, ಅಂದ್ರೆ ಓದೋದು ಬರವಣಿಗೆ ಇರ್ಬೇಕು, ಗೊತ್ತಿರ್ಬೇಕು. ಅಂದ್ರೆ ಬರವಣಿಗೆ ಬರೆಯಕ್ ಶುರು ಮಾಡ್ಬೇಕಂದ್ರೆ ಓದ್ಬೇಕು. ನನ್ನ ಪೇಷನ್ಸ್ ಲೆವೆಲ್ ಇಂಡೆಕ್ಸ್ ಪೇಜ್ ದಾಟಿ ಮುಂದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅದೇ ಇಂಡೆಕ್ಸ್ ಪೇಜ್ ಅಷ್ಟೇ ಎತ್ತಿಡು. ಸೊ ಸಂಗೀತ, ನಾವು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಡ್ಬೇಕು ಅಂದ್ರೆ ಸಂಗೀತ ಜ್ಞಾನ ಇರಬೇಕು, ರಾಗಗಳು ಗೊತ್ತಿರಬೇಕು. ನಾನು ಹೈಸ್ಕೂಲ್ ಟೈಮಲ್ಲಿ ವೀಣೆ ಕಲ್ತಿದ್ದೆ, ಜೂನಿಯರ್ ವರ್ಗು ಹೋದೆ. ಬಟ್ ನನಗೆ ಪ್ರಾಬ್ಲಮ್ ಅಂದ್ರೆ ವೀಣೆ ನುಡಿಸ್ತಿದ್ದೆ, ಬಟ್ ಯಾವ್ದಾದ್ರು ರಾಗ ಕೇಳಿಸ್ಬಿಟ್ಟಿದ್ ಯಾವ ರಾಗ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಅಷ್ಟು ಕಲ್ತಿರ್ಲಿಲ್ಲ ನಾನು. ಸೊ ಹಾಗಾಗಿ ಏನಿದೆ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಆಗೋಣ ಫಿಕ್ಸ್ ಆಗ್ಬಿಟ್ಟೆ. ಯಾನ್ ಮಾಡೋದು ಅಷ್ಟೇ ಈಸಿ ಅಂತ ನೀವು? ಇಲ್ಲ ಹಂಗಲ್ಲ, ಬ್ಯೂಟಿ ಸಿನಿಮಾದಲ್ಲಿ ಈ 3 ಅಂದ್ರೆ 4 ವಿಷಯ ಗೊತ್ತಿದ್ದು. ಒಂದು ಆಕ್ಟಿಂಗ್, ಡೈರೆಕ್ಷನ್, ಮ್ಯೂಸಿಕ್, ಕ್ಯಾಮರಾ. ಎಡಿಟಿಂಗ್ ಅನ್ನೋ ವಿಭಾಗ ಇದೆ ಅಂತಾನೆ ಗೊತ್ತೇ ಇರ್ಲಿಲ್ಲ. ಸೊ ಸಿನಿಮಾ ಏನ್ ಇನ್ವಾಲ್ವ್ ಆಗೋದು ಶೂಟಿಂಗ್ ಅಲ್ವಾ? ಶೂಟಿಂಗ್ ಅಲ್ಲಿ ಯಾರು ಇರ್ತಾರೆ? ಡೈರೆಕ್ಟರ್ ಇರ್ತಾರೆ, ಆಕ್ಟರ್ ಇರ್ತಾರೆ, ಕ್ಯಾಮರಾ, ಇಷ್ಟೇ ಅಲ್ವಾ? ಅದು ಫಿಕ್ಸ್ ಆಗ್ಬಿಟ್ಟೆ. ಸೊ ಅದೇ ನನ್ಗೆ 10th ಆದ್ಮೇಲೆ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಸೇರ್ಕೊಳ್ಳೋಣ ಅಂತ ಹೇಳಿದೆ. ಆಸ್ ಯೂಶಲ್ ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲೇ ಇಲ್ಲೆಲ್ಲ ಸಿನಿಮಾ ಎಲ್ಲ ನಮ್ಗೆ ಆಗಬಾರಲ್ಲ. ಇನ್ನು ಸೈನ್ಸ್ ಅಲ್ಲಿ ಚೆನ್ನಾಗಿದೆ, ಸೈನ್ಸ್ ಓದು. ಸೊ ಸರಿ, ಇನ್ನೇನ್ ಮಾಡೋದು ಕಾಲೇಜು. ಸೊ ಕಾಲೇಜ್ ಓದುವಾಗ ಒಂದು ಕೋರ್ಸ್ ಸೇರ್ಕೊಂಡೆ,
ಅವಾಗ ತಾನೆ ಹೊಸದು ವಿಷಯಗಳು ಏನೋ ಮಲ್ಟಿಮೀಡಿಯಾ ಗ್ರಾಫಿಕ್ಸ್. ಅವಾಗೆಲ್ಲ ಏನೋ ಜುರಾಸಿಕ್ ಪಾರ್ಕ್ ಬಂದಿದ್ದು ಟೈಮ್. ಆ ಥರ ಎಲ್ಲ ಅನಿಮೇಷನ್ ಮಾಡ್ಬಿಟ್ರೆ ಹೆಂಗಾನ ಮಾಡಿ ಸಿನಿಮಾಗೆ ಸೇರ್ಕೊಂಡ್ಬಿಡ್ಬೋದು. ಯಾರಾದ್ರೂ ಒಬ್ರು ಕ್ಯಾಮರಾಮನ್ ಪರಿಚಯ ಮಾಡ್ಕೊಂಡು ಅಷ್ಟೇ ಟಕ್ ಸೇರ್ಕೊಂಡ್ಬಿಡೋಣ ಅಂತೆಲ್ಲ ಪ್ಲಾನ್, ಸ್ಕೆಚ್ ಅಂತಾರಲ್ಲ ಹಂಗೆ ಫುಲ್ ಸ್ಕೆಚ್. ಸೊ ಅದು ಆ ರೀತಿ ಆಗದಿದ್ರು ಇನ್ನವೇ ಹೆಲ್ಪ್ ಆಯ್ತು ನನಗೆ. ಅಲ್ಲಿಂದ ಒಬ್ರು ಪರಿಚಯ ಆಯ್ತು. ನನ್ನ ಕಸಿನ್ ಈಗ ಅವ್ರ ನನ್ನ ಆಡಿಟರ್, ನನ್ನ ಕಸಿನ್ ಶ್ರೀಧರ್ ಅಂತ, ಅವ್ರ ಕ್ಲೈಂಟು ನನ್ನ ಗುರುಗಳು. ಸೊ ನನ್ನ ಕ್ಲೈಂಟ್ ಒಬ್ರು ಇದ್ದಾರೆ, ಅವರು ಈ ಆಡ್ಸ್ ಎಲ್ಲ ಮಾಡ್ತಾರೆ, ಹೋಗಿ ಸೇರ್ಕೊ ಸರಿ ಅಂತ ಹೋಗಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿಂದ ಶುರು ಆಯ್ತು. ಅವರು ಅಲ್ಲಿ ಸೇರ್ಕೊಳ್ಳಿಲ್ಲ, ಇನ್ನೊಂದ್ ಕಡೆ ಸೇರ್ಸಿದ್ರು. ಸ್ಟುಡಿಯೋ ಅದು, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡೆ. ಹೋಗಿದ್ದೆ ಬರೀ 6 ದಿನ ಶೂಟಿಂಗ್ಗೆ. ಅವಾಗ ವ್ಯತ್ಯಾಸ ಗೊತ್ತಿರಲಿಲ್ಲ ಕ್ಯಾಮ್ರಾ ಅಸಿಸ್ಟೆಂಟ್ಗೂ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಗೂ. ಕರೆಕ್ಟ್. ಸೊ ಟ್ರೈಪಾಡ್ ಕ್ಯಾಮ್ರಾ ಎಲ್ಲ ಎತ್ಕೊಂಡು ಹೋಗೋದು ಅದೇನು ಗೊತ್ತಿರಲಿಲ್ಲ. ಫಸ್ಟ್ ಡೇ ಶೂಟಿಂಗ್ ಹೋದಾಗ್ಲೋದು ಗುರು, ಯಾಕಂದ್ರೆ ಅವಾಗೆಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ಬೀಟಾ ಕ್ಯಾಮ್, ಬ್ರಾಡ್ಕಾಸ್ಟ್ ಕ್ಯಾಮ್ರಾಗಳು ದೊಡ್ಡದಿದ್ವು. ಈಗೆಲ್ಲ ಸಣ್ಣ ಸಣ್ಣದಾಗ್ಬಿಡಿದೆ, ಮಿನಿಯೇಚರ್ಗಳಾಗ್ಬಿಡಿದೆ. ಅದು ಕಂಪೇರ್ ಮಾಡಿದ್ರೆ ಮಿನಿಯೇಚರ್ ಈಗಿರೋ ಕ್ಯಾಮ್ರಾಗಳು. ಸೊ ಟ್ರೈಪಾಡ್ ಅಷ್ಟೇ ಬಾರದು. ಈಗ ಸಿನಿಮಾಗೆ ಏನ್ ಯೂಸ್ ಮಾಡ್ತೀವಲ್ಲ, ಟ್ರೈಪಾಡ್ ಅಷ್ಟೇ ಭಾರ, ಅಷ್ಟೇ ದೊಡ್ಡದಿರೋ. ಸೊ ಸಿನಿಮಾ ಕ್ಯಾಮ್ರಾ ಅಷ್ಟೇ ಭಾರ ಇರೋದು ಅದು. ಸೊ ಅದನ್ನ ಹೊತ್ಕೊಂಡು ಹೋಗ್ಬೇಕು. ಅದು ಬಿಟ್ರೆ ಸ್ಟುಡಿಯೋದಲ್ಲಿ ಏನೋ ಟೇಪ್ಸ್ ಎಲ್ಲ ಅರೇಂಜ್ ಮಾಡು, ರೂಮ್ ಕ್ಲೀನ್ ಮಾಡು, ಇಂಥ ಕೆಲ್ಸಗಳೇ. ಏನ್ ಗುರು ಎಲ್ಲಿ ಬಂದು ಸಿಗಾಕೊಂಡ್ಬಿಟ್ಟೆ ಅಂತ. ಅದಾದ ನಂತರ ನಾನು ಯಾರನ್ನ ಅಲ್ಲಿ ಸೇರ್ಸಲ್ಲ ಗುರುಗಳು, ಅವ್ರ ಹತ್ರ ಹೋಗಿ ಸೇರ್ಕೊಂಡೆ. ಮತ್ತೆ ಅಲ್ಲಿ ಹೋಗಿ ಸೇರ್ಕೊಂಡಾಗ ಫಸ್ಟ್ ಅದೇ ಕ್ಯಾಮ್ರಾಮನ್ ಆಗ್ಬೇಕು ಅಂತ ಹೋದವನಲ್ಲ, ಬಟ್ ಅವರು ಎಡಿಟ್ ರೂಮಲ್ಲಿ ಕೂಡ್ಸಿದ್ರು. ಎಡಿಟ್ ರೂಮಲ್ಲಿ ಕೂತ್ಕೊಂಡೆ ಎಡಿಟರ್ ಆಗ್ಬಿಟ್ಟೆ. ಸೊ ಐ ಮೀನ್ ಆಕ್ಸಿಡೆಂಟಲ್ ಎಡಿಟರ್. ಆಕ್ಚುಲಿ ನೀವು ಮಾಡ್ಬೇಕಾಗಿದ್ದು ಬೇರೆ, ಮಾಡಿದ್ ಬೇರೆ. ಹೌದು, ಆಕ್ಸಿಡೆಂಟಲ್ ಎಡಿಟರ್. ಸೊ 8-9 ತಿಂಗಳು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು. ಬಟ್ ಅಲ್ಲಿ ನನಗೆ ಅಡ್ವಾಂಟೇಜ್ ಏನಾಯ್ತು ಅಂದ್ರೆ, ಅಲ್ಲಿ ನನ್ನ ಸೀನಿಯರ್ಸ್ ಇಬ್ಬರಿದ್ದವರು, ಒಬ್ರಿಗೆ ಕನ್ನಡ ಇಂಗ್ಲಿಷ್ ಬರುತ್ತೆ, ಇನ್ನೊಬ್ರಿಗೆ ಬರೀ ಇಂಗ್ಲಿಷ್. ಸೊ ಬೇರೆ ಲ್ಯಾಂಗ್ವೇಜ್ ನನಗೆ ಗೊತ್ತಿದ್ರಿಂದ, ಈ ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಎಲ್ಲ ಅರ್ಥ ಆಗೋದ್ರಿಂದ ಗೊತ್ತಿದ್ರಿಂದ ಈ ವರ್ಷನ್ ಆಡ್ಸ್ ಮಾಡ್ತಿದ್ವಿ. ಯಾವ್ದೋ ಒಂದು ಕಮರ್ಷಿಯಲ್ ಬಂತು ಅಂದ್ರೆ ಅದ್ರದ್ದು ಬೇರೆ ಎಲ್ಲ ಭಾಷೆಗಳು ರಿಲೀಸ್ ಮಾಡ್ತಾರಲ್ಲ, ಡಬ್ ಮಾಡ್ತಾರಲ್ಲ. ಸೊ ಅದು ಎಡಿಟ್ ಮಾಡ್ಬೇಕಲ್ಲ, ಆ ಲ್ಯಾಂಗ್ವೇಜ್ ನ ಫಿಟ್ ಮಾಡ್ಬೇಕಲ್ಲ. ಸೊ ಅದು ನಾನು ಮಾಡ್ತಿದ್ದೆ. ಜೊತೆಗೆ ಸ್ಟಾರ್ಟ್ ಮಾಡಿದ್ದೆ ನಾನು ಎಡಿಟಿಂಗ್ ಮುಂಚೆ ಅಲ್ಲಿ ಸೌಂಡ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ವಾಯ್ಸ್ ಓವರ್ ಆರ್ಟಿಸ್ಟ್ಗಳನ್ನ ಕರೆದು ವಾಯ್ಸ್ ಓವರ್ ರೆಕಾರ್ಡ್ ಮಾಡೋದು. ಸೊ ನಮ್ದು ಎಡಿಟ್ ರೂಮ್ ಅಲ್ಲೇ ಸೌಂಡ್ ಪ್ರೂಫ್ ಇತ್ತು. ಸೊ ಅಲ್ಲೇ ಈ ತರ ಒಂದು ಮೈಕ್ ಫಿಟ್ ಮಾಡಿ ಒಂದು ಯುಮ್ಯಾಟಿಕ್ ಡೆಕ್ ಅಂತ ಬರೋದು, ಯುಮ್ಯಾಟಿಕ್ ಟೇಪ್ಸ್, ಅದ್ರಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತೀವಿ. ಸಾಕಷ್ಟು ಜನದ್ದು ವಾಯ್ಸ್ ಓವರ್ ರೆಕಾರ್ಡ್ ಮಾಡಿದೀನಿ. ಈಗ ನೆನ್ಸ್ಕೊಂಡ್ರು ಖುಷಿ ಆಗತ್ತೆ. ನಾವು ಮಾಡಿದ್ದ ಅಂದ್ರೆ ಅದು ಕೆಲವು ಫೋಟೋ ಪ್ರೂಫ್, ವಿಡಿಯೋ ಪ್ರೂಫ್ ಇಲ್ಲ, ಕೆಲವು ಸಾಕ್ಷಿಗಳಿಲ್ಲ. ಅಂದ್ರೆ ಎಲ್ಲರೂ ಒಂದು ಸೆಲ್ಫಿ ತಗೊಂಡು ಐ ಆಮ್ ಡೂಯಿಂಗ್ ದಿಸ್ ವಿತ್ ದಿಸ್ ಪರ್ಸನ್ ಅಂತ ಈಗ ಮಾಡಿದ್ದೆ ಹೆಮ್ಮೆ. ಯಾಕಂದ್ರೆ ಅನಿಲ್ ಕುಂಬ್ಳೆ ಅವ್ರದ್ದು ಪ್ರಾಜೆಕ್ಟ್ಸ್ ಮಾಡಿದ್ವಿ. ಅವ್ರದ್ದು 10 ವಿಕೆಟ್ಸ್ ಬಂದಾಗ ಅವರು ಕೆಲವೊಂದು ವೈಲ್ಡ್ ಲೈಫ್ ಅವೇರ್ನೆಸ್ ಪ್ರೋಗ್ರಾಮ್ ಡಾಕ್ಯುಮೆಂಟ್ರಿಗೆಲ್ಲ ವಾಯ್ಸ್ ಓವರ್ ಮಾಡಿ ಕೊಟ್ಟಿದ್ರು. ಅವರು ರಾಹುಲ್ ದ್ರಾವಿಡ್, ಹರ್ಷ ಬೋಗ್ಲೆ ಕಮೆಂಟೇಟರ್, ಚಾರು ಶರ್ಮಾ, ಇವ್ರದ್ದು ಇಂಥವ್ರದೆಲ್ಲ ವಾಯ್ಸ್ ಓವರ್ ರೆಕಾರ್ಡ್ ಮಾಡಿದೀನಿ. ಗ್ರೇಟ್ ಅಲ್ಲ. ಅವಾಗ ಅಂತ ಏನು ಪ್ರೌಡ್ ಫೀಲಿಂಗ್ ಅಲ್ಲ, ಕೆಲಸ ಅದು ಎಕ್ಸೈಟ್ಮೆಂಟ್. ಸೊ ಡೇ ಅಂಡ್ ನೈಟ್ ಕೆಲಸ ಮಾಡ್ತಿದ್ದು. ಆಮೇಲೆ ಆ ಕಂಪನಿನಲ್ಲಿ ಹಿಂಗೆ ಅಂದ್ರೆ ಸಾಕಷ್ಟು ಹೊಸ ವಿಷಯಗಳು ಕಲೀಲಿಕ್ಕೆ ಸಿಗೋದು. ಯಾಕಂದ್ರೆ ನಾವು ಡಾಕ್ಯುಮೆಂಟರಿ ಆಗ್ಲಿ ಆಡ್ ಫಿಲ್ಮ್ಸ್ ಆಗ್ಲಿ ಮಾಡ್ತಿರ್ಲಿಲ್ಲ. ನಮ್ಮಲ್ಲಿ ವೆಬ್ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಇತ್ತು, ಮಲ್ಟಿಮೀಡಿಯಾ ಡಿಪಾರ್ಟ್ಮೆಂಟ್ ಇತ್ತು, ಗ್ರಾಫಿಕ್ಸ್ ಇತ್ತು. ಸೊ ಗ್ರಾಫಿಕ್ಸ್ ಅವಾಗ ಸಿಲಿಕಾನ್ ಗ್ರಾಫಿಕ್ಸ್ ಅಂತ ನಮ್ಮ ಬಾಸ್ ಆಗಿನ ಟೈಮಲ್ಲೇ 2 ಮಷೀನ್ಗೆ ಒಂದು 1 crore ಇನ್ವೆಸ್ಟ್ಮೆಂಟ್. ನಾನು ಹೇಳ್ತಿರೋದು ಅವ್ರು, ಅಂದ್ರೆ ನಾನು ಲೇಟಾಗಿ ಸೇರ್ಕೊಂಡಿದ್ದೆ, ಅವ್ರು ಇನ್ವೆಸ್ಟ್ ಮಾಡೋದು 94 ಅಲ್ಲೇ ಮಾಡಿದ್ರು. ಸೊ ಅವೆಲ್ಲ ಕಲೀಲಿಕ್ಕೆ ಸಿಕ್ತು. ಸೊ ಅವರು ಅಷ್ಟೇ ಎಂಕರೇಜಿಂಗ್ ಆಗಿರೋರು. ಸೊ ಇನಿಷಿಯಲಿ ಎಡಿಟಿಂಗ್ ಮಾಡ್ತಾ ಹೋಗ್ತಿದ್ದೆ. ಆಮೇಲೆ ಒಂದಿನ ಶೂಟಿಂಗ್ ಹೋಗ್ಬಾ, ಅದೊಂದು ಇಂಟರ್ವ್ಯೂ, ದೊಡ್ಡ ವ್ಯಕ್ತಿದು ಇಂಟರ್ವ್ಯೂ ಶೂಟ್ ಮಾಡ್ಕೊಂಡು ಹೋಗ್ಬಾ. ಸೊ ಏನು ಗೊತ್ತಿರ್ಲಿಲ್ಲ, ಕ್ಯಾಮ್ರಾ ಹೋಗೇಲ್ಲ. ಹುಡುಗರು ಇರ್ತಾರೆ, ಹೋಗು, ಅವ್ರು ಹೆಲ್ಪ್ ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿಲ್ವಲ್ಲ, ನನಗೆ ಕೆಲಸ ಗೊತ್ತಿಲ್ಲ ಅಂತ. ಸೊ ಹಂಗೆ ಹೋಗಿ ಶೂಟಿಂಗ್, ಯಾಕಂದ್ರೆ ಎಡಿಟಿಂಗ್ ಮಾಡೋವಾಗ ಫ್ರೇಮ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ. ವಾಯ್ಸ್ ಓವರ್ ರೆಕಾರ್ಡ್ ಮಾಡಿರೋದ್ರಿಂದ ವಾಯ್ಸ್ ಏನ್ ಲೆವೆಲ್ ಅಲ್ಲಿ ಇರಬೇಕು ಅಂತ ಗೊತ್ತಿಲ್ಲ. ಇಂಟರ್ವ್ಯೂ ಶೂಟ್
ಸೊ ಸಿಂಪಲ್ ಶೂಟ್, ಬಟ್ ನನಗದು ವಸ್ತು ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಚೆನ್ನಾಗೇ ಮಾಡಿದ್ದೆ, ನಾಳೆ ನೀನ್ ಶೂಟಿಂಗ್ ಹೋಗು. ಹೋಯ್ತು. ಸೊ ಹಾಗೆ ಮತ್ತೆ ಅಂದ್ರೆ ಕ್ಯಾಮರಾ ಕಡೆ ಬಂದಿದ್ದು, ಹಾ ಎಡಿಟಿಂಗ್ ಮಾಡ್ತಾ ಮಾಡ್ತಾ ಕ್ಯಾಮ್ರಾ ಕಡೆ ಬಂದಿದ್ದು. ಸೊ ಹಾಗೆ ಅಂದ್ರೆ ಆಪರ್ಚುನಿಟಿ ಬಂದಾಗ ನಾವು ಗ್ರಾಬ್ ಮಾಡ್ಬೇಕು ಅಂತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಕರೆಕ್ಟ್. ನಾನು ಅಲ್ಲೇ ಇದ್ದಾಗ ಒಂದು ದಿನ ಇಡೀ ಬೆಂಗಳೂರು ಹೆಲಿಕಾಪ್ಟರ್ ಅಲ್ಲಿ ಶೂಟ್ ಮಾಡೋ ಒಂದು ಆಸೆ, ಅಂದ್ರೆ ಪ್ರಾಜೆಕ್ಟ್ ಇತ್ತು, ಗವರ್ಮೆಂಟ್ ಪ್ರಾಜೆಕ್ಟ್ ಒಂದು IT.com ಅಂತ ಇವೆಂಟ್ ನಡೆಯೋದು ಬೆಂಗಳೂರಲ್ಲಿ. ಸೊ ಆ ಪ್ರಾಜೆಕ್ಟ್ಗೆ ಪಾರ್ಟ್ ಆಫ್ ದಟ್ ಪ್ರಾಜೆಕ್ಟ್ ಬೆಂಗಳೂರಿನ ಮೇಲಿಂದ ಫಸ್ಟ್ ಅಂದ್ರೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ತೋರಿಸೋದಕ್ಕೆ ಹೆಲಿಕಾಪ್ಟರ್ ಶೂಟ್. ಸೊ ಫಸ್ಟ್ ಟೈಮ್ ನಾನು ನಮ್ಮ ಬಾಸ್ ಹೋಗಿ ಯಾವ್ದೋ ಕಾರಣಾಂತರದಿಂದ ಅವ್ರು ಹೋಗ್ಲಿಕ್ಕೆ ಆಗ್ಲಿಲ್ಲ, ಇನ್ನು ಹೋಗೋ ಶೂಟ್ ಮಾಡ್ಕೊಂಡು ಬಾ ಅಂತ. ನಾನ್ ಲೈಫಲ್ಲೇ ಏರ್ಪೋರ್ಟ್ ಹೋಗೋದವನಲ್ಲ, ಫಸ್ಟ್ ಹತ್ತಿದ್ದೆ ಹೆಲಿಕಾಪ್ಟರ್. ಪೈಲಟ್ ಡೋರ್ ತೆಗಿಲ್ಲ, ಡೋರ್ ಯು ವಾಂಟ್ ಮೀ ಟು ರಿಮೂವ್ ದ ಡೋರ್ಸ್ ಅಂತ ತೆಗಿರಿ ಅಂತ. ನನಗೇನು ಗೊತ್ತಿಲ್ಲ, 4 ಡೋರ್ ತೆಗೆದು ಒಂಥರ ಸೆಮಿ ನೇಕೆಡ್ ಹೆಲಿಕಾಪ್ಟರ್ ಹಂಗಾಯ್ತು. ಸೊ ಅದ್ರಲ್ಲಿ ಅಂದ್ರೆ ವಿ ಡೋಂಟ್ ವರಿ, ನೀವು ಸ್ಟ್ರಾಪ್ ಮಾಡ್ತೀವಿ ಅದು ಇದು ಅಂತ. ಈಚೆ ಕೂತ್ ಕ್ಯಾಮರಾ ಹಿಡಿದವನು ಅಷ್ಟೇ. ನನ್ಗೆ ಭಯ ಅನ್ನೋದು ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ನನ್ ಟಾಸ್ಕ್ ಏನು, ಫ್ರೇಮ್ ಅವಾಗ ಕ್ಯಾಮ್ರಾದಲ್ಲಿ ಯಾವುದೇ ತರದ ಸ್ಟೆಬಿಲೈಸಿಂಗ್ ಎಕ್ವಿಪ್ಮೆಂಟ್ ಇಲ್ಲ. ಈಗೆಲ್ಲ ಸ್ಟೆಡಿ ಕ್ಯಾಮ್ ಎತ್ಕೊಂಡು ಅದು ಸ್ಟೆಡಿ ಕ್ಯಾಮ್ ಫಿಟ್ ಆಗಲ್ಲ. ಅಂದ್ರೆ ಸ್ಟೆಡಿ ಕ್ಯಾಮ್ ಫಂಕ್ಷನ್ ಆಗೋದು ಹಿಂಗೆ. ಕರೆಕ್ಟ್. ನಾವು ಶೂಟ್ ಮಾಡ್ಬೇಕಾದ್ರೆ ಹಿಂಗೆ ಟಾಪ್ ಡೌನ್. ಸೊ ಕೈಯಲ್ಲೇ ಹ್ಯಾಂಡ್ ಹೆಲ್ಡೇ ಮಾಡ್ಬೇಕು. ಸೊ ನನ್ ಟೆನ್ಷನ್ ಏನಂದ್ರೆ ಸ್ಟೆಡಿ ಇರ್ಬೇಕು ಫ್ರೇಮ್, ಕರೆಕ್ಟ್ ಫ್ರೇಮ್ ಇರಬೇಕು, ಸ್ಟೆಡಿ ಇರಬೇಕು. ಸೊ ಅಷ್ಟೇ. ಹಂಗ್ ಹೈಟ್ ಮೇಲೆ ಹೋಗ್ತೀನಿ ಬಿದೋಗ್ತೀನಿ ಅದು ಇದು ಏನು ಭಯ ಇಲ್ಲ. 1 hour ಶೂಟ್ ಮಾಡಿದ್ರೆ ಅವಾಗ ½ an hour ಟೇಪ್, ಅದು ½ an hour ಒಂದ್ಸರಿ ಚೇಂಜ್ ಮಾಡ್ಬೇಕು ಟೇಪ್ನ. ಸೊ 1 hour ಶೂಟ್ ಮಾಡ್ಕೊಂಡು ಬಂದು ಫುಟೇಜ್ ನೋಡೋವರೆಗೂ ಭಯ. ಎಡಿಟ್ ಆದ್ಮೇಲೆ ಹಬ್ಬಾ ಸದ್ಯ ಚೆನ್ನಾಗ್ ಬಂದಿದೆ ಅಂತ. ಸೊ ಅದಾದ್ಮೇಲೆ ಏನಾಯ್ತು, ಹೆಲಿಕಾಪ್ಟರ್ ಶೂಟ್ ಅಂದ್ರೆ ಶ್ರೀ ಅನ್ನೋ ತರ ಆಗೋಯ್ತು. ಫುಲ್ ಫಿಕ್ಸ್ ಅಂದ್ರೆ ಅದೇ ಸ್ಪ್ರೆಡ್ ಆಗ್ಬಿಡುತ್ತೆ. ಅವಾಗ ವೈರಲ್ ಅಂತಲ್ಲ, ಹಂಗೆ ಫಸ್ಟ್ ನಿಮ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಹೆಲಿಕಾಪ್ಟರ್ ಬುಕ್ ಮಾಡೋದ ಹೆಂಗ ಅಂತ. ಆಕ್ಚುಲಿ ಟು ಬಿ ಫ್ರಾಂಕ್ ಆಗಿದೆ. ಯಾಕಂದ್ರೆ ನಾವು ಅದನ್ನ ಯೋಚನೆ ಮಾಡಿ ಅದು ಬುಕ್ ಮಾಡ್ಕೊಂಡು ನಿಮ್ಗೆ ಮಾಡ್ತಿರಲ್ಲ. ಫಸ್ಟ್ ಗುರು ಹಿಂಗಿದೆ ಕರ್ಕೊಂಬರ್ಲ. ಈಗಲೂ ಹೆಲಿಕಾಪ್ಟರ್ಸ್ ಯೂಸ್ ಮಾಡ್ತೀವಿ, ಆದ್ರೆ ಆಸ್ ಅ ಪ್ರಾಪ್ ಯೂಸ್ ಮಾಡ್ತೀವಿ. ಹೀರೋ ಹತ್ತೋದು ಇಳಿಯೋದು, ವಿಲನ್ ಹತ್ತೋದು ಇಳಿಯೋದು ಅಂತ ಶಾರ್ಟ್ಸ್ ಗೆ ಈಗಲೂ ಹೆಲಿಕಾಪ್ಟರ್ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿಂದನೂ ಫೋನ್ ಬರುತ್ತೆ ನನ್ಗೆ. ತೆಲುಗು ಸಿನಿಮಾ ಮಾಡಿದೀನಿ, ತಮಿಳ್ ಸಿನಿಮಾ ಮಾಡಿದೀನಿ, ಹಿಂದಿ ಸಿನಿಮಾ ಮಾಡಿದೀನಿ. ಅಂದ್ರೆ ಕೆಲವು ಸರಿ ಶೂಟಿಂಗ್ ಮಾಡ್ಲಿಲ್ಲ ಅಂದ್ರು ಐ ವಿಲ್ ಪ್ರೊವೈಡ್ ದಮ್ ದ ಸರ್ವಿಸ್. ಹೆಲಿಕಾಪ್ಟರ್ ಇಟ್ಕೊಂಡು ಶಾರ್ಟ್ ತೆಗಿಲಿಕ್ಕೆ ನಾನು ಕೋಆರ್ಡಿನೇಟ್ ಮಾಡ್ತೀನಿ. ನಾನು ಈಗಲೂ ಮಾಡ್ತಿದ್ದೀನಿ. ಸೊ ಈಗಲೂ ಹೇಗೆ ಫೋನ್ಗಳು ಬರುತ್ತಲ್ಲ ನಮಗೆ, ಹೆಲಿಕಾಪ್ಟರ್ ಶಾರ್ಟ್ಸ್, ಹೆಲಿಕಾಪ್ಟರ್ ಇಟ್ಕೊಂಡು ಶಾರ್ಟ್ ತೆಗಿಬೇಕು, ಈ ಒಂದು ಪೀರಿಯಡ್ ಅಲ್ಲಿ ಒಂದು 10 days ಅಲ್ಲಿ ಯಾವ್ದಾದ್ರು ಡೇಟ್ ಹೇಳಿ. ಸೊ ಅದಿದೆ ಸದ್ಯ. ಬಟ್ ಡ್ರೋನ್ಸ್ ಬಂದ್ಮೇಲೆ ಎಲ್ಲ ಸ್ವಲ್ಪ ಇಟ್ಸ್ ಅ ಟಾಯ್. ಯಾವುದು ನಿಜ. ಓಕೆ, ಅಲ್ಲಿಂದ ಶಿಫ್ಟ್ ಆಗ್ತೀರಿ, ಕಾರ್ಪೊರೇಟ್ ಆ್ಯಡ್ಸು ಫಿಲಮ್ಸ್ ಎಲ್ಲ ಮಾಡಿ ಆದಮೇಲೆ ನೀವು ಸಿನಿಮಾ ಅಂತ ಬರ್ತೀರಿ. ಸಿನಿಮಾಗೆ ಹೆಂಗೆ ಜಂಪ್ ಆದ್ರಿ ಅಂತ ಅಲ್ಲಿಂದ? ಸಿನಿಮಾಗೆ ನಾನು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಅಂದ್ರೆ ನೌ ಆರ್ ನೆವರ್ ಅಂತ ಒಂದು ಫೇಸ್ ಬರುತ್ತೆ. ಯಾಕಂದ್ರೆ ಮುಂಚೆನೆ ಹೇಳಿದಾಗೆ ಒಂದೇ ತರದ್ ಕೆಲಸ ಮಾಡ್ತಿರೋ ಬೋರ್ ಆಗ್ಬಿಡುತ್ತೆ. ನನ್ ಅಲ್ಟಿಮೇಟ್ ಏನಿದ್ದು ಸಿನಿಮಾ. ಸೊ ಸಿನಿಮಾ ಕೆಲಸ ಮಾಡ್ತಾನೆ ಇದ್ರೆ ಕಂಫರ್ಟ್ ಇತ್ತು. ಐ ರೀಚ್ ಅ ಗುಡ್ ಲೆವೆಲ್, ಒಳ್ಳೆ ಸ್ಯಾಲರಿ ಬರೋದು, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೆ. ಬಟ್ ಆ ಕಂಫರ್ಟ್ ಝೋನ್ ಅಲ್ಲೇ ಇದ್ಬಿಟ್ರೆ ಅಲ್ಲೇ ಆಗ್ತೀವಿ, ಅಲ್ಲೇ ಫಿಕ್ಸ್ ಆಗ್ಬಿಡ್ತೀವಿ. ಸಿನಿಮಾ ಡ್ರೀಮ್ ಸತ್ತೋಗತ್ತೆ. ಸೊ ಕೆಲಸ ಬಿಟ್ಟು ಫ್ರೀಲಾನ್ಸ್ ಆಗಿ ಸ್ಟಾರ್ಟ್ ಮಾಡಿದೆ. ಹೆಂಗನ ಟ್ರೈ ಮಾಡೋಣ ಸಿನಿಮಾ ನೋ ನೆವರ್ ಅನ್ನೋ ಟೈಮ್ ಬಂದಾಗ. ಯಾಕಂದ್ರೆ ತುಂಬಾ ಕಂಫರ್ಟಬಲ್ ಆಗ್ಬಿಟ್ರೆ ರಿಸ್ಕ್ ತಗೊಳ್ಳೋ ಟೈಮ್ ದಾಟೋಗ್ಬಿಡುತ್ತೆ. ಕರೆಕ್ಟ್. ಒಂದ್ ಪಾಯಿಂಟ್ ಆದ್ಮೇಲೆ ರಿಸ್ಕ್ ತಗೊಳಕ್ಕೆ ಯೋಚನೆ ಮಾಡಲ್ಲ, ಯಾಕೆ ಗುರು ಬೇಡ ರಿಸ್ಕ್ ಅಂತ. ತುಂಬಾ ಜನಕ್ಕೆ ಆಗಿದೆ. ಈಗಲೂ ನಾನು ಸಿನಿಮಾದಲ್ಲಿ ವರ್ಕ್ ಮಾಡ್ತೀನಲ್ಲ, ತುಂಬಾ ಸೀನಿಯರ್ ಟೆಕ್ನಿಷಿಯನ್ಸ್ ಅವರು ಅಂದ್ರೆ ಇಂಡಿಪೆಂಡೆಂಟ್ ಆಗಿರಲ್ಲ, ಅಸೋಸಿಯೇಟ್ ಆಗಿರ್ತಾರೆ. ಸೊ ಆ ರಿಸ್ಕ್ ತಗೋಬೇಕು. ಸೊ ಅದಕ್ಕೆ ನಾನು ಕೆಲಸ ಬಿಟ್ಟು ಈಚೆ ಬಂದು ನನಗೆ ಇವ್ರು ಶೇಖರ್ ಚಂದ್ರ ಒಂದು ಮದುವೆನಲ್ಲಿ ಪರಿಚಯ ಆದ್ರು. ಸಿನಿಮಾ ಕ್ಯಾಮರಾ ಆಲ್ರೆಡಿ ಒಂದ್ 3 ಸಿನಿಮಾ ಮಾಡಿದ್ರು. ಸೊ ಅವ್ರು ಕೇಳಿದೆ ಈ ತರ ನಿಮ್ ಜೊತೆ ವರ್ಕ್ ಮಾಡ್ಬೋದಾ ಅಂತ. ಖಂಡಿತ, ಯಾಕಂದ್ರೆ ನಾನು ವರ್ಕ್ ಮಾಡಿದ ಕಂಪನಿ ಯಾವ್ದು ಎಲ್ಲ ಗೊತ್ತಿತ್ತು ಅವ್ರಿಗೆ. ಸೊ ಶೋರ್ ವೈ ನಾಟ್ ಅಂತಂದ್ರು. ಅಲ್ಲಿಂದ ನಂದಿ ಸಿನಿಮಾಗೆ
ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದೆ. ಶುರು ಮಾಡಿದ್ರೆ. ಹಾ. ಸೊ ಲಕ್ ಬೈ ಚಾನ್ಸ್ ಅದೇ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೂಡ ಮಾಡಿದೆ, ಓಹೋ. ಆಕ್ಟ್ ಮಾಡಿದೆ. ಆಮೇಲೆ ಇತ್ತ ಎಲ್ಲಾದ್ರೂ ಆಕ್ಟಿಂಗ್ ಮಾಡ್ಬೇಕು ಅಂತ ಅಥವಾ ಬಯಸದೆ ಬಂದ ಭಾಗ್ಯನ? ಹೌದು ಅದೇ ಹೇಳಿದ್ನಲ್ಲ, ಹೈಸ್ಕೂಲ್ ಟೈಮಲ್ಲಿ ಈ ಮುಖಾನು ಹಿಂಗ ಆಗತ್ತೆ ಅಂತ. ಸೊ ಕ್ಯಾಮ್ರಾ ಮುಂದೆ ನಿಲ್ಸಿದ್ರು. ಲಕಿಲಿ ಅಂದ್ರೆ ಡೈಲಾಗ್ಸ್ ಇರಲಿಲ್ಲ, ಬಟ್ ಒಂದು ಆಕ್ಷನ್ ಸೀಕ್ವೆನ್ಸ್ ಕಿಲ್ಲಿಂಗ್ ಆಗುತ್ತೆ, ನನ್ನ ಸಾಯಿಸ್ಬಿಡ್ತಾರೆ. ಸೊ ಲಕಿಲಿ ಟೇಕ್ 1 ಓಕೆ ಆಗ್ತಾ ಹೋಗಿತ್ತು, ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾನೆ. ಫೈಟ್ ಮಾಸ್ಟರ್ ಇವರು ರಾಮ್ ಶೆಟ್ಟಿ ಅಂತ ಬಾಂಬೆನವರು, ಅವ್ರು ಕನ್ನಡದವರೇ ಬಟ್ ಬಾಂಬೆಲಿ ಇರೋದು. ಅವ್ರು ಅಚ್ಚಕರ್ರೆ ಮಾಡು 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 ಅಂತ. ಆಮೇಲೆ ಇವರು ಗುರುಗಳು ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟರ್. ಸೊ ಅವ್ರು ಚೆನ್ನಾಗಿ ಮಾಡ್ತಿದ್ದೆ ಕಣ, ಚೆನ್ನಾಗಿ ಮಾಡು, ನೆಕ್ಸ್ಟ್ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ, ಹಂಗೆ ಹಿಂಗೆ ಅಂತ. ಸೊ ಹಂಗೆ ಅದು ಆಯ್ತು. ಸೊ ಅದು ಅನ್ಕೊಂಡೇ ಇರ್ಲಿಲ್ಲ. ಅದಾದ್ಮೇಲೆ ಕೆಲವು ಸಿನಿಮಾಗಳು ಹಂಗೆ ಏನೋ ಹುಡ್ಕೊಂಬಂದು ಸ್ನೇಹಿತರು ಅಂದ್ರೆ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ಸಿನಿಮಾಗಳೆಲ್ಲ ಆಕ್ಟ್ ಮಾಡಿದ್ದೀನಿ ನಾನು. ಓಕೆ. ಅದಾದ್ಮೇಲೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಶುರು ಮಾಡಿದ್ದು? ಇಂಡಿಪೆಂಡೆಂಟ್ ಆಗಿ ವರ್ಕ್ ಶುರು ಮಾಡಿದ್ದು ನಾನು ಆಸ್ ಎ ಕ್ಯಾಮ್ರಾಮನ್ ಆಗಿ ಅಥವಾ ಫಸ್ಟ್ ಅದೇ ಸೇಮ್ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಅದೇ ರೀತಿ ಸಿನಿಮಾ ಎಂಟ್ರಿ ಆದಾಗ್ಲೂ ನಾನು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಗೆ ಬಂದಿದ್ದು. ಸೊ ಒಂದು ನನ್ನ 5 ಸಿನಿಮಾ ವರ್ಕ್ ಮಾಡಿದೆ. ಆ 5 ಸಿನಿಮಾದಲ್ಲಿ 3 ಸಿನಿಮಾ ಆಕ್ಟ್ ಮಾಡಿದ್ದೆ. ಬಾಬಾ ರಸಿಕ, ಓಕೆ ಸರ್ ಓಕೆ, ಅದ್ರಲ್ಲಿ ಅಸೋಸಿಯೇಟ್ ಕ್ಯಾಮ್ರಾಮನ್ ಜೊತೆಗೆ ಆಕ್ಟಿಂಗ್ ಮಾಡಿದ್ದೀನಿ. ಸೊ ಕೆಲವು ಸರಿ ಲೈಟಿಂಗ್ ಮಾಡಿ ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು. ಸೊ ಅದಾದ ನಂತರ ಏನಾಯ್ತು, ಸ್ವಲ್ಪ ಅವಾಗ ಕಾರ್ಪೊರೇಟ್ ಇಂಡಸ್ಟ್ರಿಲಿ ಇದ್ದಾಗ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಏನಿರುತ್ತೆ, ಈ ಸಿನಿಮಾಗೆ ಬಂದಾಗ ಒಂಥರ ಯೂ ಟರ್ನ್ ಇದ್ದಂಗೆ. ಕರೆಕ್ಟ್. ಸೊ ಸಿನಿಮಾಗೆ ಬಂದಾಗ ಒಂದು 5 ಸಿನಿಮಾ ಮಾಡಿದ್ಮೇಲೆ ಸ್ವಲ್ಪ ಅವಾಗಿನ ಕಾಲಘಟ್ಟಕ್ಕೆ ಪೇಮೆಂಟ್ಸ್ ಅಷ್ಟು ಈಗಿನ ಲೆವೆಲ್ ಅಲ್ಲಿ ಇರಲಿಲ್ಲ. ಸೊ ಮತ್ತೆ ನಾನು ಕಾರ್ಪೊರೇಟ್ ಇಂಡಸ್ಟ್ರಿನಲ್ಲಿ ಫ್ರೀಲಾನ್ಸ್ ಸ್ಟಾರ್ಟ್ ಮಾಡಿದೆ, ನನ್ನ ಕಂಪನಿ ಸ್ಟಾರ್ಟ್ ಮಾಡಿದೆ. ಅವಾಗ್ಲೇ ನಾನು ಏನ್ ಹೆಸರಿಡೋದು ಅಂತ ಅನ್ಕೊಂಡಾಗ ಕ್ರೇಜಿ ಮೈಂಡ್ಸ್, ಆ ಉಚಿತ ನೆನಪಾಯ್ತು. ಹೌ ಪೀಪಲ್ ರಿಲೇಟ್ ಟು ಮೀ ಅಂತ. ನನ್ ಶ್ರೀ ಅಂತಂದ್ರೆ ಯಾವ ಶ್ರೀ ಅಂತಂದಾಗ, ಸೊ ಬರ್ತಾ ಬರ್ತಾ ಹೇಗಾಗೋಯ್ತು ಅಂದ್ರೆ ಶ್ರೀಗಿಂತ ಶ್ರೀ ಯಾವ ಶ್ರೀ ಅಂದ್ರೆ ಕ್ರೇಜಿ ಮೈಂಡ್ಸ್ ಅದು ಒಂಥರ ಬ್ರ್ಯಾಂಡ್ ಆಗೋಯ್ತು. ಶ್ರೀ ಅನ್ನೋರು ಇದಾರೆ, ಸೊ ಬ್ರ್ಯಾಂಡ್ ಆಗೋಯ್ತು, ಕ್ರೇಜಿ ಮೈಂಡ್ ಶ್ರೀ ಅಂತ ಬ್ರ್ಯಾಂಡ್ ಆಗೋಯ್ತು. ಸೊ ಕಾರ್ಪೊರೇಟ್ ಫಿಲ್ಮ್ಸ್ ಮತ್ತೆ ಸ್ಟಾರ್ಟ್ ಮಾಡಿದೆ. ಜೊತೆಗೆ ಸಿನಿಮಾ ಟಚ್ ಬಿಡ್ಲಿಲ್ಲ, ಟ್ರೇಲರ್ಸ್ ಮಾಡ್ತಾ ಇದ್ದೆ, ಸಿನಿಮಾಗಳು ಟ್ರೇಲರ್ಸ್ ಮಾಡ್ತಾ ಇದ್ದೆ. ಆ ವಿಚಾರಕ್ಕೆ ಬರೋದಾದ್ರೆ ಟ್ರೇಲರ್ ಫಸ್ಟ್ ಶುರು ಮಾಡಿದ್ದು ನೀವೇ ಅಂತ? ಓನನಲ್ಲಿ? ಹೌದು, ಓನನ್ನಲ್ಲೇ. ನಾನು ಸಿನಿಮಾಗೆ ಬರಕ್ ಮುಂಚೆ ನಾನು ವರ್ಕ್ ಮಾಡ್ತಿದ್ನಲ್ಲ, ಅಲ್ಲಿ ನಮ್ಮ ಬಾಸ್ ಮತ್ತೆ ರವಿಚಂದ್ರನ್ ಅವರು ಫ್ರೆಂಡ್ಸ್. ಸೊ ಅವ್ರು ಹಿಂಗೆ ಡಿಸ್ಕಸ್ ಮಾಡುವಾಗ ವೈ ಡೋಂಟ್ ಯು ಡೂ ಅ ಟ್ರೇಲರ್ ಅಂತ ಇವ್ರು ಕೇಳಿದ್ರು. ಟ್ರೇಲರ್ ಅವಾಗ ಥಿಯೇಟರ್ಸ್ ಅಲ್ಲಿ ಬರೋದು, ಇಂಗ್ಲಿಷ್ ಸಿನಿಮಾಗಳು ಬರೋದು, ಥಿಯೇಟರ್ ಅಲ್ಲಿ ಟ್ರೇಲರ್ಸ್ ಬರೋದು. ಆ ಟೈಮಲ್ಲಿ ಸಿನಿಮಾ ಸ್ಟಾರ್ಟ್ ಆಗಕ್ ಮುಂಚೆ ಥಿಯೇಟರ್ ಅಲ್ಲಿ ಟ್ರೇಲರ್ಸ್ ಬರೋದು, ಬರೀ ಹಾಲಿವುಡ್ ಸಿನಿಮಾಗಳು, ಯೂನಿವರ್ಸಲ್ ಸ್ಟುಡಿಯೋಸ್ ಆ ತರ ಟ್ರೇಲರ್ಸ್ ಬರೋದು. ಸೊ ನನಗೆ ನಮ್ಮ ಬಾಸ್ ಬಂದ್ಬಿಟ್ಟು, ನೋಡೋ ನಿನ್ ಸಿನಿಮಾ ಅಂತೆಲ್ಲ ಒಂದು ಸಿನಿಮಾ ಟ್ರೇಲರ್ ಮಾಡ್ತೀಯಾ ಅಂತಂದ್ರು. ನಾನು ಫುಲ್ ಖುಷಿ, ಮಾಡ್ತೀನಿ ಅಂತ. ಬಟ್ ನಾನು ಫುಲ್ ಸಿನಿಮಾ ನೋಡ್ಬೇಕು ಅಂತ. ನೀವು ಸಿನಿಮಾ ನೋಡಿದ್ರೆ ಅಲ್ವಾ ಸಿನಿಮಾ. ಟ್ರೇಲರ್ ಮಾಡೋದು ಬಹಳ ಕಷ್ಟಕರ ಕೆಲಸ. ಎಡಿಟಿಂಗ್ ಅಲ್ಲಿ ಸಿನಿಮಾ ಎಡಿಟಿಂಗ್ ಅಂತ ಕಾರ್ಪೊರೇಟ್ ಮತ್ತೆ ಡಾಕ್ಯುಮೆಂಟರಿ ಎಡಿಟಿಂಗ್ ತುಂಬಾ ಕಷ್ಟ. ಯಾಕೆಂದ್ರೆ ಅಲ್ಲಿ ಎಡಿಟರ್ ಇಸ್ ದ ಡೈರೆಕ್ಟರ್. ಯಾರು ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲಿಂದ ಇಲ್ಲಿ ಕಟ್ ಮಾಡೋ ಜಡ್ಜ್ ಮಾಡಬೇಕು, ಎಡಿಟರ್ ಜಡ್ಜ್ ಮಾಡಬೇಕು. ಅದೇ ರೀತಿ ಟ್ರೇಲರ್ ಕಟ್ ಮಾಡೋದು ಇಟ್ಸ್ ಎ ಆರ್ಟ್. ತುಂಬಾ ಟ್ಯಾಲೆಂಟ್ ಇರಬೇಕು. ಯಾಕಂದ್ರೆ ಒಂದು ಇಡೀ ಸಿನಿಮಾನ ನೋಡಿ ಆ ಸಿನಿಮಾದ ಒಂದು ತುಣುಕುಗಳನ್ನ ತಗೊಂಡು ಕತೆ ಹೇಳ್ಬೇಕು, ಆದ್ರೆ ಹೇಳ್ದಂಗೆ ಇರ್ಬಾರ್ದು, ಅಂದ್ರೆ ಏನು ಬಿಟ್ಕೊಡ್ಬಾರ್ದು, ಕ್ರಕ್ಸ್ ನ ಬಿಟ್ಕೊಡ್ದಿರೋ ಕುತೂಹಲ ಕೆರಳಿಸ್ಬೇಕು. ಸೊ ಅದಕ್ಕೆ ನಾನು ಸಿನಿಮಾ ನೋಡ್ಬೇಕಲ್ಲ. ಜಸ್ಟ್ ಲೈಕ್ ಒಂದು ಆರ್ಟಿಕಲ್ ಒಂದು ಹೆಡ್ಡಿಂಗ್ ಕೊಟ್ಟಂಗೆ. ಎಕ್ಸಾಕ್ಟ್ಲಿ, ಆರ್ಟಿಕಲ್ ಹೆಡ್ಡಿಂಗ್ ಕೊಟ್ಟಂಗೆ. ಒಂದು 2 ಲೈನ್ ಇಂಟ್ರೋ ಆರ್ಟಿಕಲ್ ಇರುತ್ತಲ್ಲ, ಒಂದು ಮೇನ್ ಹೆಡ್ಡಿಂಗ್, ಒಂದು ಸಬ್ ಕಿಕ್ಕರ್. ಸೊ ಆ ತರ ಸರಿ ಸಿನಿಮಾ ನೋಡ್ಬೇಕು. ಅವಾಗ ಬೀಟಾ ಟೇಪ್ ಅಲ್ಲಿ ಬೀಟಾ ಟೇಪ್ 90 ಮಿನಿಟ್ಸ್ ಇರೋದು. ಸೊ 2 ಟೇಪ್ ಅಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಟೇಪ್ ತಂದು ಕೊಟ್ರು. ಸೊ ಫುಲ್ ಸಿನಿಮಾ ನೋಡಿ ಒಂದು ವಾರ ತಗೊಂಡೆ ಅನ್ಸುತ್ತೆ ಟ್ರೇಲರ್ ಮಾಡ್ಲಿಕ್ಕೆ. ಅದು ಒಂಥರ ಹಿಟ್. ಅಂದ್ರೆ ರವಿ ಸರ್ದು ರಿಯಾಕ್ಷನ್, ಅವರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಅವರು ಸೆಟ್ ಅಂದ್ರೆ ಅವ್ರ ಜೊತೆ ವರ್ಕ್ ಮಾಡಿದವ್ರು ಕೇಳಿದ್ರೆ ಹೇಳ್ತಾರೆ, ಯಾಕಂದ್ರೆ ಅವರ ಇಮ್ಯಾಜಿನೇಷನ್ ಮ್ಯಾಚ್ ಮಾಡಬೇಕಲ್ಲ.
ಬಟ್ ಅದೇನೋ ಗೊತ್ತಿಲ್ಲ, ಟ್ರೇಲರ್ ನೋಡಿದ ತಕ್ಷಣ ಸೂಪರ್ ಅಂತಂದ್ಬಿಟ್ರು, ಹೊರಗಿಲ್ಲದೆ ಅಂತ. ಸೊ ಅದಾದ ನಂತರ ಒಂದಷ್ಟು ಟ್ರೇಲರ್ಗಳು ಮಾಡಿದೆ, ಏಕಾಂಗಿ, ಕೋದಂಡರಾಮ, ಮತ್ತೆ ಇದು ಕೃಷ್ಣ ಲೀಲೆ ಅಂತ ರಾಕ್ಲೈನ್ ಪ್ರೊಡಕ್ಷನ್ಸ್, ಡಿ ರೇಂದ್ರ ಬಾಬು ಡೈರೆಕ್ಟ್, ಅದ್ರದ್ದು ಟ್ರೈಲರ್ಸ್ ಮಾಡಿದ್ದೆ. ಅಂದ್ರೆ ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆ. ಆದ್ಮೇಲೆ ಸಿನಿಮಾಗೆ ಬಂದ್ಮೇಲೆ ಗೊತ್ತಾಯ್ತಲ್ಲ ಈ ತರ ಟ್ರೈಲರ್ಸ್ ಮಾಡ್ತಾನೆ. ಸ್ವಾತಿ ಮುತ್ತು ಟ್ರೈಲರ್ ಮಾಡಿದೆ, ಸುದೀಪ್ ಅವ್ರದ್ದು. ಯಾಕಂದ್ರೆ ನಂದಿನಲ್ಲಿ ಪರಿಚಯ ಆಯ್ತು. ಹಾಗೆ ರ್ಯಾಪ್ ಇತ್ತು, ಹೋಗಿ ಟ್ರೈಲರ್ಸ್ ಮಾಡ್ತಾನೆ, ಹೋಗಿನಲ್ವಾ ಟ್ರೈಲರ್ಸ್ ಮಾಡೋದು ಅಂತ ಅದು ಟ್ರೈಲರ್ ಮಾಡಿದ್ದೆ. ಸೊ ಅದೊಂದು ಟಚ್ ಇತ್ತು. ಸೊ ಆಗ ಪರಿಚಯ ಆಗಿದ್ದು ನನಗೆ ಈ ಜಂಕಾರ್ ಸಂಸ್ಥೆ ಅವರು ಪರಿಚಯ ಆದ್ರು. ಗಿರಿಧರ್ ದಿವಾನ್ ಮ್ಯೂಸಿಕ್ ಡೈರೆಕ್ಟರ್ ಭರತ್ ಅವರು ಪರಿಚಯ ಆದ್ರು. ಅವ್ರಿಗೆ ಈ ಡಿವೋಷನಲ್ ಸಾಂಗ್ಸ್ಗೆ ವಿಡಿಯೋ ಎಡಿಟ್ ಮಾಡ್ಕೊಡ್ತಿದ್ದೆ. ಅವಾಗ ನಾ ಐಡಿಯಾ ಹೇಳಿದೆ, ಒಂದು ಮ್ಯೂಸಿಕ್ ವಿಡಿಯೋ ಮಾಡೋಣ ಅಂತ. ಆ ಮ್ಯೂಸಿಕ್ ವಿಡಿಯೋ ಮಾಡಿ ಅದು ಒಂದು ಹಿಟ್ ಆಯ್ತು. ಅದಾಗಿ ಒಂದ್ 2 ವರ್ಷಕ್ಕೆ ಅವರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರು. ಅವರೇ ಫಿಕ್ಸ್ ಆಗ್ಬಿಟ್ಟಿದ್ರು, ಇವರು ನೀವು ಎಡಿಟ್ ಮಾಡಿ ಅಂತ. ಮುಸ್ಸಂಜೆ ಮಾತು ಹಂಗಾಯ್ತು. ಆಸ್ ಎ ಎಡಿಟರ್ ನಾನು ಡೆಬ್ಯೂ ಮಾಡಿದ್ದು. ಬಟ್ ನನ್ಗೆ ನೆಗೆಟಿವ್ ಫಿಲ್ಮ್ ಎಡಿಟ್ ಬಗ್ಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾನು ಕಾರ್ಪೊರೇಟ್ಸ್ ಎಲ್ಲ ಮಾಡ್ತಿದ್ದು ವಿಡಿಯೋ ಫಾರ್ಮ್ಯಾಟ್. ಸೊ ಈ ನೆಗೆಟಿವ್ ಫಾರ್ಮ್ಯಾಟ್ ಗೊತ್ತೇ ಇರ್ಲಿಲ್ಲ ನನಗೆ. ಬಟ್ ಅವಾಗ ಲಕ್ಕಿಲಿ ನನಗೆ ಸಿನಿಮಾ ಎಡಿಟರ್ಸ್ ಕೆಲವರು ಪರಿಚಯ ಇದ್ರು. ನಮ್ಮ ಶಶಿಕುಮಾರ್ ಅಂತ ಎಡಿಟರ್ ದೀಪು ಅವರ ತಂದೆ, ಅವ್ರ ಪರಿಚಯ ಇತ್ತು ನನಗೆ. ಸೊ ಅವ್ರ ಹತ್ರ ಹೋಗಿ ಕೇಳಿದೆ, ನಾನು ಈ ತರ ಒಂದು ಸಿನಿಮಾ ಆಫರ್ ಬಂದಿದೆ, ಮಾಡಬೇಕು ಅಂತಿದ್ದೀನಿ, ಹಿಂಗೆ ಯೂನಿಯನ್ ಮೆಂಬರ್ ಆಗೋದು. ನಿನ್ಗೆ ಎಡಿಟಿಂಗ್ ಬರುತ್ತಲ್ಲ ಮಾಡ್ಕೊಳ್ಳೋ ಅಂತಂದ್ರು. ಸೊ ಈ ನೆಗೆಟಿವ್ ಎಡಿಟಿಂಗ್ಗೆ ಒಬ್ರು, ಅಂದ್ರೆ ಫಿಸಿಕಲಿ ಕಟ್ ಮಾಡಿ ಜಾಯಿನ್ ಮಾಡ್ಲಿಕ್ಕೆ ಒಬ್ರು ನನ್ಗೆ ಹೆಲ್ಪ್ ಮಾಡಿದ್ರು. ಸೊ ಮುಸಂಜೆ ಮತ್ತು ಒಂದು ನಾನು ಆಸ್ ಎ ಡೆಬ್ಯೂ ಮತ್ತೆ ಆಕ್ಸಿಡೆಂಟಲ್ ಎಡಿಟರ್. ಲಕ್ಕಿಲಿ ಅದು ಹಿಟ್ ಆಯ್ತು. ಹಿಟ್ ಆದ್ಮೇಲೆ ಎಡಿಟಿಂಗೇ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೆ ಮುಂಚೆ ನಾನು ಮುಸಂಜೆ ಮತ್ತು ಮುಂಚೆ ಗಾಳಿಪಟ, ಅದೊಂದು ಒಳ್ಳೆ ಅವಕಾಶ ಸಿಕ್ತು ಆಸ್ ಎ ಪ್ರೊಡಕ್ಷನ್ ಡಿಸೈನ್. ಒಳ್ಳೆ ಜರ್ನಿ ಕೂಡ ಅದು ತುಂಬಾ ಒಳ್ಳೆ ಜರ್ನಿ. ಇಡೀ ಸಿನಿಮಾದ ಡಿಸೈನ್ ಮಾಡೋದು. ಹೌದು, ಆ ಸಿನಿಮಾ ನನಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್, ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋಕೆ ನಂಗೊಂದು ಪ್ಲಾಟ್ಫಾರ್ಮ್ ಆಯ್ತು ಅದು. ಪ್ರೀ ಪ್ರೊಡಕ್ಷನ್, ಲೊಕೇಶನ್ ಹಂಟ್ ಇಂದ ಹಿಡಿದು ಲಾಜಿಸ್ಟಿಕ್ಸ್, ಸ್ಟೇ, ಟ್ರಾನ್ಸ್ಪೋರ್ಟೇಶನ್, ಎಲ್ಲವೂ ಒಂದು ಕಲೀಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು ನನಗೆ. ಸೊ ಅವಾಗ ಈ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಎಲ್ಲೆಲ್ಲಿ ಏನೇನು ತೊಂದರೆಗಳಾಗ್ಬೋದು ಅನ್ನೋದು ಗೊತ್ತಾಯ್ತು. ಸೊ ಎಡಿಟರ್ ಆದಾಗ ಅದೆಲ್ಲ ನಿಭಾಯಿಸಕ್ ಈಸಿ ಆಯ್ತು. ಸೊ ಎಡಿಟ್ ಮಾಡಿದೆ. ಅದಾದ್ಮೇಲೆ ಕಂಟಿನ್ಯೂ ಎಡಿಟಿಂಗೇ ಆಗೋಯ್ತು. ಈ ಕ್ಯಾಮರಾದ್ದು ಹಂಗೆ ಸೈಡ್ ಲೈನ್ ಹೊರಟೋಗಿತ್ತು. ಬಟ್ ಒನ್ಸ್ ಇನ್ ಎ ವೇಲ್ ಒಂಥರ ಏನದು ಕೆಮಿಯೋ ತರ, ಗೆಸ್ಟ್ ಅಪಿಯರೆನ್ಸ್ ತರ ಹೆಲಿಕಾಪ್ಟರ್ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿದ್ದೆ. ಹೆಲಿಕಾಪ್ಟರ್ ಶೂಟ್ ಇದ್ದಾಗ ಮಾತ್ರ ನಾನು ಕ್ಯಾಮ್ರಾ ಹಿಡಿತಿದ್ದೆ. ಅಪಾರ್ಟ್ ಫ್ರಮ್ ದಟ್ ನನ್ನ ಕಾರ್ಪೊರೇಟ್ ಫಿಲ್ಮ್ಸ್ ನಡೀತಾ ಇರೋದು. ಆಮೇಲೆ ಇದ್ರ ನಡುವೆ ಮಾಡ್ತಾ ಇದ್ರು, ಮುಂಚೆ ಮಾಡ್ತಿದ್ರೆ ಗೊತ್ತಿಲ್ಲ, ನೀವು ಈ ಮೋಡ ಬಿತ್ತನೆ ಅಂತೆಲ್ಲ ಇದು ಮಾಡಿದ್ರೆ ಕಾನ್ಸೆಪ್ಟ್. ಅದು ಹೌದು, ಮೋಡ ಬಿತ್ತನೆ 2003 ನಲ್ಲಿ ಕರ್ನಾಟಕಕ್ಕೆ ಫಸ್ಟ್, ಇಂಡಿಯಾದಲ್ಲೇ ಫಸ್ಟ್ ಕಾನ್ಸೆಪ್ಟ್ ನ ನಮ್ಮ ಸ್ನೇಹಿತರೊಬ್ರು 3 ಸ್ಟೇಟ್ ಅಲ್ಲಿ ಪ್ಲಾನ್ ಮಾಡಿ, ಹೌದು, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ. ಅಗ್ನಿ ಏವಿಯೇಷನ್ ಅಂತ ಒಂದು ಕಂಪನಿ ಇದೆ ಜಕ್ಕೂರಲ್ಲಿ. ಅವರು ಆ ಟೆಕ್ನಾಲಜಿನ US ಇಂದ ತಗೊಂಡ್ಬಂದು ಇಲ್ಲಿ ಪ್ರಪೋಸ್ ಮಾಡಿದ್ರು. ಈ ತರ ಮಾಡಿದ್ರೆ ಮಳೆ ಇರ್ಲಿಲ್ಲ ಅಷ್ಟು. ಅವಾಗ ಬರಗಾಲ ಇತ್ತು, ಪೀರಿಯಡ್ ಇತ್ತು. SM ಕೃಷ್ಣ ಅವರು CM ಆಗಿದ್ರು. ಅವರು ಈ ತರ ತುಂಬಾ ಒಂದು ಇನೋವೇಟಿವ್, ಅಂದ್ರೆ ಈ ತರ ಒಂದು ಡಿಸಿಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇನ್ನೋವೇಟಿವ್. ಯಾಕೆಂದ್ರೆ IT ಇಂಡಸ್ಟ್ರಿ ಹೆಲ್ಪ್ ಮಾಡ್ಲಿಕ್ಕೆ ಅದೆಲ್ಲ ಅವರೇ ಡಿಸಿಷನ್ ತಗೊಂಡಿದ್ದು. ಆವಾಗ ಆ ಟೆಕ್ನಾಲಜಿ ತಂದಾಗ ಜನಗಳಿಗೆ ಮೋಡ ಬಿತ್ತನೆ, ಕ್ಲೌಡ್ ಸೀಡಿಂಗ್, ಏನೋ ಕೆಮಿಕಲ್ ಹಾಕ್ಬಿಡ್ತಾರಪ್ಪ ಮೋಡದಲ್ಲಿ, ಅದು ನೀರು, ಆ ಮಳೆ ಬಂದು ಆ ನೀರು ಕುಡಿದ್ರೆ ಎಫೆಕ್ಟ್ ಆಗ್ಬಿಡುತ್ತೆ, ಒಂದು ಮಿತ್ ಇತ್ತು, ಕಲ್ಪನೆ ಇತ್ತು. ಅದನ್ನ ಹೋಗ್ಲಾಡಿಸ್ಬೇಕಾದ್ರೆ ನಾವು ತೋರಿಸ್ಬೇಕಲ್ಲ, ಏನ್ ಮಾಡ್ತೀವಿ ಅನ್ನೋ ತೋರಿಸ್ಬೇಕಲ್ಲ. ಅದನ್ನ ಡಾಕ್ಯುಮೆಂಟ್ ಮಾಡೋಣ, ಎಂಟೈರ್ ಪ್ರೋಸೆಸ್ ನ ಡಾಕ್ಯುಮೆಂಟ್ ಮಾಡಿ ಒಂದು ಡಾಕ್ಯುಮೆಂಟ್ರಿ ತರ ಪ್ರೆಸೆಂಟ್ ಮಾಡಿದ್ರೆ ಪೀಪಲ್ ವಿಲ್ ನೋ, ಒಂದು ಎಜುಕೇಟಿವ್ ಡಾಕ್ಯುಮೆಂಟ್ರಿ ಆಗತ್ತೆ ಅಂತ ಹೇಳಿ ಯಾಕಂದ್ರೆ ನಾನು ಹೆಲಿಕಾಪ್ಟರ್ ಶಾರ್ಟ್ಸ್ ತೆಗಿತಿದ್ನಲ್ಲ, ಸೊ ಏರಿಯಲ್ ವಿಡಿಯೋ ಮತ್ತೆ ಫಿಕ್ಸ್ ಆದೆ. ಅದೊಂದು 3 months 4 months ಒಳ್ಳೆ ಬಿಟ್ರಿ. ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಆಗ ಫಸ್ಟ್ ಕರ್ನಾಟಕ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ ಒಂದ್ 2 ತಿಂಗಳಿಗೇನೋ ಆಂಧ್ರದವರು ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಕರ್ನಾಟಕ ಆಂಧ್ರ ಎರಡು ಕಡೆ ಮಾಡ್ತಿದ್ವಿ. ಸೊ ಆಕ್ಚುಲಿ ಅದು ಹೆಂಗೆ, ಅದು ಕಾನ್ಸೆಪ್ಟ್ ಏನ್ ಮಾಡಿದ್ರು ಅಲ್ಲಿ? ಹೆಂಗೆ ಅಂತಂದ್ರೆ, ಈಗ ಕರ್ನಾಟಕ ಮಾಡಿದ್ದು ಒಂದು ರಡಾರ್ ಸ್ಟೇಷನ್ ಅಂತ ಇರುತ್ತೆ. ಇಲ್ಲಿ ಸೌತ್ ಆಫ್ ಇದಕ್ಕೆ ರಡಾರ್ ಸ್ಟೇಷನ್ ಇಲ್ಲಿ ಜಕ್ಕೂರಲ್ಲಿ ಇತ್ತು.
ಫ್ಲೈಯಿಂಗ್ ಫ್ರಮ್ HAL ಹಳೆ ಏರ್ಪೋರ್ಟ್. ನಾರ್ತ್ ಕರ್ನಾಟಕ ಹುಬ್ಳಿ. ಹುಬ್ಳಿ ಅಲ್ಲಿ ಏರ್ಪೋರ್ಟ್ ಇಂದ ಅಲ್ಲಿ ಫ್ಲೈ ಮಾಡ್ತಿದ್ವಿ. ಸೊ ಅಲ್ಲಿ ರಡಾರ್ ಸ್ಟೇಷನ್ ಹುಬ್ಳಿನ ಗುಲ್ಬರ್ಗನಲ್ಲಿ ರಡಾರ್ ಸ್ಟೇಷನ್. ಈ ರಡಾರ್ ಸ್ಟೇಷನ್ ಏನ್ ಮಾಡುತ್ತೆ, 250 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿರೋ ಮೋಡಗಳನ್ನೆಲ್ಲ ಸ್ಕ್ಯಾನ್ ಮಾಡುತ್ತೆ. ಅದರ ಪ್ಯಾರಾಮೀಟರ್ಸ್ ನ ಸ್ಟಡಿ ಮಾಡುತ್ತೆ. ಈಗ ನಾವು ನೋಡೋ ಮೋಡ ಎಲ್ಲ ಕಣ್ಣು ಕಾಣಿಸೋ ಮೋಡ ಎಲ್ಲ ಮಳೆ ಬರಲ್ಲ, ಅದಕ್ಕೆ ಒಂದು ಪ್ಯಾರಾಮೀಟರ್ಸ್ ಇರಬೇಕು. ಅಂದ್ರೆ ಮೋಡದ ಥಿಕ್ನೆಸ್, ಈಗ ಕ್ಲೌಡ್ ನಾವ್ ಏನ್ ನೋಡ್ತೀವಲ್ಲ ಅದು ಕ್ಲೌಡ್ ಬೇಸ್. ಅದು ನಮ್ ಕಣ್ಣಿಗೆ ಕಾಣಿಸೋ ಕ್ಲೌಡ್ ಬೇಸ್. ಕ್ಲೌಡ್ ಬೇಸ್ಗೂ ಕ್ಲೌಡ್ ಟಾಪ್ಗೂ ಮಿನಿಮಮ್ ಒಂದು 5000 ಫೀಟ್ ಥಿಕ್ನೆಸ್ ಅಷ್ಟು ಇರಬೇಕು. ಆಮೇಲೆ ಇಷ್ಟು ವಾಟರ್ ಕಂಟೆಂಟ್, ಅಂದ್ರೆ ವಾಟರ್ ಎಷ್ಟಿದೆ ಅನ್ನೋದು, ಡೆನ್ಸಿಟಿ ಎಷ್ಟಿದೆ ಅನ್ನೋದು ಸ್ಟಡಿ ಮಾಡತ್ತೆ. ರಡಾರ್ ಸ್ಟಡಿ ಮಾಡತ್ತೆ. ಆ ಡೇಟಾನ ತಗೊಂಡು ಅನಲೈಸ್ ಮಾಡಿ ಸ್ಟ್ಯಾಂಡ್ ಬೈ ಅಲ್ಲಿ ಇರ್ತಾರೆ. ಇಬ್ರು ಪೈಲಟ್ ಸ್ಟ್ಯಾಂಡ್ ಬೈ ಅಲ್ಲಿ ಇರ್ತಾರೆ ಥ್ರೂ ಅಂದ್ರೆ ರೌಂಡ್ ದ ಕ್ಲಾಕ್. 4 ಜನ ಪೈಲಟ್ ಶಿಫ್ಟ್ ವೈಸ್ ಏರ್ಪೋರ್ಟ್ ಹತ್ರ ಅಥವಾ ಏರ್ಪೋರ್ಟ್ ಅಲ್ಲೇ ಸ್ಟ್ಯಾಂಡ್ ಬೈ ಅಲ್ಲಿ ಇರ್ತಾರೆ. ಆನ್ ದ ಕಾಲ್ ದೇ ವಿಲ್ ಟೇಕ್ ಆಫ್, ವಿತಿನ್ 15 minutes ಟೇಕ್ ಆಫ್ ಮಾಡ್ತಾರೆ. ಆ ರೀತಿ ಇದು ಕೋಆರ್ಡಿನೇಷನ್ ನಡೀತಿರುತ್ತೆ. ಸೊ ಇವರು ಓಕೆ, ಈ ಪರ್ಟಿಕ್ಯುಲರ್ ಕ್ಲೌಡ್ಗೆ ನಾವು ಮೋಡ ಬಿತ್ತನೆ ಏನಿಲ್ಲ, ಇಟ್ಸ್ ಜಸ್ಟ್ ಕಾಮನ್ ಸಾಲ್ಟ್, NaCl. ನಾವು ತಿನ್ನೋ ಉಪ್ಪಿದೆಯಲ್ಲ ಅದನ್ನ ಒಂದು ಒಂದು ಟ್ಯೂಬ್ ತರ ಇದರಲ್ಲಿ ಕನ್ಸೀಲ್ ಮಾಡಿರ್ತಾರೆ. ಅದು ಈ ನಮ್ಮ ಇದು ಪಟಾಕಿ ತರನೇ, ಸುಸುರು ಬತ್ತಿ ತರ ಅದು ಪೈಲಟ್ ಹತ್ರ ಕಂಟ್ರೋಲ್ ಇರುತ್ತೆ. ಒಂದು ಬಟನ್ ಟ್ರಿಗರ್ ಮಾಡಿದ್ರೆ ಅದು ಹತ್ಕೊಳತ್ತೆ, ಉರಿಯತ್ತೆ. ಆ ಉರಿದು ಒಂದು ಸಾಲ್ಟ್ ಆವಿ ಮೋಡದಲ್ಲಿ ಸೇರ್ಕೊಂಡಾಗ ದಟ್ ವಿಲ್ ಆಕ್ಟ್ ಆಸ್ ಎ ಕ್ಯಾಟಲಿಸ್ಟ್. ಅದು ಬೇರೆ ಏನು ಮಾಡಲ್ಲ, ಕ್ಯಾಟಲಿಸ್ಟ್ ಆಗಿ, ಅಂದ್ರೆ ಇಟ್ ವಿಲ್ ಕಿಕ್ ಇನ್ ದ ಒಂದು ಇಂಜಿನ್ ಸ್ಟಾರ್ಟ್ ಮಾಡ್ದಂಗೆ. ಯಾಕೆಂದ್ರೆ ಒಂದು ಪರ್ಟಿಕ್ಯುಲರ್ ಕ್ಲೌಡ್ ಅದರಲ್ಲಿ ಸಾಕಷ್ಟು ನೀರಿನ ಅಂಶ ಇದೆ, ಆದ್ರೆ ಅದನ್ನ ಹಾಗೆ ಬಿಟ್ರೆ ಸ್ಕ್ಯಾಟರ್ ಆಗ್ಬಿಡುತ್ತೆ ಗಾಳಿಯಿಂದ. ಸೊ ಅದಕ್ಕೆ ಕ್ಲೌಡ್ ಸೀಡಿಂಗ್ ಮಾಡಿದ್ರೆ ಅದೇನ್ ಮಾಡುತ್ತೆ, ಅಕ್ಕಪಕ್ಕ ಇರೋ ಕ್ಲೌಡ್ಸ್ನೆಲ್ಲ ಗ್ಯಾದರ್ ಮಾಡುತ್ತೆ, ಅಂದ್ರೆ ಮ್ಯಾಗ್ನೆಟ್ ತರ ಎಳ್ಕೊಳತ್ತೆ. ಎಳ್ಕೊಂಡು ಎಲ್ಲ ಒಟ್ಟುಗೂಡಿದಾಗ ಆ ಘರ್ಷಣೆ, ಅಂದ್ರೆ ಥಂಡರ್ ಇದು ಎಲ್ಲ ಆಗಿ ಅದು ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಅಂಡ್ ದೆನ್ ಯಾವಾಗ ವಿತ್ ಸ್ಟ್ಯಾಂಡ್ ಮಾಡಕ್ಕಾಗಲ್ವೋ ಅವಾಗ ಮಳೆ ಬರುತ್ತೆ. ಅದು ಕಣ್ಣಾರ ನೋಡಿದೀನಿ ಆ ಒಂದು ಭಾಗ್ಯ, ಅದು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್. ಒಂದು ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ನಿಮಗೆ ಆ ಕಾರ್ಯದಲ್ಲಿ ತೊಳ್ಕೊಂಡಿದ್ದ ಒಂದು ತೃಪ್ತಿ ಅಲ್ವಾ? ಹೌದು. ಆತರ ಸಾಕಷ್ಟು ಎಕ್ಸ್ಪೆರಿಮೆಂಟಲ್ ಶೂಟ್ಗಳು ನಾನು ಮಾಡಿದೀನಿ. ಓಪನ್ ಹಾರ್ಟ್ ಸರ್ಜರಿ ಶೂಟಿಂಗ್ ಮಾಡಿದೀನಿ. ಅವೇಕ್ ಸರ್ಜರಿ ಅಂತ ಒಂದು ಶೂಟ್ ಮಾಡಿದೀನಿ. ಅಂದ್ರೆ ಪೇಷಂಟ್ ಎಚ್ಚರ ಇರ್ತಾರೆ, ಹಾರ್ಟ್ ಬಗದು ಆಪರೇಷನ್ ಮಾಡ್ತಾ ಇರ್ತಾರೆ. ಅವ್ರದ್ದು ಇಂಟರ್ವ್ಯೂ ಮಾಡಿದೀನಿ ಆನ್ ದ ಟೇಬಲ್, ಅಂದ್ರೆ ಆಪರೇಷನ್ ಟೇಬಲ್ ಅಲ್ಲಿ ಪೇಷಂಟ್ ಇಂಟರ್ವ್ಯೂ ಮಾಡಿದೀನಿ. ಅದು ಎಕ್ಸೈಟಿಂಗ್ ಅಲ್ವಾ? ಅಂದ್ರೆ ಯಾರಿಗುಂಟು ಯಾರಿಗೆ ಅವಕಾಶನ ಸಿಗಲ್ಲ, ಡಾಕ್ಟರ್ಗಳು ಹೊರಗೆ ಬಿಡ್ಕೊಳ್ಳಲ್ಲ. ಸೊ ಆತರ ಸಾಕಷ್ಟು ಇದರಿಂದಾನೇ ಅದು ಕ್ರೇಜಿ. ಒಂದು ಆ ಉಚಿತನ ಇಲ್ಲ ಅಂದ್ರೆ ಎಷ್ಟೋ ನಾವು ಕರೆದಿಲ್ ಮಾತಾಡ್ತಾ ಇರ್ಲಿಲ್ಲ ಅಲ್ವಾ? ಸೊ ಅದೇ, ಸೊ ಈ ತರ ತುಂಬಾ ಎಕ್ಸ್ಪೆರಿಮೆಂಟ್, ಅಂದ್ರೆ ತುಂಬಾ ವಿಚಾರಗಳು, ಸಾಕಷ್ಟು ಡಾಕ್ಯುಮೆಂಟರಿ. ಏರ್ಪೋರ್ಟ್ ಈಗ ಫಂಕ್ಷನ್ ಏನು ಹೊಸ ಏರ್ಪೋರ್ಟ್ ಇದೆಯಲ್ಲ, ಅದರದ್ದು ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಮಾಡಿದ್ದೀನಿ ನಾನು. ಅಂದ್ರೆ ಅದು ವರ್ಚುವಲಿ ಮಾಡಿದ್ದು. ಇವರು ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ, ಯಾಕೆಂದ್ರೆ ದೇವನಹಳ್ಳಿ ಈಗಿರೋ ಏರ್ಪೋರ್ಟ್ ಏನಿದೆ, ನಮ್ಮ ಹೈವೇ ಇಂದ ಒಳಗಡೆ 7 ಕಿಲೋಮೀಟರ್ ಇದೆ. ಸೊ ಇಮ್ಯಾಜಿನ್ ಮಾಡಿ, ಅವಾಗ ಹೈವೇ ಇರ್ಲಿಲ್ಲ, ಅಂದ್ರೆ 4 ಲೇನ್ ಇರ್ಲಿಲ್ಲ, ಇದ್ದಿದ್ದು ಒಂದು ಸಿಂಗಲ್ ರೋಡ್, 2 ಲೇನ್ ರೋಡ್ ಇತ್ತು. ಒಳಗಡೆ 7 ಕಿಲೋಮೀಟರ್ ರಸ್ತೆನೇ ಇಲ್ಲ, ಅಲ್ಲಿ ಬರೀ ಬಂಜರು ಭೂಮಿ ಜಮೀನು ಅಷ್ಟೇ ಇದ್ದಿದ್ದಲ್ಲ. ಸೊ ಅಲ್ಲಿ ಕರ್ಕೊಂಡು ಹೋಗಿ ಗುದ್ಲಿ ಪೂಜೆ ಮಾಡಿಸೋದು ಕಷ್ಟ ಅಂತ ಹೇಳಿ ಇನ್ಫೋಸಿಸ್ ಅವಾಗ ಒಂದು ಟೀಮ್ ಇತ್ತು, BATF ಅಂತ, ಬ್ಯಾಂಗ್ಳೂರ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಎಲ್ಲ ಈ IT ಕಂಪನಿಗಳು ಅವರೆಲ್ಲ ಸೇರ್ಕೊಂಡು ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ರು ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ. ಸೊ ಇನ್ಫೋಸಿಸ್ ನಮ್ಮ ಕ್ಲೈಂಟ್ ಆಗಿದ್ರಿಂದ ಅವ್ರು ಕರೆದು ಈ ತರ ಗುದ್ಲಿ ಪೂಜೆ ಮಾಡೋದಿದೆ, ಅದನ್ನ ಫಿಸಿಕಲಿ ಮಾಡೋದ್ ಕಷ್ಟ ಆಗತ್ತೆ, ಸೊ ವರ್ಚುವಲ್ ಮಾಡೋಣ. ಸೊ ನೀವು ಆ ಜಾಗ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಅದನ್ನ ವಿಡಿಯೋ ಪ್ರೆಸೆಂಟೇಶನ್ ತರ ಗುದ್ಲಿ ಪೂಜೆ ಮಾಡ್ದಾಗೆ. ಸೊ ಅದು ಶೂಟಿಂಗ್ ಮಾಡಕ್ ಹೋಗಿದ್ದೆ, ಶೂಟಿಂಗ್ ಮಾಡಿ ಎಡಿಟ್ ಮಾಡಿದ್ ನಾನೇ. ಅದಕ್ಕೆ ಅಲ್ಲಿ ದೇವನಹಳ್ಳಿ ಆಕ್ಚುಯಲ್ ಜಾಗದಲ್ಲಿ ಗುದ್ಲಿ ಪೂಜೆ, ಆ ಪೂಜೆ ಇದೆಲ್ಲ ಶೂಟ್ ಮಾಡೋದಿತ್ತು. ಸೊ ಕ್ಯಾಮ್ರಾ ಎಲ್ಲ ಇಟ್ಟು ಗ್ಲಾಸ್ ಎಲ್ಲ ಎತ್ಕೊಂಡು ಹೋಗಿದ್ದೆ, ಒಂದು ಐಡಿಯಾ ಇತ್ತು. ಸೊ ಫ್ರೇಮ್ ಇಟ್ಟು ಗುದ್ಲಿನ ಫ್ರೇಮ್ ಅಲ್ಲಿ ಹಿಂಗ್ ಚುಚ್ಬಿಟ್ಟು ಒಂದು ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ ಚುಚ್ಬಿಟ್ಟು ಪೂಜೆ ಎಲ್ಲ ಶೂಟಿಂಗ್ ಎಲ್ಲ ಮಾಡಿ
ಕ್ಯಾಮ್ರಾ ಮುಂದೆ ಗ್ಲಾಸ್ ಇಟ್ಟು ಮಣ್ಣು ಈ ಮಮ್ಟಿ ತಗೊಂಡು ಎರ್ಚ್ತಾರಲ್ಲ, ಮೊಕದ ಮೇಲೆ ಬಿದ್ದಂಗ ಆಗುತ್ತೆ. ಕಟ್ ಮಾಡಿದ್ರೆ ಎಲ್ಲ CG ನಲ್ಲಿ ಬರುತ್ತೆ, ಫುಲ್ ಏರ್ಪೋರ್ಟ್ ರೆಡಿ ಆಗಿರೋದು. ಆಮೇಲೆ ಫ್ಲೈಟ್ ಟೇಕ್ ಆಫ್ ಅದೆಲ್ಲ ಈ ಹಾಲಿವುಡ್ ಫಿಲ್ಮ್ ಶಾರ್ಟ್ಸ್ ಎಲ್ಲ, ಸ್ಟಾಕ್ ಶಾರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ವೀಲಿಂಗ್ ಅನ್ನೋದು ಒಂದು ವಿಡಿಯೋ. ಅದನ್ನ ಪ್ರಧಾನಿಯವರು ಒಂದು ಇಲ್ಲಿ ವಿಧಾನಸೌಧದಲ್ಲಿ ಒಂದು ಬಟನ್ ಒತ್ತಿದ್ರೆ ಸ್ಕ್ರೀನ್ ಅಲ್ಲಿ ಪ್ಲೇ ಆಗುತ್ತೆ. ಇದು ಕಾನ್ಸೆಪ್ಟ್. ಸೊ ಶೂಟಿಂಗ್ ಹೋಗಿದ್ದೀನಿ, ಶೂಟಿಂಗ್ ಎಲ್ಲ ಆಯ್ತು. ಅಲ್ಲಿ ಪುರೋಹಿತರು ಒಳ್ಳೇದಾಗ್ಲಿ ಅಂತೆಲ್ಲ ಕೈ ಕೊಟ್ಟು, ಏನ್ ಒಳ್ಳೇದಾಗ್ಲಿ ಅಂತ, ಇಲ್ಲ ಗುದ್ಲಿ ಪೂಜೆ ಮಾಡಿದಾರ, ಶೂಟಿಂಗ್ ಇದೆ ನಾನು, ಇಲ್ಲ ನೀವು ಆತುರದಲ್ಲಿ ಗುದ್ಲಿನೆಲ್ಲ ಚುಚ್ಬಿಟ್ರಿ, ಶೂಟಿಂಗ್ ಅಲ್ವಾ, ಇಲ್ಲ ಇದು ಮುಹೂರ್ತ ನೋಡಿ, ಅಂದ್ರೆ ಪೂಜೆ ಬಟ್ ಮುಹೂರ್ತ ನೋಡಿ ಮಾಡಿದ್ದು ಒಳ್ಳೇದಾಗ್ಲಿಂದ. ಗುರು ಏರ್ಪೋರ್ಟ್ ಆದಾಗ ನೋಡ್ಕೊಳ್ಳೋಣ, ಶಂಕರ್ನಾಗ್ ಡ್ರೀಮ್ ಮಾಡಿದ್ವಿ, ಮೆಟ್ರೋನೇ ಬಂದಿಲ್ಲ ಇನ್ನ, ಆವಾಗ್ಲೇ 20 ವರ್ಷ ಮೇಲೆ ಆಗೋಗಿತ್ತು. ಇನ್ನು ಈ ಏರ್ಪೋರ್ಟ್ ನಾವು ಸತಾಗ್ಬಿಟ್ಟಿರುತ್ತೆ ಮೋಸ್ಟ್ಲಿ ಆಗೋಷ್ಟೊತ್ತಿಗೆ ಅಂತ ನಾವು ಕಟ್ ಮಾಡಿದ್ರೆ 8 ವರ್ಷದಲ್ಲಿ ರೆಡಿ ಆಗೋಯ್ತು. ಏರ್ಪೋರ್ಟ್ ಫಸ್ಟ್ ಟೈಮ್ ಆ ಏರ್ಪೋರ್ಟ್ ಖುಷಿ ಅಲ್ವಾ, ಕೆಲಸ ಮಾಡಿದ ಶಂಕುಸ್ಥಾಪನೆ ಟೈಮಲ್ಲಿ ಅಂತ. ಆಮೇಲೆ ಆ ಜಾಗ ಎಲ್ಲ ಹೆಲಿಕಾಪ್ಟರ್ ಶಾರ್ಟ್ ತೆಗೆದಿದ್ದೀನಿ, ಫುಲ್ ಏನ್ ಇಲ್ದಿರೋ ಜಾಗ ಖಾಲಿ. ಸೊ ಈ ತರ ಎಕ್ಸ್ಪೀರಿಯನ್ಸ್ ಯಾರಿಗುಂಟು. ಆಮೇಲೆ ಅದೇ ಜೊತೆಗೆ ನೀವು ನೈಸ್ ರೋಡ್ ಒಂದು ಮಾಡಿದ್ರಿ. ತುಮಕೂರಿಂದ ತುಮಕೂರು ರೋಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಆ ರೋಡ್ ಸ್ಟಾರ್ಟ್ ಆಗಕ್ ಮುಂಚೆಯಿಂದನೂ, ಅಂದ್ರೆ ಏನು ಅಗಲಿಕ್ ಶುರು ಮಾಡಾಗ್ಲಿಂದ ಫಿನಿಶಿಂಗ್ ವರೆಗೂ ಪ್ರಾಜೆಕ್ಟ್ ರಿಪೋರ್ಟ್ಗೋಸ್ಕರ ಎವ್ರಿ ವೀಕ್ ನಾವು ಏರಿಯಲ್ ಶೂಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ತುಂಬಾ ಲೀಗಲ್ ಕಾಂಪ್ಲಿಕೇಶನ್ಸ್ ಇದ್ವು. ಹಾಗಾಗಿ ನಾವ್ ಏನ್ ಮಾಡ್ತಿದ್ವಿ, ಆವಾಗ್ಲೇ ಫಸ್ಟ್ ವಿಡಿಯೋ ಪ್ರೂಫ್, ಫೋಟೋ ಪ್ರೂಫ್ ಸುಪ್ರೀಂ ಕೋರ್ಟ್ ತಲುಪಿಸ್ತಾ ಇದ್ವಿ. ಅಂದ್ರೆ ಇದಿಷ್ಟು ನಾವು ರೋಡ್ ಮಾಡಿದೀವಿ, ಇದು ಲ್ಯಾಂಡ್ ಸಿಕ್ಕಿಲ್ಲ, ಇದು ಅಕ್ವೈರ್ ಆಗಿಲ್ಲ, ಇದು ಕೊಡ್ತಾ ಇಲ್ಲ ಅವರು. ಡೆವಲಪ್ಮೆಂಟ್ ತೋರಿಸಿದ್ರೇನಲ್ವಾ ಅವ್ರಿಗೊಂದು ನಂಬಿಕೆ ಬರೋದು. ಸೊ ಅದಕ್ಕೋಸ್ಕರ ನಾವು ಪ್ರತಿ ವಾರ ಆಲ್ಮೋಸ್ಟ್ ಎವ್ರಿ ವೀಕ್ ಶೂಟಿಂಗ್ ಮಾಡ್ತಾ ಇದ್ರಿ. ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್. ಆಮೇಲೆ ಈ ಆಲ್ಬಮ್ ಸಾಂಗ್ ವಿಚಾರಕ್ಕೆ ಬಂದಾಗಲೂ ಕೂಡ ನೀವು ಅಲ್ಲೊಂದು ಮತ್ತು ಪ್ರಯೋಗಕ್ಕೆ ಇಳಿತೀರಿ, ಅಲ್ಲಿ ಕೂಡ ಪ್ರಥಮ ಅಂತ ಅನ್ಸ್ಕೋತೀರಿ. ಅದೇ ಯಾಕೆ ಶುರುವಾಯ್ತು ಅಂತ? ಅದೇ ನಾನು ಹೇಳಿದಾಗೆ ಚಿಂಕಾರ್ ಆಡಿಯೋ ಸಂಸ್ಥೆ ಭರತ್ ಅವರು ಪರಿಚಯ ಆಯ್ತು. ಸೊ ಈ ತರ ನಾನು ಐಡಿಯಾ, ಒಂದು ಪ್ರಪೋಸಲ್ ಕೊಟ್ಟೆ, ಒಂದು ಮಾಡೋಣ, ಒಂದು ಮ್ಯೂಸಿಕ್ ವಿಡಿಯೋ ಮಾಡೋಣ. ಯಾಕಂದ್ರೆ ಹಿಂದಿ ಎಲ್ಲ ನಾವು ನೋಡ್ತಾ ಇದ್ವಿ, ಕನ್ನಡದಲ್ಲಿ ಯಾಕೆ ಮಾಡಬಾರ್ದು. ಸೊ ಅಂತ ಹೇಳಿ ಒಂದು ಸಾಂಗ್ ಯಾವ್ದು ರೆಡಿ ಇತ್ತಲ್ಲ, ಅದ್ರಲ್ಲಿ ಒಂದು ಸಾಂಗ್ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಆ ಹಳೇ ಸಾಂಗ್ ರೀಮಿಕ್ಸ್ ವರ್ಷನ್ ಗಿರಿಧರ್ ದೇವನ್ ಅವರು ಮಾಡಿದ್ರು ರೀಮಿಕ್ಸ್. ಸೊ ಅದು ಕಾನ್ಸೆಪ್ಟ್ ಮಾಡಿ ಒಂದು ರಫ್ ಒಂದು ಕಾನ್ಸೆಪ್ಟ್ ನ, ಏನು ಪ್ರೂಫ್ ಆಫ್ ಇದು ಸಬ್ಮಿಷನ್ ವರ್ಕ್ ಅಂತಾರಲ್ಲ, ಈ ಪ್ರಪೋಸಲ್ ಕೊಡ್ಲಿಕ್ಕೆ ನಾವು ಮಾಡ್ತಾರಲ್ಲ, ಮಾಕ್ ಪ್ರೆಸೆಂಟೇಶನ್ ತರ ಮಾಡ್ಕೊಂಡು ಶೂಟಿಂಗ್ ಮಾಡಿ ನಾನು ಕಾನ್ಸೆಪ್ಷಲೈಸ್ ಮಾಡಿದೆ, ನಾನೇ ಡೈರೆಕ್ಟ್ ಮಾಡಿದೆ, ನಾನೇ ಎಡಿಟ್ ಮಾಡಿದೆ ಪ್ರಾಜೆಕ್ಟ್. ಸೊ ಅದು ವರ್ಕ್ ಆಯ್ತು. ಯಾಕೆಂದ್ರೆ ಹೆಂಗಂದ್ರೆ ಅವರು ಒಂದು ಡ್ಯೂಯಲ್ ಪ್ಯಾಕ್ ರಿಲೀಸ್ ಮಾಡಿದ್ರು. ಒಂದು CD ನಲ್ಲಿ ಬರೀ ಆಡಿಯೋ ಸಾಂಗ್ಸ್ ಇತ್ತು, ಇದ್ರಲ್ಲಿ ಒಂದು VCD, ಒಂದು ವಿಡಿಯೋ. ಸೊ ಅದು ಸಿಂಗಲ್ ಪ್ಯಾಕ್ ಅಲ್ಲಿ ಎರಡು ಒಂದು VCD, ಒಂದು ಆಡಿಯೋ CD. ಸೊ ಅದು ಹಿಟ್. ಅಂದ್ರೆ ಆಗಿನ ಟೈಮಲ್ಲಿ ಈಗ ಹೇಳ್ಬೇಕಂದ್ರೆ ವೈರಲ್, ವೈರಲ್ ಇಷ್ಟೊಂದು ಇದ್ರೆ ಇನ್ನೇನೋ ಬೇರೆ ಲೆವೆಲ್ಗೆ ಹೋಗಿ. ಸೋಷಿಯಲ್ ಮೀಡಿಯಾ ಕಮ್ಮಿ, ಸೋಷಿಯಲ್ ಮೀಡಿಯಾ ಇಲ್ಲವಲ್ಲ, ಝೀರೋ. ಸೋಷಿಯಲ್ ಮೀಡಿಯಾ ಏನು, ಗೂಗಲ್ ಮ್ಯಾಪು ಇರ್ಲಿಲ್ಲ. ಓಕೆ, ಈಗ ಇಷ್ಟೊಂದೆಲ್ಲ ಹೇಳಾದ್ಮೇಲೆ ಈಗ ಹೇಳಿ, ನಿಮ್ಮನ್ನು ಏನಂತ ಕರೀಬೇಕು? ಎಡಿಟರ, ಕ್ಯಾಮ್ರಾಮನ್ನ, ನಟನ, ವಾಟ್? ಅಲ್ಲಿನಲ್ಲ, ಅದೇ ಒಂದಕ್ಕೆ ಸ್ಟಿಕನ್ ಆಗ್ಲಿಲ್ಲಲ್ಲ ನೀವು ಅಂತ. ನಟನೆ ಯಾಕೆ ಮುಂದುವರಿಸಲಿಲ್ಲ ಅಂತ? ಹೌದು, ಈಗ ನನಗೂ ಅನ್ಸ್ತಾ ಇದೆ ಯಾಕೆ ಮುಂದುವರ್ಸಲಿಲ್ಲ ಅಂತ. ಮುಂದ್ಮೇಲೆ ಮುಂದುವರ್ಸೋಣ ಅಂತ ಅನ್ಕೊತಾ ಇದೀನಿ. ಮಾಡ್ಬೋದು, ಯಾಕಾಗ್ಬಾರ್ದು? ಆಗುತ್ತೆ. ಅವಾಗ ಅನ್ಕೊಂಡಿದ್ದು ಥಾಟ್ ಇಲ್ಲ. ಈಗ ಏನೋ ಹೌದು, ಒಳ್ಳೆ ಸ್ವಲ್ಪ ನೋಡ್ಲಿಕ್ಕೆ ಒಳ್ಳೆ ಫೇಸ್ ಇದೆ ಅನ್ಸುತ್ತೆ ನನಗೆ. ಓಕೆ, ಇಲ್ಲ ಇನ್ಮೇಲೆ ಮಾಡೋಣ ಅಂತಿದ್ದೀನಿ. ಸೊ ಡೆಫಿನೆಟ್ಲಿ ಮಾಡ್ತೀನಿ. ನಂದು ಒಂದೇ ನನಗೆ ಒಂದ್ಸರಿ ಉಪೇಂದ್ರ ಜಿ ಕೇಳಿದ್ರು, ನೀವು ಫಸ್ಟ್ ಅವ್ರ ಪರಿಚಯ ಆದಾಗ ನೀವು ಕ್ಯಾಮ್ರಾಮನ್ ಅಂತೀರಾ, ಎಡಿಟರ್ ಅಂತೀರಾ, ಆಕ್ಟಿಂಗ್ ಮಾಡಿದಿರಾ, ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತಂದ್ರು. ಯಾಕೆ ಎಲ್ಲಾನು ಮಾಡಬಾರ್ದು ಅಂತಂದೆ. ಕರೆಕ್ಟ್ ರೀ, ಹೌದು ಅಂತ ನನ್ ಥಾಟ್ ಅಷ್ಟೇ. ಹೇಳ್ತಾರೆ ನಾನೇ ತಿಕ್ಲಾಗ್ಬಿಟ್ಟಲ್ಲಪ್ಪ ಅಂತ. ಅದಕ್ಕೆ ಜೆಲ್ ಆಗಿದೆ. ಉಪ್ಪಿಟ್ಟು ಮಾಡಿದಿರ ಅವ್ರ ಜೊತೆ? ಹೌದು, ಉಪ್ಪಿಟ್ಟು ನಾನು
ಅದ್ರಲ್ಲಿ ಆಕ್ಟಿವ್ ಮಾಡಿದೆ, ಅವ್ರ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ, ಸಿನಿಮಾ ಎಡಿಟ್ ಮಾಡಿದೆ. ಅದೊಂಥರ ಮಜಾ. ಆಕ್ಚುಲಿ ಉಪ್ಪಿಟ್ಟದು ಒಂದು ಇನ್ಸಿಡೆಂಟ್ ನೀವೆಲ್ಲ ಮಾತಾಡಿದ್ದು, ಉಪ್ಪಿಟ್ಟು ಆ ಕ್ಲೈಮ್ಯಾಕ್ಸ್ನ ಎತ್ಬಿಟ್ಟಿದ್ದು ಬಹಳ ಬೇಸರ ಮಾಡ್ಕೊಂಡಿದ್ರಿ ನೀವು. ಅದು ಯಾಕೆ ಏನು ಅಂತ? ಅದು ಒಂಥರ 5D ಸಿನಿಮಾ ಆಗಿರೋದು. ಯಾಕಂದ್ರೆ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಯಾರೆಕ್ಟರ್ ಏನ್ ಬರುತ್ತೆ, ಒಂದು ಪಾರ್ಟ್ ಏನ್ ತೆಗ್ಬಿಟ್ಟಿದ್ವಿ, ಅದು ಇದ್ದಿದ್ರೆ ಅದೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೋರ್ ಹತ್ರ ಹೋಗ್ತಾರೆ, ಒಂದು ಡೋರ್ ತೆಗೆದು ಹಿಂಗ್ ಒಳಗೋದ್ರೆ ಥಿಯೇಟರ್ಗೆ ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಶಾಕ್, ನಾವು ಹಿಂಗ್ ಥಿಯೇಟರ್ಗೆ ಹೋಗ್ತೀವಿ, ನಾವೆಲ್ಲ ಮತ್ತೆ ವಾಪಸ್ ಮನೆಗೆ ಹೋಗ್ತಾರೆ. ಅವಾಗ ಅನ್ಕೊಂತಾರೆ ಈ ಡೋರು ಅಂತ ಬಂದು ಕ್ಯಾಮ್ರಾ ಹತ್ರ ಮಾತಾಡ್ತಾರೆ, ನಾವು ಹಿಂಗ್ ಥಿಯೇಟರ್ಗೆ ಹೋದ್ವಿ ಅಂತ ಕ್ಯಾಮ್ರಾ ಕೇಳ್ತಾರೆ ಆ ಕ್ಯಾರೆಕ್ಟರ್ಗೆ, ಅಂದ್ರೆ ನೀನು ಕ್ಯಾರೆಕ್ಟರ್ಗೆ. ಸೊ ಅದು ರಿಲೀಸ್ ಟೈಮಲ್ಲಿ ಏನು ಐಡಿಯಾ ಮಾಡಿತ್ತು ಅಂದ್ರೆ ಅದೇ ಥಿಯೇಟರ್, ಯಾವ ಥಿಯೇಟರ್ ಶೂಟಿಂಗ್ ಮಾಡಿದ್ರು ಅದೇ ಥಿಯೇಟರ್ ಅಲ್ಲಿ ರಿಲೀಸ್ ಇತ್ತು. ಸೊ ಮೇನ್ ಥಿಯೇಟರ್ ಅದೇ ನರ್ತಕಿ. ಆ 2 ಕ್ಯಾರೆಕ್ಟರ್ ಅದೇ ಕಾಸ್ಟ್ಯೂಮ್ ನಲ್ಲಿ ಸಿನಿಮಾ ಬಿಟ್ಟಾಗ ಅಲ್ಲೇ ನಿಂತ್ಕೊಂಡು ಹಂಗೆ ಆ ಕನ್ಫ್ಯೂಷನ್ ಲುಕ್ ಅಲ್ಲೇ ಎದ್ದಿದ್ರೆ ಇರ್ಬೇಕು ಅಂತ ಇದ್ದಿದ್ದು. ಇಮ್ಯಾಜಿನ್ ಜನ ಈಚೆ ಬಂದಾಗ ಗಾಬರಿ ಆಗೋದು. ಥಿಯೇಟರ್ ಒಳಗೆ ಅಂದ್ರೆ ಸಿನಿಮಾದಲ್ಲಿ ಸಿನಿಮಾ, ಆ ಸಿನಿಮಾ ಕ್ಯಾರೆಕ್ಟರ್ ರಿಯಲ್ ಲೈಫ್ ಅಲ್ಲಿ ಈಚೆ ಬಂದ್ರೆ ಜನಗಳಿಗೆ ನಿಂತಿದೆ. ಅದೇ ತರ ಆಕ್ಟ್ ಮಾಡ, ಅಂದ್ರೆ ಸ್ಕ್ರೀನ್ ಅಲ್ಲಿ ಏನ್ ನೋಡಿದ್ರು ರಿಪೀಟ್ ಆಗ್ತಿದೆ ರಿಯಲ್ ಅಲ್ಲಿ. ಒಂಥರ ಮಜಾ. ಅದು ಲಾಸ್ಟ್ ಮಿನಿಟ್ಗೆ ತುಂಬಾ ಅದೇನೇನೋ ಡಿಸ್ಕಷನ್ಸ್ ಆಗಿ ಇದು ತೆಗೆದ್ಬಿಟ್ವಿ. ಅದು ಅದ್ರ ಬಗ್ಗೆ ನಮ್ಗೆ ತುಂಬಾ ಆಕ್ಚುಲಿ ಟೋಪಿವಾಲ ನಂತರ ಉಪ್ಪಿಟ್ಟು ಮಾಡಿದ್ದೆ. ಹೌದು, ಟೋಪಿವಾಲ ಅವು ಅಂದ್ರೆ PG ಸಿನಿಮಾ ಫಸ್ಟ್ ನಾನು ಮಾಡಿದ್ದು ಟೋಪಿವಾಲ, ಅದು ಎಡಿಟ್ ಮಾಡಿದ್ದೆ. ಸೊ ನಿಮ್ ಕೆಲಸ ನೋಡಿ ಮತ್ತೆ ಅಗೇನ್ ಬಪ್ಪ ಅಂತ ಕರೆದಿರ್ತಾರೆ. ಇಲ್ಲ, ನನ್ಗೆ ಪರಿಚಯ ಆಗಿದ್ದು ಸೂಪರ್ ಟೈಮ್ ಅಲ್ಲಿ. ಓ ಸರ್, ಅವಾಗ್ಲೇ ನಾನು ಆಕ್ಚುಲಿ ಆ ಸಿನಿಮಾ ಮಾಡಬೇಕಿತ್ತು, ಬಟ್ ನಾನು ಬೇರೆ ಯಾವ್ದೊಂದು ಸಿನಿಮಾ ಮಾಡ್ತಿದ್ದೆ, ಅದು ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ಸೂಪರ್ ಸಿನಿಮಾ ಸ್ಟಾರ್ಟ್ ಆಗಕ್ ಮುಂಚೆ ಒಂದು ನಂದು ಕಾರ್ಪೊರೇಟ್ ವಿಡಿಯೋ ನಮ್ ಫ್ರೆಂಡ್ ಒಬ್ಬ ತೋರಿಸಿದ್ದ ಅವ್ರಿಗೆ, ಅಂದ್ರೆ ಹೇಳಿದ್ದ ಅದ್ರ ಬಗ್ಗೆ. ನಾನು ಅದನ್ನ ಎತ್ಕೊಂಡು ತೋರಿಸಿದ್ದೆ. ಅದು ಆ ಪ್ರಾಜೆಕ್ಟ್ ಅಷ್ಟೇ, ಈ ಮೋನೋರೈಲ್ ಅಂತ ಒಂದು ಪ್ರಪೋಸಲ್ ಮಾಡಿದ್ವಿ ಕರ್ನಾಟಕ ಗೌರ್ಮೆಂಟ್ಗೆ, ಮೆಟ್ರೋಗೂ ಮುಂಚಿನ ಕತೆ. ಅಂದ್ರೆ ಈ ಮೆಟ್ರೋ ಪ್ರಪೋಸಲ್ ಇತ್ತು, ಅಂದ್ರೆ ಸ್ಟಾರ್ಟ್ ಆಗಿರಲಿಲ್ಲ ವರ್ಕ್. ಈ ಏನ್ ಮೆಟ್ರೋ ರೂಟ್ ಇದೆಯಲ್ಲ ಅದಕ್ಕೆ ಫೀಡರ್ ಲೈನ್ ಅಂತ ಮೋನೋರೈಲ್ಗೆ ನಿಮ್ಗೆ ಇಷ್ಟು ಜಾಗ ಬೇಕಾಗಿಲ್ಲ. ಸಿಂಗಲ್ ಪಿಲ್ಲರ್ ಅಲ್ಲಿ ಅದು ಟ್ರ್ಯಾಕ್ ಇರಲ್ಲ, ಬರೀ ನಿಮ್ಗೆ ಸಿಮೆಂಟ್ ಇದರಲ್ಲಿ ಮಲೇಷ್ಯಾದಲ್ಲಿದೆ ಅದು. ಸಿಂಗಲ್ ಬೀಮ್ ನಲ್ಲಿ ಟ್ರೈನು ಟೈರ್ ಅಲ್ಲಿ ಕೂತ್ಕೊಳ್ಳುತ್ತೆ, ಹಿಂಗೆ ರ್ಯಾಪ್ ಆಗಿರುತ್ತೆ. ಆ ಕಾನ್ಸೆಪ್ಟ್ ಇನ್ಕ್ಲೂಡಿಂಗ್ ಈ ಸ್ಯಾಂಕಿ ಟ್ಯಾಂಕ್, ಸುಜಾತ ಥಿಯೇಟರ್, ಇವು ಮುಂದೆ ಎಲ್ಲ ಆಕ್ಚುಯಲ್ ಪ್ರಪೋಸಲ್ ಪ್ಲಾನ್ ಅಲ್ಲಿ ಇದೆ. ಈಗಲೂ ನನ್ನ ಯೂಟ್ಯೂಬ್ ಅಲ್ಲಿ ಇದೆ, ವಿಡಿಯೋ ಹಾಕಿದೀನಿ. ಅದು ಪ್ರಪೋಸಲ್ ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಎಲ್ಲಾ ಲೊಕೇಶನ್ಸ್ ಲೈವ್ ಶೂಟ್ ಮಾಡಿ 3D ನಲ್ಲಿ ಮೋನೋರೈಲ್ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ 3D ನಲ್ಲಿ ಕ್ರಿಯೇಟ್ ಮಾಡಿ ಪ್ರಪೋಸ್ ಮಾಡಿದ್ದು. ಸೂಪರ್ ಸಿನಿಮಾನು ಫ್ಯೂಚರ್ ಬ್ಯಾಂಗ್ಳೂರ್, ಫ್ಯೂಚರ್ ಇಂಡಿಯಾ ಅಂತ ಫ್ಯೂಚರಿಸ್ಟಿಕ್ ಅಲ್ವಾ ತೋರ್ಸೋದಿತ್ತು. ಸೊ ಇದನ್ನ ಅವ್ನು ಹೇಳಿದ್ದ, ಇವ್ರು ಮಾಡಿದ್ರ ಒಂದು ನೋಡಿ ಅಂತ. ನನ್ ಕರ್ಸಿದ್ರು, ನಾನು ತೋರಿಸಿದ್ದೆ. ಅವರು ನೀವೇನ ಮಾಡಿದ್ದು ಅಂತಂದ್ರೆ, ಹೌದು ನಾನೇ ಶೂಟ್ ಮಾಡಿದ್ದು, ಎಡಿಟ್, ನನ್ನ ಕಾನ್ಸೆಪ್ಟ್ ಡೈರೆಕ್ಷನ್ ಎಲ್ಲ ನಂದೆ, CG ಮಾತ್ರ ನನ್ನ ಸ್ನೇಹಿತ ಮಾಡಿದ್ದು ಅಂತ ಹೇಳಿದ್ದೆ. ಓಕೆ, ನಮ್ಮ ಜೊತೆ ವರ್ಕ್ ಮಾಡ್ತೀರಾ? ನಾನು ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳಿದೆ. ಅವಾಗ್ಲೇ ಅವ್ರು ಹೇಳಿದ್ದು, ಏನ್ರಿ ನೀವು ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದು ಅಲ್ವಾ? ಯಾಕಂದ್ರೆ ನಾನು ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಎಡಿಟಿಂಗ್ ಏನ್ ಆಕ್ಟಿಂಗ್. ಸೊ ಅವಾಗ ಪರಿಚಯ ಆಯ್ತು. ಅವಾಗ ಅವರು ನಾನೊಂದು ಕಾನ್ಸೆಪ್ಟ್ ಹೇಳ್ತೀನಿ, ಅದನ್ನ ರೆಡಿ ಮಾಡಿ ಮಾಕ್ ಪ್ರೆಸೆಂಟೇಶನ್ ಮಾಡ್ಕೊಡ್ತೀರಾ ಅಂತಂದ್ರು. ಓಕೆ ಅಂತಂದ್ರೆ, ಸೊ ಆ ಸೂಪರ್ ಬಿಗಿನಿಂಗ್ ಅಲ್ಲಿ ಬರುತ್ತಲ್ಲ, ಏನು ಬಿಗ್ ಬ್ಯಾಂಗ್ ಇಂದ ಟೋಟಲ್ ಫುಲ್ ರಾಮಾಯಣ, ಮಹಾಭಾರತ, ಪ್ರೀ ಇಂಡಿಪೆಂಡೆನ್ಸ್, ಮುಘಲ್ರು, ಬ್ರಿಟಿಷ್ ಎಲ್ಲ. ಸೊ ಆ ಒಂದು 2 minutes ಏನೋ ಒಂದು ಪ್ರೆಸೆಂಟೇಶನ್ ತರ ಮಾಡಿ ತೋರಿಸಿದ್ರು. ಅವಾಗ ವರ್ಕ್ ಮಾಡಿ ಅಂತ ಅಂದಿದ್ರು. ನಾನು ಅವಾಗ ಆಗಿರ್ಲಿಲ್ಲ, 2-3 ಸಿನಿಮಾ ಈ ಕಡೆ ಒಂದ್ರಲ್ಲಿ ಆಕ್ಟ್ ಮಾಡ್ತಿದ್ದೆ, ಎಡಿಟ್ ಮಾಡ್ತಿದ್ದೆ, ಕೃಷ್ಣ ಮೇಲೆ ಸ್ಟೋರಿ. ಬಟ್ ಆ ಸಿನಿಮಾಗೆ ಪ್ರೊಮೋಸ್ ಮಾಡ್ಕೊಟ್ಟೆ ನಾನು. ಫೈನಲಿ ಸೂಪರ್ಗೆ ಪ್ರೊಮೋಸ್ ಮಾಡ್ಕೊಟ್ಟೆ. ಅದಾದ್ಮೇಲೆ ಉಪ್ಪಿಟ್ಟು ಟೈಮ್ ಇದು ಟೋಪಿವಾಲ ವರ್ಕ್ ಮಾಡಿದ್ದು. ಈ ಉಪ್ಪಿಟ್ಟು ಒಂದು ಕಟ್ ಮಾಡ್ಲಿಕ್ಕೆ ಒಂದು ಸುಮಾರು 4-5 ತಿಂಗಳು, 20 ನಿಮಿಷದ ಇದನ್ನ ಕಟ್ ಮಾಡ್ಲಿಕ್ಕೆ 4-5 ತಿಂಗಳು ಟೈಮ್ ತಗೊಂಡ್ರಿ ಅಂತ. ಅಲ್ಲ, ನನ್ನ ಪ್ರಾಜೆಕ್ಟ್ ಡಿಸ್ಕಷನ್ ಟೈಮ್ ಇಂದಾನು ಜೊತೆಗೆ ಶೂಟಿಂಗ್ ಅಲ್ಲೂ ಅಷ್ಟೇ. ಶೂಟಿಂಗ್ ಅಲ್ಲಿ ಅಂದ್ರೆ ಏನೀಗ ಸ್ಪಾಟ್ ಎಡಿಟಿಂಗ್ ಅಂತಾರಲ್ಲ,
ಅದನ್ನ ಅವಾಗ್ಲೇ ರೆಡಿ ಮಾಡ್ತಿದ್ದೆ. ಅವಾಗ್ಲೇ ಮಾಡ್ತಿದ್ದೆ ನಾನು. ಅಂದ್ರೆ ನಂದೇ ಒಂದು ಟೇಬಲ್, ಪೋರ್ಟಬಲ್ ಟೇಬಲ್, ಲ್ಯಾಪ್ಟಾಪ್ ಹಿಡ್ಕೊಂಡು ಆ ಒಂದು ಡಿವೈಸ್ ಇತ್ತು, ಒಂದು ತಗೊಂಡಿದ್ವಿ. ಕ್ಯಾಮ್ರಾ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಕ್ಯಾಮ್ರಾ ರೋಲ್ ಕಟ್ ಮಾಡಿದ್ರೆ ಇಲ್ಲಿ ನನ್ಗೆ ಒಂದು ಆಫ್ಲೈನ್ ಸಿಗೋದು, ಅಂದ್ರೆ ಡೌನ್ ಸೈಜ್ಡ್ ಫೈಲ್ ಸಿಗೋದು. ಅದನ್ನ ಇಟ್ಕೊಂಡು ಎಡಿಟ್ ಮಾಡ್ತಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಈ ಹಿಂದಿನ ದಿನದ ಫುಟೇಜ್ ನೆಕ್ಸ್ಟ್ ಡೇ ಎಡಿಟ್ ಮಾಡ್ತಿದ್ದೆ. ಅಂದ್ರೆ ಡಬಲ್ ಎರಡೆರಡು ಸರಿ ಎಡಿಟ್ ಆಗ್ತಿತ್ತು. ಒಂದು ಲೈವ್ ಅಲ್ಲೇ ಸ್ಪಾಟ್ ಅಲ್ಲೇ ಒಂದು ಎಡಿಟ್ ಆಗ್ತಿತ್ತು, ಮತ್ತೆ ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇದು ಆಕ್ಚುಯಲ್ ಫುಟೇಜ್ ಇಟ್ಕೊಂಡು ಎಡಿಟ್ ಮಾಡ್ತಿದ್ದೆ. ಸೊ ಹಾಗೆ ಥ್ರೂಔಟ್ ಸಿನಿಮಾ ಇದ್ದಿದ್ರಿಂದ ಆಯ್ತು ಟೋಟಲ್ 2 years. ಮುಸ್ಸಂಜೆ ಮಾತು ಸಿನಿಮಾ ಎಡಿಟಿಂಗು ಎಲ್ಲ ಆಗುತ್ತೆ, ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆದ ಬಳಿಕ ಮತ್ತೆ ಒಂದು 16 ನಿಮಿಷ ಅದು ಟ್ರಿಮ್ ಆಗುತ್ತೆ. ಅದಾದ್ಮೇಲೆ ಸಿನಿಮಾ ಸಪ್ರೇಟ್ ಆಗುತ್ತೆ. ಹೌದು, ಮಾಡಿದಾಗ ಅನ್ಸಿರ್ಲಿಲ್ಲ, ಹೇಳಿಲ್ವ ಲ್ಯಾಗ್ ಆಯ್ತು ಅಂತ ಡೈರೆಕ್ಟರ್ ಮಹೇಶ್ ಹೋಗಿ? ಇಲ್ಲ, ಹೇಳಿದ್ದೆ ನಾನು ಖಂಡಿತ ಹೇಳಿದ್ದೆ. ಯಾಕಂದ್ರೆ ನನ್ನ ಅದು ಡೆಬ್ಯೂ ಸಿನಿಮಾ ಆಗಿದ್ರು ಸಿನಿಮಾ ಆಡಿಯನ್ಸ್ ಆಗಿ ನಾನು ಹೊಸಬ ಅಲ್ವಲ್ಲ. ಕರೆಕ್ಟ್, ಸಿನಿಮಾಗ ನಾನು ಹೊಸಬ ಅಲ್ಲ. ಯಾಕೆಂತಂದ್ರೆ ನಾನು ಸಿನಿಮಾ ಅಷ್ಟು ಹೈಸ್ಕೂಲಿಂದ ಸಿನಿಮಾ ಅಂತ ಇದ್ದವನು. ಸೊ ಲೆಕ್ಕಕ್ಕೆ ನಾನು ಹೈಸ್ಕೂಲಲ್ಲೇ ಸಿನಿಮಾ ಸೇರಿದಂಗೆ ಲೆಕ್ಕ ನನಗೆ. ಕರೆಕ್ಟ್. ಸೊ ಹಾಗಾಗಿ ನನ್ ಸಿನಿಮಾ ಹೊಸದಲ್ಲ. ಸೊ ತುಂಬಾ ಡಿಸ್ಕಷನ್ ಆಯ್ತು. ಯಾಕಂದ್ರೆ ಕೆಲವು ಸೀನ್ಸ್ ಎಲ್ಲ ಎತ್ಬಿಡೋಣ, ಯಾಕಂದ್ರೆ ಲ್ಯಾಗ್ ಆಗುತ್ತೆ. ಮೊದಲ ಆಡಿಯನ್ಸ್ ಎಡಿಟರ್, Absolutely. ಜಡ್ಜ್ ಮಾಡೋದೇ ನೀವು. ಎಡಿಟರ್ ಇಸ್ ದಿ ಸೆಕೆಂಡ್ ಡೈರೆಕ್ಟರ್ ಅಂಡ್ ದಿ ಫಸ್ಟ್ ಆಡಿಯನ್ಸ್. ಸೊ ಈಗ ಎಡಿಟರ್ಗೆ ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಹೌ ಕ್ಯಾನ್ ಐ ಕನ್ವಿನ್ಸ್ ಯು? ಈಗ ನನ್ನ ಪ್ರಕಾರ ನಾನು ಟೀಚ್ ಮಾಡೋವಾಗ್ಲೂ ಅದೇ ಹೇಳೋದು ಸ್ಟೂಡೆಂಟ್ಸ್ಗೆ. ಆಸ್ ಅನ್ ಎಡಿಟರ್, ಇಫ್ ಯು ಆರ್ ನಾಟ್ ಕನ್ವಿನ್ಸ್ಡ್, ಹೌ ವಿಲ್ ಯು ಕನ್ವಿನ್ಸ್ ದ ಆಡಿಯನ್ಸ್? ಯಾಕಂದ್ರೆ ಆಡಿಯನ್ಸ್ ಯಾವತ್ತೂ ನಮಗೆ ಪ್ರಶ್ನೆ ಮಾಡೋದೇ ಇಲ್ಲ, ಈ ಸೀನ್ ನ ಯಾಕೆ ತೆಗೆದೆ ಅಂತ ಕೇಳಲ್ಲ, ಅಥವಾ ಇಲ್ಲೊಂದು ಸೀನ್ ಇಡಬೇಕಾಗಿತ್ತು ಅಂತಾನು ಯಾರು ಹೇಳಲ್ಲ. ಯಾವ್ದೊಂದು ಸೀನ್ ತೆಗ್ಬಿಟ್ಟಿರ್ತೀವಿ, ಅಥವಾ ಯಾವ್ದೋ ಒಂದು ಸೀನು ಅಗತ್ಯವಾಗಿ ಏನೋ ಒಂದು ಬೇಕು ಅನ್ಸಿರುತ್ತಲ್ಲ, ಅದ್ ಮಾಡಿರಲ್ಲ, ಯಾರು ಗೊತ್ತು ಕೇಳಲ್ಲ ನಿಮ್ಗೆ. ಇಲ್ಲೊಂದು ಏನ್ ಬೇಕಿತ್ರಿ, ಇಲ್ಲೊಂದು ಕ್ಲೋಸ್ ಅಪ್ ಬೇಕಿತ್ರಿ, ಅಥವಾ ಇಲ್ಲೊಂದು ಸೀನ್ ಬೇಕಿತ್ತು, ಯಾರು ಹೇಳಲ್ಲ. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಷ್ಟೇ, ಎಸ್ ಆರ್ ನೋ, ಇದು ಬಿಟ್ರೆ ಬೇರೆ ಏನು ಹೇಳಲ್ಲ ಆಡಿಯನ್ಸ್. ಒಂದು ಸೂಪರ್ ಗುರು ಅಂತಾನೆ, ಇಲ್ಲಾಂದ್ರೆ ಡಬ್ಬಾ ಅಂತ. ಸೊ ಆ ಆಡಿಯನ್ಸ್ ಆಗಿ ನಾವು ನೋಡ್ಬೇಕು ಫಸ್ಟ್. ನಾನು ಎಡಿಟ್ ಮಾಡುವಾಗ ಆಸ್ ಎನ್ ಎಡಿಟರ್ ಒಂದು ಎಡಿಟ್ ಆದ್ಮೇಲೆ ಆಡಿಯನ್ಸ್ ಆಗಿ ಕುತ್ಕೊಂಡು ನೋಡ್ತೀನಿ, ನನ್ಗೆ ಬೋರ್ ಆಗ್ತಿದ್ಯಾ, ಎಂಟರ್ಟೈನ್ ಆಗ್ತಿ, ನನಗೆ ಮಜಾ ಕೊಡ್ತಿದ್ಯಾ. ಒಟ್ಟಲ್ಲಿ ಸಿನಿಮಾ ಮಜಾ ಕೊಡ್ಬೇಕು, ಇಲ್ಲ ಕ್ಯೂರಿಯಾಸಿಟಿ ಇರಬೇಕು, ನಿಜ, ಇಲ್ಲ ಆದ್ರೆ ಏನಾದ್ರು ಕಲಿಕೆ ಇರಬೇಕು ಅದ್ರಲ್ಲಿ. ಮೂರೇ. ಒಂದು ಸಿನಿಮಾ ಆಡಿಯನ್ಸ್ ಕಾಸು ಕೊಟ್ಟು ಬರ್ತಾರೆ ಅಂದ್ಮೇಲೆ ಎಂಟರ್ಟೈನ್. ಈಗ ಆಕ್ಚುಲಿ ವಾಚಿಂಗ್ ಅ ಫಿಲ್ಮ್ ಇಸ್ ಅ ಸೈಕಲಾಜಿಕಲ್ ಥಿಂಗ್. ಯಾಕಂದ್ರೆ ಒಂದು ದೊಡ್ಡ ಕತ್ಲೆ ಕೋಣೆನಲ್ಲಿ ದುಡ್ಡು ಕೊಟ್ಟು ಅಪರಿಚಿತರು, ಅಂದ್ರೆ ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಓಕೆ, ಒಬ್ಬರೇ ಕುತ್ಕೊಂಡು ನೋಡ್ತಿದ್ರ ಅಂತ ಇಟ್ಕೊಳ್ಳಿ. ಒಂದು ದೊಡ್ಡ ಕತ್ಲೆ ಕೋಣೆನಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ನಿಮ್ಮನ್ನ ನೀವೇ ಕೂಡಾಕೋತೀರಾ. ಕರೆಕ್ಟ್, ನಿಜ. ನಮ್ಮನ್ನ ನಾವೇ ಕೂಡಾಕೋತೀವಿ, ದುಡ್ಡು ಕೊಟ್ಬಿಟ್ಟು ಕೂಡಾಕೋತೀವಿ. ಮಜಾ ತಾಡಿಲ್ಲ ಅಂದ್ರೆ ಹೆಂಗೆ? ಇಲ್ಲ, ನನ್ಗೆ ಮಜಾ ಕೊಡ್ಬೇಕು, ಇಲ್ಲ ನನ್ನ ಹಳೆ ನೆನಪುಗಳೇನಾದ್ರು ಮಲಕ್ ಹಾಕ್ಬೇಕು, ಅಥವಾ ನಾನೇನಾದ್ರು ಕಲಿಬೇಕು ಅದರಿಂದ. ಏನು ಅದೇ ಅಂತಾರೆ, ಏನ್ ಮೆಸೇಜ್ ಕೊಡ್ತೀರಾ ನೀವು ಸಿನಿಮಾದಲ್ಲಿ? ಎಲ್ಲಾ ಸಿನಿಮಾನು ಮೆಸೇಜ್ ಅಲ್ಲ, ನಾವು ಕಲ್ಕೋಬೇಕು. ಏನ್ ಬೇಕು, ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು, ಇಲ್ಲ ಏನಾದ್ರು ಮೆಮೊರೀಸ್ ರೀಕಾಲ್ ಆಗ್ಬೇಕು, ಅಥವಾ ಏನಾದ್ರು ಕಲ್ತ್ಕೋಬೇಕು. ಇದಕ್ ಮೂರಕ್ಕೆ, ಮೂರು ಇಲ್ಲ ಅಂತಂದ್ರೆ ಸಿನಿಮಾ ಯಾಕೆ ನೋಡ್ತಾನ? 2.5 hours ಕೂತಿರ್ತಾನಲ್ಲ ದುಡ್ಡು ಕೊಟ್ಬಿಟ್ಟು, ಅವ್ನಿಗೆಲ್ಲ ಹಾಕಿದ ಬೈಯೋದಕ್ಕೆ. ಸೊ ಒಂದು ಸಿನಿಮಾ ಎಲ್ಲೋ ಒಂದು ಲ್ಯಾಗ್ ಹೊಡಿತಿದೆ, ಒಂದು ಫಸ್ಟ್ ಡಿಸೈಡ್ ಮಾಡಬೇಕಾಗಿರೋದು ಎಡಿಟರ್. ಅಲ್ಲಿ ಒಂದು ಡಿಸ್ಕಷನ್ ಆಗತ್ತೆ, ನಿರ್ದೇಶಕರ ಜೊತೆ ಡಿಸ್ಕಷನ್ ಆಗತ್ತೆ. ಆವಾಗ ಇಲ್ಲ ಇರ್ಲಿ, ಬಟ್ ಎಂಡ್ ಆಫ್ ದ ಡೇ ಡೈರೆಕ್ಟರ್ ಇಸ್ ದಿ ಸಿನಿಮಾ ಅನ್ನೋದು ಡೈರೆಕ್ಟರ್ ಒಂದು ಮಗು ತರ. ಹೌದು, ಇಟ್ಸ್ ಹಿಸ್ ಬೇಬಿ. ಸೊ ಫೈನಲ್ ಡಿಸಿಷನ್ ಡೈರೆಕ್ಟರ್ದು. ನಾವು ಏನೇ ಡಿಸ್ಕಷನ್, ಏನೇ ಫೈಟ್ ಗೀಟ್ ಮಾಡಿದ್ರು ಫೈನಲ್ ಡಿಸಿಷನ್ ಈಸ್ ಲೆಟ್ ಟು ದ ಡೈರೆಕ್ಟರ್. ಬಟ್ ಒನ್ಸ್ ಸಿನಿಮಾ ನಿಮ್ ಥಿಯೇಟರ್ ಬಿತ್ತು ಅಂತಂದ್ರೆ ಅದು ಆಡಿಯನ್ಸ್. ಕರೆಕ್ಟ್, ನಮ್ದು ಅಲ್ವೇ ಅಲ್ಲ. ಒಂದ್ಸರಿ ಥಿಯೇಟರ್ ರಿಲೀಸ್ ಮಾಡ್ಬಿಟ್ರೆ ಮುಗೀತು. ಅಲ್ಲಿ ನೀವು ಡಿಸೈಡ್ ಮಾಡ್ಬೇಕು, ಓಕೆ ಇದನ್ನ ಉಳಿಸೋದಕ್ಕೆ ಏನ್ ಮಾಡ್ಬೇಕು, ಉಗುರು ಕಟ್ ಮಾಡ್ಬೇಕಾ, ಬೆರಳು ಕಟ್ ಮಾಡ್ಬೇಕಾ, ಕೈಯೇ ಕಟ್ ಮಾಡ್ಬೇಕಾ? ಅವಾಗ ನೀವು ಮಾಡಿದ್ದೆ ಅದನ್ನ. ಸೊ ಕೆಲವು ಕಡೆ ಉಗುರು ಕಟ್ ಮಾಡಿದೆ, ಕೆಲವು ಕಡೆ ಬೆರಳು ಕಟ್ ಮಾಡಿದೆ, ಕೆಲವು ಶಾರ್ಪ್ ಮಾಡಿಬಿಟ್ರೆ. ಸೊ ಆದ್ರೆ ಅದೇ ನೋಡಿ, ನನ್ನ ಅದೃಷ್ಟ ಏನಂದ್ರೆ ಮೊದಲನೇ ಸಿನಿಮಾದಲ್ಲೇ ಟೆಸ್ಟ್ ಮಾಡಿ, ಮೊದಲನೇ ಸಿನಿಮಾದಲ್ಲೇ ಏನ್ ಮಾಡ್ತೀನಿ ನೋಡಲ್ಲ ಅಂದ್ರೆ ಅವೆಲ್ಲವೂ ಮೊದಲೇ ಫಸ್ಟ್ ಟೈಮ್ ಅಲ್ಲೇ ನಿಮ್ಗೆ ಈ ಒಂದು ಅನುಭವಗಳಾಗ್ಬಿಟ್ರೆ ನೆಕ್ಸ್ಟ್ ನೀವು ಕಲಿಕೆ ಈಸಿ, ನೆಕ್ಸ್ಟ್ ನೀವು ತುಂಬಾ ಪ್ರಿಪೇರ್ಡ್ ಆಗಿರ್ತೀರ. ಥಿಯೇಟರ್ಗೆ ಹೋಗಿ
ಪ್ರಿಂಟ್ ನ ಕಟ್ ಮಾಡಿ ಫಸ್ಟ್ ಮೇನ್ ಥಿಯೇಟರ್ ಅಲ್ಲಿ ಕಟ್ ಮಾಡಿದ್ವಿ ಹಿಂದಿನ ದಿನ ನೈಟ್. ಅದೊಂದು ಸ್ಯಾಂಪಲ್ ಇರುತ್ತಲ್ಲ ಅದನ್ನೇ ತಗೊಂಡೋಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗ್ ಶೋ ಯಾವಾಗ ಪ್ರಿಂಟ್ ಇದ್ದಿದ್ದು. ಸೊ ಒಂದ್ ಥಿಯೇಟರ್ ಇಂದ ಇನ್ನೊಂದ್ ಥಿಯೇಟರ್, ಫಾರ್ ಎಕ್ಸಾಂಪಲ್ ನವರಂಗ್ ಥಿಯೇಟರ್ ಅಂತಂದ್ರೆ ನವರಂಗು ವೀರೇಶ್ ಅಂತಂದ್ರೆ ನವರಂಗ್ 10 ಗಂಟೆ ಬೆಳಗ್ಗೆ ಶೋ ಅಂತಂದ್ರೆ ವೀರೇಶ್ ಅಲ್ಲಿ 11 ಗಂಟೆ ಶೋ ಅಥವಾ 11:15 ಶೋ. ಸೊ ಇಲ್ಲಿದು ಅಂದ್ರೆ ಒಂದೊಂದು ರೀಲ್ 20 ನಿಮಿಷ. ಸೊ ಒಂದ್ ರೀಲ್ ಒಂದ್ ಜಂಬೋ ರೀಲ್ ಅಂತ ಕರಿತೀವಿ. 20 ನಿಮಿಷ ಶೋ ಆದ ತಕ್ಷಣ ರೀಲ್ ಎತ್ಕೊಂಡು ಓಡಬೇಕು. ಆಗ ಶಿಫ್ಟಿಂಗ್ ಗೆ ಅಂತಾನೆ ಜನ ಇದ್ರು. TVS ಚೇತಕ್ಕ ಇಟ್ಕೊಂಡ್ರು. ಸೊ ಜರ್ರಾಗ್ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿ ಮುಗಿತಿದಾಗ ಇಲ್ಲಿ ಬರ್ಬೇಕು ಅದು. ಸೊ ಹಿಂಗೆ ರೊಟೇಷನ್ ಇರೋದಲ್ಲ. ಸೊ ಬೆಳಿಗ್ಗೆ 10 ಗಂಟೆಗೆ ಯಾವ ಥಿಯೇಟರ್ ಅಲ್ಲಿ ಇದೆ ಅಂತ ನೋಡ್ಕೊಂಡು 9 ಗಂಟೆಗೆ ಅಲ್ಲಿ ಹೋಗಿ ಅಲ್ಲಿ ಕಟ್ ಮಾಡಿ 11 ಗಂಟೆಗೆ ಯಾವ ಸ್ಟಾರ್ಟ್ ಆಗತ್ತಲ್ಲ ಅಂದ್ರೆ ಬೇರೆ ಕಡೆ ಅಲ್ಲಿ ಓಡೋಗಿ ಈಗ ಇಲ್ಲಿ ಸ್ಟಾರ್ಟ್ ಆಗೋಗಿತ್ತು ಅಂತಂದ್ರೆ ಈಗ ರೀಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ಏನ್ ಮಾಡೋದು? 11 ಗಂಟೆಗೆ ಯಾವ ಸ್ಟಾರ್ಟ್ ಆಗತ್ತಲ್ಲ ಅದ್ರದ್ದು ಇಲ್ಲೇ ಇರುತ್ತೆ, ಈ ಥಿಯೇಟರ್ ಅಲ್ಲೇ ಇರುತ್ತೆ. ಈ ಥಿಯೇಟರ್ ಅಲ್ಲೇ ಸೆಕೆಂಡ್ ಹಾಫ್ ಕಟ್ ಮಾಡ್ಬಿಡೋದು. ಸೆಕೆಂಡ್ ಹಾಫ್ ಕಟ್ ಮಾಡ್ಬಿಟ್ಟು ಬೇರೆ ಎಲ್ಲೋ ಓಡೋದು. ಇದು 11 ಗಂಟೆಗೆ ಹೋಗಕ್ ಮುಂಚೆ ಇಲ್ಲಿ ಬಂದು ವಾಪಸ್ ಮತ್ತೆ ಫಸ್ಟ್ ರೀಲ್ ಕಟ್ ಮಾಡೋದು ಫಸ್ಟ್ ಹಾಫ್ ನೋಡಿ. ಸೊ ಈ ತರ ಎಷ್ಟು ಟೆಕ್ನಿಕಲಿ ಎಷ್ಟು ರಿಸ್ಕ್ ಇರುತ್ತೆ. ಆದ್ರೆ ನೋಡ್ಬೇಕಾದ್ರೆ ಜನ ನೋಡಿ ಡಿಸೈಡ್ ಮಾಡ್ಬಿಡ್ತಾನೆ ಇದು ರಾಂಗ್ ಇದು ರೈಟ್ ಅಂತ ಹೇಳಿ. ಅಂದ್ರೆ ಸಿನಿಮಾ ಪ್ರೋಸೆಸ್ ಆಗಲ್ವಾ. ಹಿ ವೋಂಟ್ ಕೇರ್, ಹಿ ಡಸಂಟ್ ಕೇರ್. ಆಡಿಯನ್ಸ್ ಯಾಕೆ ಕೇರ್ ಮಾಡ್ಬೇಕು? ನಾನು ದುಡ್ಡು ಕೊಟ್ಟಿನಿ, ನನಗೆ ಮಜಾ ಬೇಕಷ್ಟೇ, ಮಜಾ ಕೊಡು ಅಷ್ಟೇ, ಎಂಟರ್ಟೈನ್ ಮಾಡು. ಕರೆಕ್ಟ್. ಬಟ್ ಪ್ರಾಬ್ಲಮ್ ಏನಂದ್ರೆ ಈಗ ಆ ಎಂಟರ್ಟೈನ್ಮೆಂಟ್ ಈ ಮೊಬೈಲ್ ಬಂದು ನಿಲ್ತು. ಸೊ ಅದೇ ಹೇಳ್ತಿರ್ತೀನಿ, ಏನಕ್ಕೆ ನಮ್ಮ ಏನೋ ಯಾಕೆ ಹೀರೋ ವರ್ಷಿಪಿಂಗ್ ಬಂತು, ಯಾಕೆ ಕಟ್ಔಟ್ ಹಾಕೋದು, ಯಾಕೆ ಹಾಲು ಸುರಿತಾರೆ, ಯಾಕೆ ದೊಡ್ಡ ಹಾರ ಹಾಕ್ತಾರೆ ಅಲ್ವಾ, ಯಾಕೆ ಸೈಕಾಲಜಿ ಡೊಳ್ಳೆಲ್ಲ ಬರ್ಸ್ತಾರೆ. ಇಟ್ಸ್ ಎ ಸೈಕಾಲಜಿ. ಯಾಕಂದ್ರೆ ಆ ಫೆನೆಟಿಕ್ ಫ್ಯಾನ್ಸ್ ಇದಾರಲ್ಲ ಅವ್ರು ಕೂತಿರೋದೇ ಫ್ರಂಟ್ ರೋ ನಲ್ಲಿ. ಕರೆಕ್ಟ್. ಹಿಂಗೆ ಬರ್ತಾ ಹಿಂದೆ ಬರ್ತಾ, ಯಾಕಂದ್ರೆ ಫ್ರಂಟ್ ರೋ ಯಾರು ಕೂರ್ತಾರೆ? ಈಗಲೂ ನಿಮ್ಮ ಮಲ್ಟಿಪ್ಲೆಕ್ಸ್ ತಗೊಂಡ್ರು ಫ್ರಂಟ್ ರೋ ಚೀಪೆಸ್ಟ್. ಹೌದು ಅಲ್ವಾ? ಗಾಂಧಿ ಸೀಟ್ ಸೂಪರ್ ಅಲ್ಲ. 10 ರೂಪಾಯಿ ಗಾಂಧಿ ಕ್ಲಾಸ್. ಹೌದು. ಹಿಂದೆ ಹೋದ್ರೆ 30-40 ಇತ್ತು, ಮೇಲ್ಗಡೆ ಹೋದ್ರೆ 50-60 ಇತ್ತು. ಸೊ ಫ್ರಂಟ್ ಕ್ಲಾಸ್ ಯಾರು ನೋಡೋದು? ಫ್ಯಾನ್ಸ್. ಬಟ್ ಏನಕ್ಕೆ ಅವರು ಫ್ರಂಟ್ ರೋ ನಲ್ಲಿ ಇದ್ದಾರೆ? ಪೀಪಲ್ ಹೂ ಕಾಂಟ್ ಅಫೋರ್ಡ್ ಬಾಲ್ಕನಿ ಟಿಕೆಟ್. ಆಮೇಲೆ ಅವನಿಗೆ ಅದೇ ಎಂಟರ್ಟೈನ್ಮೆಂಟ್. ಬಾಲ್ಕನಿಲಿ ಕುತ್ಕೊಂಡು ನೋಡೋರು ಆಗಿಂದೇ ಹೇಳ್ಕೊಳ್ಳೋಣ, ಈಗ ಬಿಟ್ಬಿಡಿ. ಒಂದು 20 years ಬ್ಯಾಕ್ ಇನ್ ಜನರೇಷನ್ ಎತ್ಕೊಂಡ್ರು ಟೆಂಟ್ಗಳಲ್ಲಿ ಒನ್ಸ್ ಇನ್ 3 months ಬಾಲ್ಕನಿ ನೋಡೋ ಆಡಿಯನ್ಸ್. ಬಟ್ ಫ್ರಂಟ್ ರೋ ಆಡಿಯನ್ಸ್ ಪ್ರತಿ ವಾರ ನೋಡೋರು. ಅವ್ರಿಗೆ ಎಂಟರ್ಟೈನ್ಮೆಂಟ್, ಯಾಕಂದ್ರೆ ಮನೇಲಿ ಟಿವಿ ಇರ್ಲಿಲ್ಲ, ದೇ ಕಾಂಟ್ ಅಫೋರ್ಡ್ ಟಿವಿ ಅಂತ ಕ್ಲಾಸ್ನವರು. ಮನೇಲಿ ಟಿವಿ ಇರ್ಲಿಲ್ಲ, ಕೇಬಲ್ ಟಿವಿ ಇರ್ಲಿಲ್ಲ, ಬರೀ ದೂರದರ್ಶನ ಟೈಮಲ್ಲಿ. ಸೊ ಫ್ರಂಟ್ ಕ್ಲಾಸ್ ಅಲ್ಲಿ ಅವ್ನು ಎಂಟರ್ಟೈನ್ಮೆಂಟ್ ಏನು? ಥಿಯೇಟರ್. ಸೊ ಪ್ರತಿ ವಾರ ಒಂದು ಸಿನಿಮಾ ನೋಡ್ಬೇಕು ಅಂತಂದ್ರೆ ಬಾಲ್ಕನಿ ಕೂತ್ಕೊಂಡು ನೋಡಕ್ಕಾಗಲ್ಲ. 10 ರೂಪಾಯಿ ಕೊಟ್ಟು ನೋಡ್ಲೇಬೇಕು ಗಾಂಧಿ ಸೀಟ್ ಅಲ್ಲಿ. ಅವ್ನು ನೋಡೋ ವ್ಯೂ ಏನು? ಇದು ಈ ಪರ್ಸ್ಪೆಕ್ಟಿವ್. ಸೊ ಲಾರ್ಜರ್ ದೆನ್ ಲೈಫ್. ನನಗಿಂತ ದೊಡ್ಡ ಆಕಾರದಲ್ಲಿ ಕಾಣಿಸ್ತಿರ್ತಾನೆ ಹೀರೋ. ಅದೇ ಮಜಾ ಕೊಡುವ. ನಂತರ ಬಡವ ಒಬ್ಬ ಇದೆಲ್ಲ ಮಾಡ್ತಾರೆ ಅಂತಂದ್ರೆ ಈಸ್ ಮೈ ಹೀರೋ. ಅದು ದಿಲ್ ಟೇಕ್ ಹಿಮ್ ಆಸ್ ಎನ್ ಎಕ್ಸಾಂಪಲ್. ಹಾಗೆ ಹಿಂದೆ ಹೋಗ್ತಾ ಈ ವ್ಯೂ ಬರುತ್ತೆ. ನನ್ನ ಸಮ ಅವನು ಅಂತ. ಹಿಂದ್ಗಡೆ ಕೂತ್ರೆ ಸೆಕೆಂಡ್ ಕ್ಲಾಸ್ ನಾನು ಬಾಲ್ಕನಿಗೆ ಹೋಗೋದು ಹಿಂಗ್ ನೋಡ್ತಿರ್ತಾನೆ, ಕೆಳಗೆ ನೋಡ್ತಾ ಇರ್ತಾನೆ. ಗುರು, ಇದು ಸೈಕಾಲಜಿ. ಬಟ್ ಇವತ್ತಿನ ವ್ಯೂ ಹಿಂಗಿಲ್ಲ, ಹಿಂಗಾಗ್ಬಿಟ್ಟಿದೆ. ಕರೆಕ್ಟ್. ಹಿಂಗೆ ನಡ್ಕೊಂಡು ನೋಡ್ತಿರೋದ ಇಲ್ಲ ಹಿಂಗ್ ನೋಡ್ಕೊಳ್ತಾರೆ ಅಷ್ಟೇ? ಹಂಗೂ ನೋಡಲ್ಲ ಜನರು, ಎಲ್ಲರದ್ದು ನೋಡಿ ಹಿಂಗೆ ಇರ್ತಾರೆ. ಮೆಟ್ರೋದಲ್ಲಿ ನೋಡಿ ಎಲ್ಲ ಹೆಡ್ಫೋನ್ ಹಾಕೊಂಡು ಹಿಂಗ್ ನೋಡ್ತಿರ್ತಾರೆ. ದಟ್ ಈಸ್ ಈಗ ನೀವು ಹೇಳೋದಂಗೆ ಕರೆಕ್ಟ್. ಈಗ ನೋಡುವ ನೋಟ ಮೊಬೈಲಿಗೆ ಬಂದು ನಿಂತಿದೆ. ಸೊ ನೆಕ್ಸ್ಟ್ ಈಗ ಅನದರ್ 10 years ಸಿಂಗಲ್ ಥಿಯೇಟರ್ ಹೋದ್ಮೇಲೆ ನೀವು ಕಟ್ಔಟ್ ನೋಡಕ್ಕಾಗಲ್ಲ, ಹಾಲ್ ಅಭಿಷೇಕ ನೋಡಕ್ಕಾಗಲ್ಲ, ಹೂನಾರ ನೋಡಕ್ಕಾಗಲ್ಲ, ಪಟಾಕಿ ನೋಡಕ್ಕಾಗಲ್ಲ. ಈಗಲೇ ಕಮ್ಮಿ ಆಯ್ತಾ? ಈಗಲೇ ಹೋಯ್ತು. ಸಿಂಗಲ್ ಥಿಯೇಟರ್ ಎಲ್ಲೆಲ್ಲಿದೆಯೋ ಅಷ್ಟೇ. ಸೊ ನೆಕ್ಸ್ಟ್ ಆ ಫೆನೆಟಿಕ್ ಜನರೇಷನ್ ಚೇಂಜ್ ಆದಂಗೂ ಈ ಟ್ಯಾಟೂ ಹಾಕ್ಸ್ಕೊಳ್ಳೋದು, ಬರ್ತ್ಡೇ ಕೇಕ್ ಎತ್ಕೊಂಡು ಕೊಡೋದು ಎಲ್ಲ ಹೊರಟೋಗುತ್ತೆ. ಯಾಕಂದ್ರೆ ಈಗಿನ ಸ್ಟಾರ್ಸ್ ಎಲ್ಲರೂ ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಾರೆ, ಫ್ಯಾನ್ಸ್ ನ ಒಳಗೆ ಬಿಡೋದೇ ಇಲ್ವಲ್ಲ. ಕರೆಕ್ಟ್. ನಿಜ. ಓಕೆ ಶ್ರೀ ಅವರು, ಈಗ 3-4 ವಿಭಾಗದಲ್ಲಿ ನೀವು ಗುರ್ಸ್ಕೊಂಡಿರೋರು, ಎಲ್ಲ ವಿಭಾಗದಲ್ಲೂ ಬ್ಯುಸಿನೇ. ಆದರೆ ನಿಮ್ಮನ್ನು ನೀವು ಕಂಡುಕೊಂಡಿದ್ದು ನಿಮಗೆ ತುಂಬ ಇಷ್ಟವಾದಂಥ ಕೆಲಸ ಎಡಿಟಿಂಗ, ಕ್ಯಾಮ್ರಾನ, ನಟನೆನ, ವಾಟ್? ಇದು ಆಕ್ಚುಲಿ ತುಂಬಾ ಜನ ಕೇಳಿದ್ದಾರೆ ನನಗೆ, ಯಾವ ಇಷ್ಟೆಲ್ಲ ಮಾಡ್ತಿಲ್ಲ, ನೀವು ಖುಷಿ ಪಟ್ಟಿದ್ದು ಯಾವ್ದ್ರಲ್ಲಿ? ಎಲ್ಲವೂ
ಆಕ್ಚುಲಿ ಎಲ್ಲವೂ. ಈಗ ಈಗಲೂ ನಾನು ಕಾರ್ಪೊರೇಟ್ ಫಿಲ್ಮ್ಸ್ ಮಾಡ್ತೀನಿ, ಓಕೆ, ಈಗಲೂ ಕೆಲವು ವಿಡಿಯೋಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈ ಮ್ಯಾರಥಾನ್ ಇವೆಂಟ್ಸ್ ಶೂಟ್ ಮಾಡ್ತೀನಿ ನಾನು. ಬೆಳಗಿನ ಜಾವ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ರೇಸ್. 42 ಕಿಲೋಮೀಟರ್ಸ್ ಮ್ಯಾರಥಾನ್ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 4 ಗಂಟೆಗೆ ಸ್ಟಾರ್ಟ್ ಆಗೋದಕ್ಕೆ ನಾನು 2:50 ಅಲ್ಲಿರ್ಬೇಕು ಸ್ಪಾಟ್ ಅಲ್ಲಿ. ಬೆಳಗ್ಗೆ ಆ ಜನಗಳು ಅಂದ್ರೆ 4 ಗಂಟೆಗೆ ನಾವು 3 ಗಂಟೆಗೆ ನಾವು ಹೋಗಿರ್ತೀವಿ. ಬೆಳಗ್ಗೆ ಬೆಂಗಳೂರಲ್ಲಿರುವ ಒಂದು 20,000 ಜನ ಬಂದು ವಾರ್ಮ್ ಅಪ್ ಆಗಿ ಓಡ್ತಾರೆ ಅಂತಂದ್ರೆ ಅದ್ ನೋಡೋದೇ ಒಂದು ಖುಷಿ ಅಲ್ಲ. ಅದರಲ್ಲೂ ಹತ್ರದಿಂದ ಹಿಡಿಯೋದಿದೆಯಲ್ಲ ಕ್ಯಾಮ್ರಾ, ನೋಡೋದೇ ಒಂದು ಖುಷಿ. ಈಗೆಲ್ಲ ಆತರ ಈವೆಂಟ್ಸ್ಗೆ ನಾನೇ ಮ್ಯೂಸಿಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ ಯೂಸಿಂಗ್ AI. ಒಂದೊಂದಷ್ಟು ಸಾಲುಗಳು ಬರೆಯೋದು, ಒಂದು ಲೈನ್ಸ್ ಬರೆಯೋದು. ನೀವು AI ಕೊಟ್ರೆ ಅದೊಂದು ಸಾಂಗ್ ಕನ್ವರ್ಟ್ ಮಾಡ್ಕೊಡುತ್ತೆ. ಅದ್ರಲ್ಲಿ ಕರೆಕ್ಷನ್ ಮಾಡ್ತಾ ಒಂದು ಲಿರಿಕ್ ರೆಡಿ ಆಗುತ್ತೆ. ಅದನ್ನ AI ನಲ್ಲಿ ಹಾಕಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ ನಮ್ಗೆ ಯಾವ ತರ ಮ್ಯೂಸಿಕ್ ಬೇಕು ಅಂತ ಟೋಟಲ್ ಆದ್ರೆ ಟೈಮ್ ತಗೊಳ್ಳುತ್ತೆ. ಒಂದು 3 days ಸ್ಪೆಂಡ್ ಮಾಡಿದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಟ್ರ್ಯಾಕ್ ರೆಡಿ. ಸೊ ನೆಕ್ಸ್ಟ್ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡೋಣ ಅಂತಿದ್ದೀನಿ. ಮಾಡಿ ಇನ್ನೇನು ಇಷ್ಟೇ ಮಾಡಿದ್ರೆ ಅದನ್ನ ಯಾಕೆ ಮಾಡೋದು, ಆಮೇಲೆ ಹಂಗೆ ಡೈರೆಕ್ಷನ್ ಆಕ್ಷನ್ ಕಟ್ಟಿ ಆಯ್ತಪ್ಪ ಏನು. ಸೊ ಹಾಗೆ ಯಾವ್ದು ಇಷ್ಟ ಅಂತಂದ್ರೆ ಅದು ಹೇಳೋದು ಕಷ್ಟ. ಯಾಕೆಂದ್ರೆ ಐ ಲೈಕ್ ದಟ್ ಆಲ್ಸೋ. ಅಲ್ಲಿ ಶೂಟಿಂಗ್ ದೊಡ್ಡ ಏನೋ ತಲೆ ಅಂದ್ರೆ ಬಹಳ ಕ್ರಿಯೇಟಿವ್ ಕೆಲಸ ಅಲ್ಲ. ಇಟ್ ಇಸ್ ಜಸ್ಟ್ ಅನ್ ಇವೆಂಟ್ ವೇರ್ ಯು ಕ್ಯಾಪ್ಚರ್ ದ ಮೂಮೆಂಟ್ಸ್. ಬಟ್ ಅದ್ರಲ್ಲಿ ಒಂದು ಮಜಾ ಇದೆ. ಆ ಒಂದು ಎನರ್ಜಿನ ವಿಡಿಯೋ ಆಗಿ ತೋರಿಸಿದಾಗ ಆ ಎನರ್ಜಿ ನೋಡೋರ್ಗೆ ಫೀಲ್ ಆಗ್ಬೇಕು. ಅಂದ್ರೆ ಅವ್ರು ಏನ್ ವಾರ್ಮ್ ಅಪ್ ಮಾಡಿ ಓಡ್ತಿದಾರಲ್ಲ ಆ ಎನರ್ಜಿ ನೋಡೋನ್ಗೂ ಫೀಲ್ ಆಗ್ಬೇಕು ಅಂತಂದ್ರೆ ಆ ತರ ಟ್ರಾನ್ಸ್ಫಾರ್ಮ್ ಆಗ್ಬೇಕು ವಿಡಿಯೋ ಆ ತರ ಬರ್ಬೇಕು. ಸೊ ಅದೊಂದು ಮಜಾ. ಅಟ್ ದ ಸೇಮ್ ಟೈಮ್ ಶೂಟಿಂಗ್ ಮಾಡುವಾಗ ಒಂದು ಮಜಾ ಇರುತ್ತೆ. ಪ್ರತಿದಿನ ಒಂದು ಚಾಲೆಂಜ್. ಈಗ ಔಟ್ಡೋರ್ ಶೂಟಿಂಗ್ ಮಾಡ್ತಿದ್ರೆ ಸೂರ್ಯನೇ ಚಾಲೆಂಜ್ ನಮಗೆ. ಹೌದು, ಲೈಟಿಂಗ್ಸ್ ಸೂರ್ಯನೇ ಚಾಲೆಂಜ್. ಇಂಡೋರ್ ಮಾಡ್ತಿದ್ರೆ ಅದೊಂಥರ ಚಾಲೆಂಜ್, ಎಕ್ಸ್ಪೆರಿಮೆಂಟ್ ಎಲ್ಲ. ಸೇಮ್ ಥಿಂಗ್ ಎಡಿಟ್ ಬಂದಾಗ ಕೆಲವು ಸಾರಿ ಎಡಿಟ್ ಮಾಡುವಾಗ ಒಂದು ಮ್ಯಾಜಿಕ್ ಆಗತ್ತೆ. ನನಗೆ ಗೊತ್ತಿದ್ರು, ನಾನೇ ಶೂಟ್ ಮಾಡಿದ್ರು, ನಾನೇ ಎಡಿಟರ್ ಅಂತ ಗೊತ್ತಿದ್ರು, ನನಗೆ ಕಣ್ಣಲ್ಲಿ ನೀರು ಬರುವಂತ ಒಂದು ಸಿಚುವೇಶನ್ ಇರುತ್ತೆ. ಮ್ಯಾಜಿಕ್ ಆಗತ್ತಲ್ಲ, ದಟ್ ಗಿವ್ಸ್ ಮಿ ಹೈ. ಈಗ ಯಾವ ಪಾಯಿಂಟ್ ಅಲ್ಲಿ ನಾನು ಏನೋ ಒಂದು ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿರ್ತೀನಿ, ಇಲ್ಲಿ ನಗ್ತಾರೆ, ಇಲ್ಲಿ ವಿಷುವಲ್ ಹೊಡಿತಾರೆ, ಇಲ್ಲಿ ಅಳ್ತಾರೆ, ಅದನ್ನ ಫಸ್ಟ್ ಡೇ ಮೇನ್ ಥಿಯೇಟರ್ ಹೋಗಿ ಆ ಪ್ರೊಜೆಕ್ಟರ್ ಪಕ್ಕದಲ್ಲಿ ಒಂದು ಕಿಂಡಿ ಇರುತ್ತೆ, ಅದರಿಂದ ಕುತ್ಕೊಂಡು ನೋಡುವಾಗ ಆ ರಿಯಾಕ್ಷನ್ ಬರುತ್ತಲ್ಲ, ಅದು ಮಜಾ ಅಲ್ವಾ. ಅವಾಗ ಅವಾಗ ಈಗ ನಾನು ಆ ಪ್ರಾಜೆಕ್ಟ್ ಅಲ್ಲಿ ಎಡಿಟಿಂಗ್ ಮಾಡಿರ್ತೀನೋ ಕ್ಯಾಮ್ರಾ ವರ್ಕ್ ಮಾಡಿರ್ತೀನೋ ಡಸಂಟ್ ಮ್ಯಾಟರ್. ಈಗ ಎಡಿಟ್ ಮಾಡ್ತಿದ್ದು ಅಂದ್ರೆ ನನ್ನ ಎಡಿಟ್ ಪಾಯಿಂಟ್ ಅಲ್ಲಿ ಇಲ್ಲಿ ರಿಯಾಕ್ಷನ್ ಬರುತ್ತೆ ಅಂದ್ರೆ ಅಲ್ಲಿ ರಿಯಾಕ್ಷನ್ ಬಂತಂದ್ರೆ ಅದ್ ಮಜಾನೇ ಬೇರೆ. ಸೊ ಆಸ್ ಎ ಎಡಿಟರ್ ನಾನು ಗೆದ್ದೆ. ಆಕ್ಟಿಂಗ್ ಅಷ್ಟೇ. ಅಂದ್ರೆ ಈಗ ಆಕ್ಟಿಂಗ್ ಅಲ್ಲಿ ಏನ್ ಮಜಾ ಅಂತಂದ್ರೆ ಒನ್ ಟೇಕ್ಗೆ ಬಂತಪ್ಪ. ಯಾಕೆಂದ್ರೆ ನಾವು ನೆಗೆಟಿವ್ ಟೈಮ್ ಇಂದ ಬಂದವನು, ಪ್ರತಿ ಕ್ಯಾನು 11,000 ರೂಪಾಯಿ ಆಗೋದು. ಹೌದು, ಮಾಡ್ಲೇಬೇಕು. ಗ್ರರ್ ಅಂತ ಕ್ಯಾಮ್ರಾ ಆಕ್ಷನ್, ಕ್ಯಾಮ್ರಾ ಅಂದ್ರೆ ಗ್ರರ್ ಅನ್ನೋದು. ಆಕ್ಷನ್ ಅಂದ ತಕ್ಷಣ ಒಂದೇ ಟೇಕಲ್ಲಿ ಮುಗಿಯಬೇಕಪ್ಪ ಅಂತ ಸ್ಟಾರ್ಟ್ ಡೈಲಾಗ್ ಹೇಳ್ಬಿಟ್ಟು ಓಕೆ ಅಂದ್ಬಿಟ್ರೆ ಸಾಕು ಅಂತ. ಈಗ ಡಿಜಿಟಲ್ ರಿಹರ್ಸಲ್ ಇಲ್ಲ, ಮಾನಿಟರ್ ಇಲ್ಲ, ಎಂತದಿಲ್ಲ, ಡೈರೆಕ್ಟ್ ಟೇಕ್. ಸೊ ಅದೊಂಥರ ಮಜಾ. ಲವ್ ಮಾಕ್ಟೇಲ್ ಸಿನಿಮಾ ಒಂದು ದೊಡ್ಡ ಹೆಸರು ಮಾಡಿದಂಥ ಸಿನಿಮಾ. ಸೊ ಲವ್ ಮಾಕ್ಟೇಲ್ ಹಿಂದೆ ನಿಮ್ಮದು ಒಂದು ದೊಡ್ಡ ಪಾತ್ರ ಇದೆ. ಅದು ಶುರುವಾಗಿದೆ ಹೇಗೆ, ಹಿಂಗೆ? ಅದು ಲವ್ ಮಾಕ್ಟೇಲ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಒಂದು ಸಿನಿಮಾ ಮಾಡ್ತಾ ಇದ್ದೆ. ನಾನಾ ಕಾರಣಗಳಿಂದ ಡೈರೆಕ್ಟರ್ ಬಂದು ಆ ಪರ್ಟಿಕ್ಯುಲರ್ ಸಿನಿಮಾದ ಡೈರೆಕ್ಟರ್ ಬಂದು ಹಾರ್ಡ್ ಡಿಸ್ಕ್ ಎತ್ಕೊಂಡು ಹೋದ್ರು. ಓಕೆ ಅಂತ ಸುಮ್ಮನಾದೆ. ಹಿಂಗೆ ಗ್ಯಾಪ್ ಅಲ್ಲಿ ಕೂತಿದ್ದೆ, ಯಾವ್ದೋ ಕಾರ್ಪೊರೇಟ್ ಯಾವ್ದೋ ನಡೀತಿತ್ತು. ಆ ಗ್ಯಾಪ್ ಅಲ್ಲಿ ಇದ್ದೆ. ಅವಾಗ ಡಾರ್ಲಿಂಗ್ ಕೃಷ್ಣ ಅವ್ರು ಬಂದ್ರು. ಒಂದು ಸಿನಿಮಾ ಮಾಡ್ಬೇಕು ಅಂತಿದ್ದೀನಿ, ಒಂದು ಮೀಡಿಯಂ ಬಜೆಟ್ ಅಲ್ಲಿ ಈ ಕ್ಯಾಮ್ರಾಗಳೇ ಯೂಸ್ ಮಾಡಬೇಕಾ ಅಂದ್ರೆ ಎಕ್ಸ್ಪೆರಿಮೆಂಟಲ್ ಪ್ಲಾನ್ ಮಾಡ್ತಾ ಇದ್ದೀನಿ. ಇದೇ ಕ್ಯಾಮ್ರಾ ಅಂದ್ರೆ ಸಿನಿಮಾಗೆ ಏನ್ ಯೂಸ್ ಮಾಡ್ತಿದಾರಲ್ಲ ಇದೇ ಕ್ಯಾಮ್ರಾ ಯೂಸ್ ಮಾಡ್ಬೇಕಾ ಇಲ್ಲ ಬೇರೆ ಯಾವ್ದಾದ್ರು ಮಾಡ್ಬೋದಾ, ಇದೆಯಾ ಟೆಕ್ನಾಲಜಿ? ಅವಾಗ ಜಸ್ಟ್ ಒಂದು ಶಾರ್ಟ್ ಫಿಲ್ಮ್ ನಾನು ರೀಸೆಂಟ್ ಆಗಿ ಶೂಟ್ ಮಾಡಿದೆ. ಅದು ಜಸ್ಟ್ ಬಿಫೋರ್ ಇಲ್ಲ ರೀಸೆಂಟ್ ಆಗಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಇಂಥ ಕ್ಯಾಮ್ರಾದಲ್ಲಿ. ಅದು ಒಳ್ಳೆ ಕ್ವಾಲಿಟಿ, ಸೂಪರ್ ಆಗಿದೆ, ನಿಮ್ ಬಜೆಟ್ ವರ್ಕೌಟ್ ಆಗುತ್ತೆ ಅಂತ ಹೇಳಿ
ಯಾರು ಡೈರೆಕ್ಟ್ ಮಾಡೋದು? ನಾನೇ ಡೈರೆಕ್ಟ್ ಮಾಡ್ತಿದ್ದೀನಿ ಅಂತ. ಓಕೆ ಸೂಪರ್ ಅಂತ ಅಂದ್ಬಿಟ್ಟು, ಈಗ ಪ್ರೊಡ್ಯೂಸರ್ ಅವ್ರೇನು ಗೊತ್ತಿತ್ತು, ಯಾಕಂದ್ರೆ ಅವ್ರದ್ದು ಡೆಬ್ಯೂ ಸಿನಿಮಾ ಮದರಂಗಿ ನಾನು ಎಡಿಟ್ ಮಾಡಿದ್ದೆ. ಸೊ ಅವಾಗಿಂದ ಪರಿಚಯ. ನಾಲಿನ್ ಕೃಷ್ಣ ಅವ್ರ ಡೆಬ್ಯೂ ಸಿನಿಮಾ ಮದರಂಗಿ, ಅವರೇ ಪ್ರೊಡ್ಯೂಸರ್ ಅಲ್ವಾ, ಅವ್ರ ತಂದೆನೇ ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ ಅವರೇ ಅಂತ ಗೊತ್ತಿತ್ತು. ಯಾರು ಕ್ಯಾಮ್ರಾಮನ್ ಅಂತ ಕೇಳಿದೆ. ಇಲ್ಲ ಇನ್ನ ಡಿಸೈಡ್ ಮಾಡಿಲ್ಲ ಅಂತಂದ್ರು. ಸರಿ ಮಾಡೋಣ ಅಂತಂದೆ. ನೀವೇ ಮಾಡ್ಬಿಡ್ತೀರಾ? ಸೂಪರ್ ಅಂತ ಅಂದ್ಬಿಟ್ಟು ಡಿಸ್ಕಸ್ ಮಾಡಿ 15 ದಿನಕ್ಕೆ ಶೂಟಿಂಗ್ ಶುರು ಆಗೋಯ್ತು. ಸೆಟ್ಗೆ ಹೋಗ್ಬಿಟ್ರಿ. ಸೂಪರ್. ಎರಡು ದಿನ ಶೂಟಿಂಗ್ ಮಾಡಿದ್ವಿ. ಯಾಕಂದ್ರೆ ನಾನು ಕ್ಯಾಮ್ರಾ ಏನ್ ಯೂಸ್ ಮಾಡ್ತಿದ್ನಲ್ಲ ಅದು ಟೆಸ್ಟ್ ಮಾಡಬೇಕಿತ್ತು. ಆನ್ ಸ್ಕ್ರೀನ್ ಚೆನ್ನಾಗಿ ಬರುತ್ತಾ, ಹೇಗಿದೆ ಅಂತ ಅಂದ್ಬಿಟ್ಟು ಅದನ್ನ ಗ್ರೇಡಿಂಗ್ ಮಾಡಿ ಆನ್ ಸ್ಕ್ರೀನ್ ದೊಡ್ಡ ಸ್ಕ್ರೀನಲ್ಲಿ ಚೆಕ್ ಮಾಡಿ ಓಕೆ ವಿ ಕ್ಯಾನ್ ಗೋ ಅಹೆಡ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ಒಂದು ಕಾಂಪ್ಯಾಕ್ಟ್ ಬಜೆಟ್ ಅಲ್ಲಿ. ಯಾವ ಕ್ಯಾಮ್ ಯೂಸ್ ಮಾಡಿದ್ರು? ಅದು ಒಂದು ಸೋನಿ DSLR ಕ್ಯಾಮ್ರಾ. ಸೂಪರ್. ಬಟ್ ತುಂಬಾ ಜನಗಳಿಗೆ ಅದು ಏನೋ, ಬಟ್ ಅದು ಆ ಸಿನಿಮಾದಲ್ಲಿ ಪ್ರೊಫೆಷನಲ್ ರೆಡ್ ಕ್ಯಾಮ್ರಾನು ಯೂಸ್ ಮಾಡಿದೀನಿ, ಡಬಲ್ ಕ್ಯಾಮ್ರಾ ಯೂಸ್ ಮಾಡಿದೀನಿ. ಸೊ ಸೋನಿ ಕ್ವಾಲಿಟಿ ಚೆನ್ನಾಗಿ ಎರಡೂ ಮಿಕ್ಸ್ ಮಾಡಿದೀನಿ. ಎಲ್ಲೂ ಗೊತ್ತಾಗಲ್ಲ. ನನಗೆ ಒಂದೊಂದ್ಸರಿ ಗ್ರೇಡಿಂಗ್ ಮಾಡೋದು ಕನ್ಫ್ಯೂಸ್ ಆಗೋದು, ಇದೆಯಾ ಸೋನಿನ ರೆಡ್ ಅಂತ ಕನ್ಫ್ಯೂಸ್ ಆಗೋದು. ಇಟ್ಸ್ ಆಲ್ ನಾನು ಹೇಳೋದು ಇಷ್ಟೇ, ಇಟ್ಸ್ ಆಲ್ ಅಬೌಟ್ ದ ಮ್ಯಾನ್ ಬಿಹೈಂಡ್ ದ ಕ್ಯಾಮ್ರಾ, ಇಟ್ಸ್ ನಾಟ್ ದ ಕ್ಯಾಮ್ರಾ. ಕರೆಕ್ಟ್. ಆಮೇಲೆ ಎಡಿಟಿಂಗ್ ಅಷ್ಟೇ, ಇಟ್ಸ್ ನಾಟ್ ದ ಟೂಲ್, ಇಟ್ಸ್ ಎಡಿಟಿಂಗ್ ಇಲ್ಲ ಆಗೋದು. ಹೌದು, ಅಲ್ಲಿ ಬಂದಿದೆ ಅಲ್ಲ ಹೋಗೋದು ಕೆಲಸ. ಫಸ್ಟ್ ಆಸ್ ಅನ್ ಎಡಿಟರ್ ನಾನು ವಿಜುವಲ್ಸ್ ನೋಡ್ತಿದ್ದಂಗೆ ಎಡಿಟ್ ಆಗ್ಬಿಡುತ್ತೆ ಇಲ್ಲಿ. ಅದನ್ನ ನಾವು ಸಿಸ್ಟಮ್ ಹೇಳ್ಬೇಕಷ್ಟೇ, ಸಿಸ್ಟಮ್ ಹೇಳ್ಬೇಕು ನಾನು ಏನ್ ಮಾಡ್ಬೇಕು ಅಂತ. ಅದೇ ರೀತಿ ಕ್ಯಾಮ್ರಾನು ಅಷ್ಟೇ, ಇಟ್ಸ್ ನಾಟ್ ಅಬೌಟ್ ದ ಕ್ಯಾಮ್ರಾ, ಇಟ್ಸ್ ದ ಮ್ಯಾನ್ ಬಿಹೈಂಡ್ ದ ಕ್ಯಾಮ್ರಾ. ಆಗ ನೀವು ಗಾಳಿಪಟದ ಬಗ್ಗೆ ಹೇಳ್ತಾ ಇದ್ರಿ. ಫಸ್ಟ್ ಗಾಳಿಪಟ ಮಾಡಿದಾಗ ಇಡೀ ಸಿನಿಮಾದ ಡಿಸೈನ್ ನಾನು ಮಾಡಿದೆ ಅಂತ. ಸೊ ನನಗೆ ಅನ್ಸಂಗೆ ಆ ಟೈಮಿಗೆ ಅದು ಬಿಗ್ ಬಜೆಟ್ ಸಿನಿಮಾ ಕನ್ನಡದಲ್ಲಿ. ಆಗಿನ ಲೆಕ್ಕಕ್ಕೆ ಪ್ಯಾನ್ ಇಂಡಿಯಾ 100 crore ಸಿನಿಮಾ ಅದು. ಅಂದ್ರೆ ಹೌದು, ಅವತ್ತಿನ ಕಾಲಘಟ್ಟಕ್ಕೆ ಹೈಯೆಸ್ಟ್ ಬಜೆಟ್ ಸಿನಿಮಾ ಅದು. ಆಮೇಲೆ ಹೆಚ್ಚು ಹೀರೋಗಿಂತ ಜಾಸ್ತಿ ರೆಮ್ಯುನರೇಷನ್ ಪಡೆದಿದ್ದು. ಹೌದು, ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬ ಹೀರೋಗಿಂತ ಡೈರೆಕ್ಟರ್ಗೆ ಪೇಮೆಂಟ್ ತಗೊಂಡು ಅತಿ ಹೆಚ್ಚು ಭಟ್ರು. ಹೌದು. ಆಮೇಲೆ ಆ ಸಿನಿಮಾದಲ್ಲೂ ಅಷ್ಟೇ ನಾವು ಮಾಡಿದ್ದು ಲೊಕೇಶನ್ಸ್ ಅನ್ಬಿಲೀವಬಲ್ ಟಾಸ್ಕ್. ಅದು ಕೊಡಸಾದ್ರಿ ಬೆಟ್ಟದ ಮೇಲೆ 40 feet ಕ್ರೇನ್, ಜಿಮಿ ಜಿಬ್, 20 kilowatt ಜನರೇಟರ್, ಲೈಟ್ಸ್, ಆಮೇಲೆ ಸೆಟ್. ಅಂದ್ರೆ ಅಲ್ಲಿ ಸೆಟ್ ಎರೆಕ್ಟ್ ಮಾಡಿದ್ದು, ಸೆಟ್ ಮೆಟೀರಿಯಲ್ ಎಲ್ಲ ಎತ್ಕೊಂಡು ಹೋಗಿದ್ದು. ಅದು ಅಲ್ಲಿ ಹೋಗ್ಲಿಕ್ಕೆ ಬರೀ ಒಂದು 4x4 ಅಂದ್ರೆ 4-wheel ಡ್ರೈವ್ ಜೀಪ್ ಅಲ್ಲಿ ಮಾತ್ರ ಸಾಧ್ಯ ಇತ್ತು. ಅಲ್ಲಿ ಇದ್ದಿದ್ದು ನಮಗೆ ಇದೆಲ್ಲ ರೆಗ್ಯುಲರ್ ಜೀಪ್, ಎರಡೇ ಮಾತ್ರ 4-wheel ಜೀಪ್ ಇತ್ತು. ಆ ಎರಡೇ ಜೀಪ್ ಅಪ್ ಅಂಡ್ ಡೌನ್ ಮಾಡಬೇಕು, ಹೋಗ್ಬೇಕು ಬರ್ಬೇಕು. ಸೊ ಮೆಟೀರಿಯಲ್ ಈ ಕಾರ್ಪೆಂಟರ್ ಮೆಟೀರಿಯಲ್ ಎಲ್ಲ ಜೀಪ್ ಮೇಲೆ ಕಟ್ಕೊಂಡು ಹೋಗ್ಬೇಕು, ಡಂಪ್ ಮಾಡಬೇಕು, ಬರ್ಬೇಕು. ಸೊ ಹೋಗೋದು 1.5 ಗಂಟೆ ಆಗೋದು, ಬರೋದು 1 ಗಂಟೆ ಆಗೋದು. ಹಾಗಾದ್ರೆ ತುಂಬಾ ಶ್ರಮ ಪಟ್ಟಿದೆ ಸಿನಿಮಾಗೆ. ಅದು ಅಂದ್ರೆ ಶ್ರಮಕ್ಕಿಂತ ಮಜಾ. ಅದೇ ಯಾವ್ದು ಮಜಾ ಕೊಡುತ್ತೆ ಅಂತ ಕೇಳಿದ್ರೆ ಯಾವ್ದು ಇಷ್ಟ ಅಂತಂದ್ರಲ್ಲ, ಈಗ ಅದು ಮಜಾ ಕೊಡುತ್ತೆ ನನಗೆ. ಈಗಲೂ ನನ್ಗೆ ಅದ್ ಮಾಡ್ಲಿಕ್ಕೆ ಇಷ್ಟ. ಅಂದ್ರೆ ಗಿವನ್ ಅ ಚಾನ್ಸ್, ಗಿವನ್ ಅನ್ ಆಪರ್ಚುನಿಟಿ, ಐ ವುಡ್ ರೀಡೂ ಇಟ್. ಅಂದ್ರೆ ಮತ್ತೆ ಮಾಡಕ್ ಇಷ್ಟ ನನಗೆ, ಮತ್ತೆ ಮಾಡ್ತೀನಿ. ಬೆಳಗ್ಗೆ 2 ಗಂಟೆ ಆಲ್ಮೋಸ್ಟ್ ಡೈಲಿ, ಬೆಳಗ್ಗೆ 2 ಗಂಟೆಗೆ ಮಲಗಿ ಬೆಳಗ್ಗೆ 4 ಗಂಟೆ 2 hours ಅಷ್ಟೇ, 4 ಗಂಟೆ ಇದ್ದೆ. 4 ಗಂಟೆಗೆ ಎಲ್ಲರೂ ಓಡೋಸಿ ಸ್ಪಾಟ್ ಕಳ್ಸೋದು. ಆಮೇಲೆ ಒಂದು ಗೆಸ್ಟ್ ಹೌಸ್ ಇಂದ 1.5 kilometer ಸ್ಪಾಟಿಗೆ, ಆದ್ರೂ ನಡ್ಕೊಂಡು ಹೋಗಕ್ಕಾಗಲ್ಲ ಜೀಪಲ್ಲಿ. ಇದು ಏನು ಯಕ್ಷಗಾನ ಕಲಾವಿದರು 100 ಜನ ಕಲಾವಿದರು ಇಟ್ಕೊಂಡು ಒಂದು ಸಾಂಗ್ ಇದೆ. ಆ ಸಾಂಗ್ ಅಲ್ಲಿ ಶೂಟಿಂಗ್ ಮಾಡಬೇಕಿತ್ತು. ಎಲ್ಲ 3 ಗಂಟೆಯಿಂದ ಮೇಕಪ್ ಮಾಡ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಜೀಪಲ್ಲಿ ಆ ಕಿರೀಟಿಗಳೆಲ್ಲ ಯಕ್ಷಗಾನದವರು ಕಿರೀಟಿಗಳೆಲ್ಲ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಈಚೆ ನಿಂತ್ಕೊಂಡು ನೇತಾಡ್ಕೊಂಡು ಸ್ಪಾಟ್ಗೆ ಹೋಗೋರು ನೋಡಿ. ಆ ಮಜಾ ಅಂದ್ರೆ ನಾ ಹೇಳ್ತೀನಿ, ಇವತ್ತಿಗೂ ಅಲ್ಲಿ ಆ ಸ್ಪಾಟ್ ಅಲ್ಲಿ ಶೂಟಿಂಗ್ ಮಾಡೋದು ಕಷ್ಟ ಇದೆ. ಅಂದ್ರೆ ಇಷ್ಟೆಲ್ಲ ಎಕ್ವಿಪ್ಮೆಂಟ್ ಇಟ್ಕೊಂಡು. ಈಗ ಬಿಡಿ ಜಿಮ್ಮಿ ಜೀಪ್ ಶಾಟ್ ನ ಡ್ರೋನ್ ಅಲ್ಲಿ ತೆಗ್ದ್ಬಿಡ್ತಾರೆ, ದೊಡ್ಡ ವಿಷಯನೇ ಇಲ್ಲ. ಬಟ್ ಆ ತರ ಕಾಂಪೋಸಿಷನ್ ಈವನ್ ಇನ್ಕ್ಲೂಡಿಂಗ್ ಕ್ಯಾಮರಾಮನ್ ಫಸ್ಟ್ ಡೇ ಶಾಕ್ ಆಗ್ಬಿಟ್ರು. ಶ್ರೀ ಗ್ರೇಟ್. ಯಾಕಂದ್ರೆ ಫಸ್ಟ್ ಅವರು ರೆಕ್ಕಿ ಅಂದ್ರೆ ನೋಡ್ಕೊಂಡ್ ಬಂದಾಗ ಸಾಧ್ಯನೇ ಇಲ್ಲ, ಇಲ್ಲಿ ಲೊಕೇಶನ್ ಸಾಕಾಗಿದೆ, ಬಟ್ ಎಕ್ವಿಪ್ಮೆಂಟ್ ತರಕಾಗಲ್ಲ, ಸಾಧ್ಯ ಇಲ್ಲ ಅಂತ. ಅಲ್ಲಿ ಒಂದು 2 ಹೇರ್ ಪಿನ್ ಬೆಂಡ್ ಇರೋದು. ಆ 2 ಹೇರ್ ಪಿನ್ ಬೆಂಡು ತುಂಬಾನೇ ಕಷ್ಟ ಆಗೋದು ಹತ್ತೋದಕ್ಕೆ. ಬೆಳಗ್ಗೆ ನಮ್ಮನ್ನೆಲ್ಲ ಡ್ರಾಪ್ ಮಾಡ್ಬಿಟ್ರೆ ಬೆಳಗಿಂದ ಸಾಯಂಕಾಲದವರು 2 ಗಾಡಿ ಆ 2 ಹೇರ್ ಪಿನ್ ಬೆಂಡ್ಗೆ ಜಲ್ಲಿ ಹಾಕೋದೇ ಕೆಲಸ ಅವನಿಗೆ. ಬೆಳಗಿನ ಸಂಜೆವರೆಗೆ ಜಲ್ಲಿ ಹಾಕ್ಬೇಕು, ಅದೇ ಕೆಲಸ. ನೆಕ್ಸ್ಟ್ ಎಲ್ಲ ಒಂದು ಬ್ಯಾಚ್ ಕೆಳಗಡೆ ಹೋಯ್ತು ಅಂದ್ರೆ ಮತ್ತೆ ಹೊರಟೋಗೋದು ರೋಡ್.
ಮತ್ತೆ ನೆಕ್ಸ್ಟ್ ಡೇ ಡ್ರಾಪ್ ಮಾಡಿದ್ಮೇಲೆ ಮತ್ತೆ ಬೆಳಗಿನ ಸಂಜೆವರೆಗೂ ಜಲ್ಲಿ ಹೊಡೆಯೋದೇ ಕೆಲಸ. ಸೊ ಆ ಥರ ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಓಕೆ, ಇದು ಮಾಡ್ತಾ ಮಾಡ್ತಾ ಜೊತೆಗೆ ಒಂದಿಷ್ಟು ಕ್ಲಾಸ್ ಕೂಡ ನೀವು ಶುರು ಮಾಡ್ತೀರಿ. ನಾನು ನನಗೆ ಒಂದು 2006 ಟೈಮಲ್ಲಿ ಹೀಗೆ ಅಂದ್ರೆ ಒಂದು ಆಪರ್ಚುನಿಟಿ ಬಂತು ಟೀಚ್ ಮಾಡಲಿಕ್ಕೆ. ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ MSc ಎಲೆಕ್ಟ್ರಾನಿಕ್ ಮೀಡಿಯಾ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡುವಂತ ಒಂದು ಅವಕಾಶ. ಒಂದು ಸೆಮಿಸ್ಟರ್ ಪಾಠ ಮಾಡ್ತಿದ್ದೆ ನಾನು, ಅಂದ್ರೆ ಅಬೌಟ್ ಕ್ಯಾಮ್ರಾ ಆ್ಯಂಡ್ ಎಡಿಟಿಂಗ್ ಬೋತ್, ಇನ್ಕ್ಲೂಡಿಂಗ್ ಕ್ಯಾಮ್ರಾ ಎಡಿಟಿಂಗ್ ಟೀಚ್ ಮಾಡ್ತಿದ್ದೆ. ಸೊ ಅದೊಂದು ನಾನು ಒಂದು 6 ವರ್ಷ ಒಂದು ಸೆಮಿಸ್ಟರ್ ಪೂರ್ತಿ ತೊಗೊಂತಿದ್ದೆ, ಒಂದು ಸಬ್ಜೆಕ್ಟ್ ತೊಗೊಂತಿದ್ದೆ ನಾನು. ಸೊ ಅದೊಂಥರ ಎಕ್ಸೈಟ್ಮೆಂಟ್ ಏನೋ, ಯಾಕಂದ್ರೆ ಪಾಠ ಮಾಡುವಾಗ ನಮಗೆ ಸಾಕಷ್ಟು ಕಲೀಲಿಕ್ಕೆ ಸಿಗುತ್ತೆ. ಕರೆಕ್ಟ್. ಯಾಕಂದ್ರೆ ನಮಗೆ ಅಲ್ಲಿ ಮುಂದೆ ಕೂತಿರೋ ವಿದ್ಯಾರ್ಥಿ ನಮಗಿಂತ ಜೂನಿಯರ್ ಆಗಿರ್ತಾನೆ, ಅವನ ತಲೆನಲ್ಲಿ ಅಂದ್ರೆ ನೆಕ್ಸ್ಟ್ ಜನರೇಷನ್ ಆಗಿರ್ತಾನೆ ಅವನ ತಲೆನಲ್ಲಿ ಕೆಲವು ಕ್ವಶನ್ಸ್ ಬರುತ್ತೆ, ಅದು ನಮ್ಗೆ ಹೊಳದೇ ಇರಲ್ಲ ಎಷ್ಟೋ ಸಾರಿ. ಅವ್ನು ಕೇಳೋ ಕ್ವಶನ್ಸ್ಗೆ ರೆಡಿ ಆಗಬೇಕು. ರೆಡಿ ಆಗೋದಕ್ಕಿಂತ ಅವ್ನು ಕೇಳೋ ಕ್ವಶನ್ಸ್ ಹೌದಲ್ಲ ಅಲ್ಲಿ ಗೆಟ್ ಬ್ಯಾಕ್ ಟು ಅಂತ ಹೇಳಿ ನಾವು ಕಲಿಬಹುದು. ಕಲಿತು ನೆಕ್ಸ್ಟ್ ಕ್ಲಾಸಲ್ಲಿ ಅವ್ರಿಗೆ ಹೇಳ್ಕೊಡ್ಬೋದು. ಸೊ ಕೆಲವ್ರಿಗೆ ಅಂದ್ರೆ ಈಗಲೂ ಕೆಲವು ಕಾಲೇಜಸ್ ಅಲ್ಲಿ ಟೀಚ್ ಮಾಡಿದ್ರು, ಆಗ ಯೂನಿವರ್ಸಿಟಿ ಟೀಚ್ ಮಾಡಿದ್ದು ಸಾಕಷ್ಟು ವಿದ್ಯಾರ್ಥಿಗಳು ಈಗ ಮೀಡಿಯಾದಲ್ಲಿ ಇದ್ದಾರೆ, ಜರ್ನಲಿಸ್ಟ್ಗಳಾಗಿದ್ದಾರೆ, ಎಡಿಟರ್ಗಳಾಗಿದ್ದಾರೆ. ಸೊ ಅವ್ರಗಳನ್ನೆಲ್ಲ ನೋಡೋದಕ್ಕೆ ಖುಷಿ ಆಗತ್ತೆ. ಸಾರ್ ಏನ್ ಸಾರ್ ನೀವು ಇನ್ನೂ ಟೀಚ್ ಮಾಡ್ತಿದ್ರಾ ಹೆಂಗೆ ಅಂತ ಕೇಳ್ತಾರೆ ಸಿಕ್ಕಾಗೆಲ್ಲ. ಬಟ್ ಅಷ್ಟೇ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಆ ಒಂದು ಗುರುಭಾವನೆ ಇದೆಯಲ್ಲ, ಅವ್ರು ಮಾತಾಡುವಾಗ ನಿಮ್ಮ ಹತ್ರ ಕಲ್ತ್ವಿ ನಾವು ಅನ್ನೋದು, ಅದು ಬಹಳ ಖುಷಿ ಕೊಡತ್ತೆ. ಅದನ್ನೇ ಹೇಳಿದೆ. ಯಾಕಂದ್ರೆ ಎಲ್ಲಾ ಆಯಾಮಗಳಲ್ಲಿ ಕೆಲಸ ಮಾಡೋರು ಶ್ರೀ ಎಲ್ಲ ಮಾಡ್ಬಿಟ್ರು. ಹೌದು, ಇನ್ನೊಂದು ನಾನು ಕೇಳಬೇಕು ಶ್ರೀ, ಕಲಾವಿದರುಗಳಿಗೆ ಅಥವಾ ಇನ್ನು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ಒಂದಷ್ಟು ಅವಮಾನಗಳಾಗ್ತವೆ, ಬೇಸರಗಳಾಗ್ತವೆ. ಶ್ರೀಗೆ ಯಾವತ್ತೂ ಬೇಸರ ಆಗಿಲ್ವಾ? ಬೇಸರ ಆದಂಥ ಸನ್ನಿವೇಶಗಳೇ ಬರಲಿಲ್ವಾ ಇಂಡಸ್ಟ್ರಿಲಿ ಅಂತ? ಸಾಕಷ್ಟು ಆಗಿದೆ. ನನ್ನ ಅದೃಷ್ಟ ಏನಂದ್ರೆ ಯಾವತ್ತೂ ನಾನು ಕೆಲಸ ಕೇಳ್ಕೊಂಡು ಹೋಗೋ ಪ್ರಮೇಯ ಬಂದಿಲ್ಲ. ಬಟ್ ಕೆಲಸದ ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ಬಂದಿರುತ್ತೆ, ಆಲ್ಮೋಸ್ಟ್ 99% ಮಾಡಿರ್ತೀನಿ. ಅಲ್ಲಿ ಡೈರೆಕ್ಟರ್ಗೂ ನನಗೂ ಯಾರೋ ಒಬ್ರು ಏನೋ ಒಂದು ಎಡವಟ್ಟು ಮಾಡಿ ಹೋಗ್ತಾರೆ, ಪ್ರಾಜೆಕ್ಟ್ ನನ್ನ ಕೈ ಬಿಟ್ಟು ಹೋಗುತ್ತೆ. ಅಂತ ಟೈಮಲ್ಲಿ ತುಂಬಾ ಹರ್ಟ್ ಆಗಿದೆ. ಅವಮಾನಗಳು ಆಗಿಲ್ಲ, ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಅವಮಾನಗಳಾಗಿಲ್ಲ, ಈ ತರ ಹರ್ಟ್ ಆಗಿರೋ ಇನ್ಸಿಡೆಂಟ್ಗಳು ಇದೆ. ಬಟ್ ಅದು ಆಕ್ಚುಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಎಂಥ ಜನಗಳ ಜೊತೆ ಕೆಲಸ ಮಾಡಬಾರದು ಅನ್ನೋದು ಒಂದು ವಿಚಾರ ಗೊತ್ತಾಗತ್ತೆ. ಜನರಲಿ ಏನಂದ್ರೆ ಫೈನಾನ್ಷಿಯಲಿ ಕೈ ಕೊಡ್ತಾರೆ, ಅದೇ ಮೇಜರ್ ಅಪ್ಸೆಟ್ ಆಗೋದು. ಏನೋ ಕೆಲಸ ಎಲ್ಲ ಆದ್ಮೇಲೆ ಕೈ ಎತ್ತುತ್ತಾರೆ. ಅದು ಚೆಕ್ ಬೌನ್ಸ್ ಬಹಳ ಆಗಿರ್ಬೋದು. ಇಲ್ಲ ಚೆಕ್ಗಳು ಯಾವತ್ತೂ ಇಸ್ಕೊಂಡಿಲ್ಲ, ಯಾವತ್ತು ಚೆಕ್ ಅಲ್ಲ, ಎಲ್ಲ ಟ್ರಾನ್ಸ್ಫರ್, ಎಲ್ಲ ಏನೋ ಬ್ಯಾಂಕ್ ಟ್ರಾನ್ಸ್ಫರ್ಗಳೇ. ಈ ಚೆಕ್ ಕೊಟ್ಟು ಬೌನ್ಸ್ ಚೆಕ್ ಯಾವ್ದು ಇಟ್ಕೊಂಡು ಇರ್ಬೋದು, ಒಂದೆರಡು ಇರ್ಬೋದೇನೋ ಆಗಿರ್ತವೆ. ಬಟ್ ನಾನ್ ಸ್ವಲ್ಪ ಖಡಕ್ ಆಗಿರ್ತೀನಿ, ಅವ್ರು ನೆಕ್ಸ್ಟ್ ಟೈಮ್ ನನ್ನ ಹತ್ರ ಬರಲ್ಲ ಅಂತವ್ರು ಬೇಡ ನನಗೆ. ಯಾಕಂದ್ರೆ ಅಲ್ಲೇ ಫಿಲ್ಟರ್ ಮಾಡೋದು ಬೆಟರ್ ಅಲ್ವಾ? ಏನಾದ್ರು ನೆಕ್ಸ್ಟ್ ಪ್ರಾಜೆಕ್ಟ್ ಕೊಡ್ತೀವ್ರಿ ಅಂತಂದ್ರೆ ಬೇಡದ್ರು, ನೆಕ್ಸ್ಟ್ ಪ್ರಾಜೆಕ್ಟ್ ಬೇಡ, ಈ ಪ್ರಾಜೆಕ್ಟ್ ಕ್ಲಿಯರ್ ಮಾಡು, ರಿಲೇಶನ್ಶಿಪ್ ಹಿಂಗೆ ಇದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಣ. ಸೊ ನಾನ್ ಆ ವಿಚಾರದಲ್ಲಿ ಸ್ವಲ್ಪ ಖಡಕ್. ಆ ವಿಚಾರಕ್ಕೂ ಜನ ಕ್ರೇಜಿ ಮೈಂಡ್ಸ್ ಅಂತಾರೆ. ಯಾಕಂದ್ರೆ ನಾನು ಪಟ್ ಅಂತ ಡೈರೆಕ್ಟ್ ಆಗಿ ಮಕ್ಕೋದು ಬಿಡ್ತೀನಿ, ಬೈದ್ಬಿಡ್ತೀನಿ. ಆಮೇಲೆ ಈ ಸಿನಿಮಾ ಚೆನ್ನಾಗಿಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಕೆಲವು ಪ್ರೊಡ್ಯೂಸರ್ಗಳಿಗೆ ಹೇಳಿದ್ದುಂಟು, ಪಾಪ ಹೊಸ ಪ್ರೊಡ್ಯೂಸರ್ಗಳು ಏನೋ ಒಂದು ಇದರಿಂದ ದುಡ್ಡು ಹಾಕಿರ್ತಾರೆ, ಬಂದು ಕೇಳ್ತಾರೆ ಇಷ್ಟು ಹಿಂಗಿದೆ ಸಿನಿಮಾ ಅಂತ. ಒಂದಿಬ್ರು 3 ಜನಕ್ಕೆ ಡೈರೆಕ್ಟ್ ಆಗಿ ಹೇಳಿದ್ದೀನಿ, ಡಬ್ಬಾ ತರ ಇದೆ, ಇದ್ರ ಮೇಲೆ ಎಕ್ಸ್ಟ್ರಾ ದುಡ್ಡು ಹಾಕ್ಬೇಡಿ, ಇಷ್ಟಲ್ಲೇ ಮುಗಿಸ್ಕೊಂಬಿಡಿ, ಲಾಸ್ ನ ಕಮ್ಮಿ ಮಾಡ್ಕೊಳ್ಳಿ. ಕರೆಕ್ಟ್. ಪ್ರಾಫಿಟ್ ಅಂತ ಬರಲ್ಲ, ಈಗ ಮುಂದಕ್ಕೆ ಆಗ್ದಿರೋ ಆಗೋ ಲಾಸ್ನ ಅವಾಯ್ಡ್ ಮಾಡ್ಕೊಂಡು ಇಷ್ಟೇಗೆ ಮುಗಿಸ್ಕೊಳ್ಳಿ ಅಂದ್ರೂ ಸಿಚುವೇಶನ್ಗಳಿದೆ. ಬಟ್ ಈ ರೀತಿ ಅಪ್ಸೆಟ್ ಆದಾಗ ಅದಕ್ಕೆ ಅಂತ ಒಂದು ಆಲ್ಟರ್ನೇಟ್ ಇದೆ ನನಗೆ. ಅಧ್ಯಾತ್ಮ, ಈ ಕ್ರಿಯಾಯೋಗ ಅವೆಲ್ಲ ಮಾಡ್ತಾ ಇರ್ತೀನಿ. ಸೊ ಕೆಲಸದ ಮಧ್ಯದಲ್ಲಿ ಇದರ ನಾನು ಎಲ್ಲಾದ್ರೂ ಟ್ರಾವೆಲ್ ಕೊಟ್ಬಿಡ್ತೀನಿ, ಅಥವಾ ಈ ತರ ಕ್ರಿಯಾಯೋಗ ಮಾಡ್ಕೊಂಡು ಬೈಕ್ ಇದೆ ರೈಡ್ ಹೋಗ್ತೀನಿ, ಸೋಲೋ ರೈಡ್ ಹೋಗ್ಬಿಡ್ತೀನಿ.
ಸೊ ಆ ಥರ ಏನಾದರೂ ಇರಬೇಕು. ಇದೆ ಏನಂದ್ರೆ ಒಂದು ಕೋಣೆನಲ್ಲಿ ಕೂಡಾಕೊಳ್ಳಲ್ಲ ನಾನು, ಬರೀ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡು ಒಂದು ರೂಮಲ್ಲಿ ಐ ವಿಲ್ ನಾಟ್ ಗೆಟ್ ಲಾಕ್ಡ್. ಹೊರಗಡೆ ಪ್ರಪಂಚದ ಸುತ್ತಾಡೋ ಆಸೆ ಇದೆ, ಪ್ರಪಂಚದ ಪರ್ಯಟನೆ ಮಾಡೋ ಆಸೆ ಇದೆ. ಇಷ್ಟೊಂದು ಸಿನಿಮಾಗಳು ಮಾಡಿದ್ರಿ, ಇಷ್ಟೊಂದು ಸಕ್ಸಸ್ ಸಿನಿಮಾಗಳು ಕೊಟ್ಟಿರಿ, ಸಕ್ಸಸ್ ಸಿನಿಮಾಗಳಲ್ಲೂ ನಿಮ್ಮ ಕೈ ಚಳಕ ಇದೆ. ಆದರೆ ಎಲ್ಲೋ ಒಂದು ಕಡೆಗೆ ಸಿಗಬೇಕಾದಂಥ ಗೌರವ ಮನ್ನಣೆ ಸಿಗಲಿಲ್ಲ, ಬಂದು ಕೈ ತಪ್ಪಿದೆ. ಒಂದು ಕೆಲವು 2-3 ಒಂದು ಸಿನಿಮಾ ಕೈ ತಪ್ಪಿದೆ, ಆಲ್ಮೋಸ್ಟ್ ಅನೌನ್ಸ್ ಆಗಿ ಅದು ಬ್ಯಾಕ್ಔಟ್ ಆಗಿದೆ. ಬಟ್ ಇಟ್ಸ್ ಓಕೆ. ಅಂದ್ರೆ ಈಗ ಅನಿಸ್ತದೆ ಹಂಗಾಗಿ, ಯಾಕಂದ್ರೆ ರಾತ್ರಿ ಅನೌನ್ಸ್ ಆಗಿರೋದು ಅಂತೂ ವಿಷಯ ಗೊತ್ತಾಗುತ್ತೆ, ಬೆಳಗ್ಗೆನೆ ಮಾಯ ಹೆಂಗದು ಅಂತ. ಅದಾಗತ್ತೆ, ಈಗೂ ಸಹಜ. ಈಗೂ ಉಂಟೆ ಅಲ್ಲ, ಹೀಗೆ ಉಂಟು ಈಗೂ ಉಂಟೆ ಅಲ್ಲ, ಹೀಗೆ ನಡೆಯೋದು ಅಲ್ವಾ? ಆಗತ್ತೆ. ಯಾವತ್ತೂ ಪ್ರಶಸ್ತಿಗಳ ಹಿಂದೆ ಹೋಗ್ಲಿಲ್ಲ ನೀವು? ಎಲ್ಲ ಕೆಲಸ ಅಂದ್ರೆ ಬಟ್ ಹುಡ್ಕೊಂಬಂದಿದ್ದು ಯಾಕಂಗ್ ಕೈ ತಪ್ತು ಅಂತ. ಅದು ಕಾಣದ ಕೈ ಕೈಯಿನ ಕೈವಾಡಗಳು ಇರುತ್ತಲ್ಲ. ಸೊ ಹಾಗಾಗಿ ಬಟ್ ಪ್ರಶಸ್ತಿಗಳು ಮತ್ತೆ ದುಡ್ಡಿನಿಂದ ಹೋದವನಲ್ಲ ನಾನು ಇವತ್ತಿಗೂ. ಇಷ್ಟೇ ಬಜೆಟ್, ಈ ಕಂಡೀಷನ್ಸ್ ಇಲ್ಲ, ಪ್ರೀತಿ ಮತ್ತೆ ಪ್ರಾಜೆಕ್ಟ್ ಇಷ್ಟ ಆಯ್ತು, ಚೆನ್ನಾಗಿರ್ತಾ ಮಾಡೋದು. ಸಾಕಷ್ಟು ಸಿನಿಮಾಗಳು ಫ್ರೀಯಾಗಿ ಮಾಡಿದ್ದು ಇದೆ. ಸೂಪರ್. ಸೊ ಅದೇ ಆಗ್ಲೇ ಮಾತಾಡ್ತಾ ಹೇಳಿದ್ರು, ಖುಷಿ ಕೊಡ್ಬೇಕು ನನಗೆ. ಬಾಲ್ ಪೆನ್ ಅನ್ನೋ ಒಂದು ಪ್ರಯೋಗಾತ್ಮಕ ಸಿನಿಮಾದಲ್ಲೂ. ಹೌದು, ಬಾಲ್ ಪೆನ್ ಸಿನಿಮಾ ಒಂದು ಪ್ರಯೋಗ. ಆಗಿನ ಟೈಮ್ಗೆ ನೆಗೆಟಿವ್ ಇತ್ತು, ನಿಜ. ನಾನು ರೆಮ್ಯುನರೇಷನ್ ತಗೊಂಡೇ ಇಲ್ಲ ಆ ಸಿನಿಮಾಗೆ. ನಂದು ನಮ್ಮ ಅಸಿಸ್ಟೆಂಟ್ ಪೇಮೆಂಟ್ ತಗೊಂಡಿದ್ದಷ್ಟೇ ಹೊರತು ನಾನು ರೆಮ್ಯುನರೇಷನ್ ತಗೊಂಡಿಲ್ಲ. ಯಾಕಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದು. ಕರೆಕ್ಟ್. 5D ಆವಾಗಿನ ಟೈಮಲ್ಲಿ 5D Mark 3 ಇತ್ತು. ಆ 5D ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ, ಅಲ್ಲ ಫುಲ್ HD 1920 1080 ಫುಲ್ HD ರೆಸೊಲ್ಯೂಷನ್ ಅದು. ಓಕೆ. 5D ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ನೆಗೆಟಿವ್ ಟ್ರಾನ್ಸ್ಫರ್ ಮಾಡಿ ನೆಗೆಟಿವ್ ಇಂದ ಪ್ರಿಂಟ್ ತೆಗೆದಂತ ಸಿನಿಮಾ. ಸೊ ಫಸ್ಟ್ ಟೈಮ್ ಅದು ಕನ್ನಡದಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಆ ಥರದ್ದು ಸಿನಿಮಾ. ಇನ್ನೊಂದು ಸಿನಿಮಾ ಕಾಂಚನ ಅಂತ ಒಂದು ಸಿನಿಮಾ, ಸುಂದರನಾಥ್ ಸುವರ್ಣ ಛಾಯಾಗ್ರಾಹಕರು, ನನ್ನ ಆತ್ಮೀಯರವರು, ಗಣೇಶ್ ಅಂತ ಅವರು ಡೈರೆಕ್ಟರ್, ಹೊಸಬರು. ಆ ಸಿನಿಮಾ ಬಜೆಟ್ ಕಡಿಮೆ ಇದೆ ಶ್ರೀ, ಸುವರ್ಣನ ಹೇಳಿದ್ರು ಬಜೆಟ್ ಕಡಿಮೆ ಇದೆ ಶ್ರೀ, ಈ ನಾಗರ ಬೇಕು ಅಂದ್ರೆ ನಾಗರ ಅಂತ ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ ಆಡಿಯೋ ಕ್ಯಾಪ್ಚರ್ ಮಾಡ್ಲಿಕ್ಕೆ, ಅಂದ್ರೆ ಡಯಲಾಗ್ ರೆಕಾರ್ಡ್ ಮಾಡ್ಲಿಕ್ಕೆ. ಅದು ಡೈಲಿ ಲೆಕ್ಕ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ ಅಂತ ನಾನು ಹೇಳಿದೆ. ಏನೋ ಈ ಹಿಂದಿನ ಕಾಲದಲ್ಲಿ ಡೈರೆಕ್ಟರ್ಸ್ ಕತೆ ಹೇಳ್ಬೇಕಾದ್ರೆ ಒಂದು ರೆಕಾರ್ಡ್ ಮಾಡ್ತಿದ್ರಲ್ವಾ, ನರೇಷನ್ ಕೊಡ್ಬೇಕಾದ್ರೆ ಟಿಕ್ಟಾಫೋನ್ ಅಂತ ಬರೋದು, ಕೆಸೆಟ್, ಚಿಕ್ಕದು ಮಿನಿ ಕೆಸೆಟ್ ಹಾಕ್ಬಿಟ್ಟು ರೆಕಾರ್ಡ್ ಮಾಡ್ತಿದ್ರು, ಇಷ್ಟು ಇರೋದು. ಅಂಥದ್ದಿದ್ರೆ ಅದ್ರಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬನ್ನಿ ಮಾಡೋಣ. ಕೆಸೆಟ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಿಡೋದ? ಚಿಕ್ಕದಿರುತ್ತೆ, ಹೆಂಗೋ ವಾಕಿ ಟಾಕಿ ತರ ಚಿಕ್ಕದು, ಆರ್ಟಿಸ್ಟ್ ಎಷ್ಟು ಹತ್ರ ಆಗುತ್ತೋ ಅಷ್ಟು ಔಟ್ ಆಫ್ ಫ್ರೇಮ್ ಇಟ್ಬಿಟ್ಟು, ಅಥವಾ ಮೈಕ್ ಏನಾದಿದ್ರೆ ಇಟ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಬನ್ನಿ, ಅದರಿಂದ ಎತ್ಕೊಂಡು ಮಾಡ್ಕೊಂಡು. ಅಲ್ಲ 24 ಫ್ರೇಮ್ ಸಿಂಕ್ ಆಗ್ಬೇಕಲ್ಲ ಅಂತ. ಯಾಕಂದ್ರೆ ನಾಗರಾನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿದ್ದೆ ಸಿಂಕ್ ಸೌಂಡ್ ಅಂದ್ರೆ ಸೌಂಡ್ಗೆ ಫ್ರೇಮ್ ರೇಟ್ ಇಲ್ಲ, ಸೌಂಡ್ ಪ್ಲೇಸ್ ವಿತ್ ಟೈಮ್. ಬಟ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗೋದು ಫ್ರೇಮ್ ರೇಟ್ 24 ಫ್ರೇಮ್ಸ್ ಪರ್ ಸೆಕೆಂಡ್ ಕ್ಯಾಪ್ಚರ್ ಆಗುತ್ತೆ. ಬಟ್ ಇದು ಸಿಂಕ್ ಆಗತ್ತಾ ಅನ್ನೋ ಒಂದು ಸಮಸ್ಯೆ ಇತ್ತು, ಅಂದ್ರೆ ಕ್ವಶನ್ ಇತ್ತು. ಸೊ ನನ್ನ ಲಾಜಿಕ್ ಇಷ್ಟೇ ಇದ್ದಿದ್ದು, ಇಟ್ ರೆಕಾರ್ಡ್ಸ್ ಇನ್ ಟೈಮ್ ಅಲ್ವಾ, ಫೈನ್. ಅದನ್ನ ನಾನು ಕ್ಯಾಪ್ಚರ್ ಮಾಡುವಾಗ 24 ಕನ್ವರ್ಟ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು, ಸೊ ಸಿಂಕ್ ಆಗ್ಲೇಬೇಕು ಅಂತ ನನ್ನ ಲಾಜಿಕ್, ಅಂದ್ರೆ ಜಸ್ಟ್ ಬೇಸಿಕ್ ಲಾಜಿಕ್ ಅಷ್ಟೇ. ಸೊ ಇಡೀ ಸಿನಿಮಾ ಅದು ಡಿಕ್ಟಾಫೋನ್ ಅಲ್ಲಿ ಆಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದು. ಜೊತೆಗೆ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಟ್ರಾನ್ಸಿಷನ್ ಅಂದ್ರೆ ಎಫೆಕ್ಟ್ ಅಂತ ಏನ್ ಕರಿತೀವಿ, ಟ್ರಾನ್ಸಿಷನ್ ಇಡೀ ಸಿನಿಮಾದಲ್ಲಿ ಒಂದೇ ಡಿಸಾಲ್ವ್ ಇರೋದು. ಯಾಕಂದ್ರೆ ಅವಾಗ ನೆಗೆಟಿವ್ ಅಲ್ಲಿ ಇದ್ದಾಗ ಪ್ರತಿಯೊಂದು ಟ್ರಾನ್ಸಿಷನ್ಗೂ ಕಾಸ್ಟ್ ಆಗೋದು. ಒಂದು ವೈಪ್ ಹಾಕಿದ್ರೆ, ಒಂದು ಡಿಸಾಲ್ವ್ ಹಾಕಿದ್ರೆ, ಒಂದು ಫೇಡ್ ಹಾಕಿದ್ರೆ ಕಾಸ್ಟ್. ತುಂಬಾ ಚಾಲೆಂಜಿಂಗ್ ವರ್ಕ್, ಚಾಲೆಂಜಿಂಗ್. ಬಟ್ ಇವತ್ತಿಗೂ ನಾನು ಅಂದ್ರೆ ಐ ಪ್ರಿಫರ್ ನೋ ಎಫೆಕ್ಟ್ಸ್ ಹಾಕೋದೇ ಇಲ್ಲ. ಮ್ಯಾಕ್ಸಿಮಮ್ ಒಂದು ಡಿಸಾಲ್ವ್ ಹಾಕಿರ್ತೀನಿ, ಒಂದು ಫೇಡ್ ಔಟ್ ಹಾಕ್ತೀನಿ, ಒಂದು ಫ್ಲಾಶ್ ಕಟ್ ಹಾಕ್ತೀನಿ. ಐ ಬಿಲೀವ್ ಇನ್ ಸಿಂಪಲ್ ಕಟ್ಸ್. ಯಾಕಂದ್ರೆ ಸ್ಮೂತ್ ಆಗಿರ್ಬೇಕು, ಅಂದ್ರೆ ಎಡಿಟ್ ಗೊತ್ತಾಗಬಾರ್ದು, ಕಣ್ಣಿಗೆ ಕಾಣಿಸ್ಬಾರ್ದು. ಕರೆಕ್ಟ್, ದಟ್ ಇಸ್ ಅ ಗುಡ್ ಎಡಿಟ್. ಎಸ್. ನಿಮ್ಮ ಮತ್ತು ಮಾಸ್ಟರ್ ಮಂಜುನಾಥ್ ಅವರ ಗೆಳೆತನ, ನಿಮ್ಮ ಕಾಲೇಜ್ ಮೇಟ್ಸು, ಕಾಲೇಜ್ ಟೈಮಿಂದ, ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ ಓದಿದ್ದಲ್ಲ. ಯಾಕಂದ್ರೆ ಅವರು ಏನೋ ಮಂಜು
ಎಲ್ಲ ಕರೆಸ್ಪಾಂಡೆನ್ಸ್ ಎಲ್ಲ ಓದಿದ್ದು, ಯಾಕಂದ್ರೆ ಆಕ್ಟಿಂಗ್ ಬಿಸಿ ಇದ್ದಿದ್ದರಿಂದ. ಅವರ ನಿಮ್ಮ ಒಡನಾಟ ಬಹಳ ನಾನು ಕಾಲೇಜಿಗೆ ಬರ್ತಿದ್ದ ಅವಾಗ, ಅಂದ್ರೆ ಅಲ್ಲಿ ಲೆಕ್ಚರರ್ಸ್ ಎಲ್ಲ ಪರಿಚಯ ಇದ್ರು, ಅಲ್ಲಿಗೆ ಬರ್ತಿದ್ದ. ಅವಾಗ ಪರಿಚಯ ಆಗಿದ್ದು, ಕಾಲೇಜ್ ಟೈಮಲ್ಲಿ ಪರಿಚಯ ಆಗಿದ್ದು. ಅದಾದ ನಂತರ ನಾನು ಈ ಕಡೆ ಅವ್ನು ಸಿನಿಮಾ ಬಿಟ್ಟು ಕಾರ್ಪೊರೇಟ್ ಕಡೆ ಹೋದ, ಕಾರ್ಪೊರೇಟ್ ಬಿಟ್ಟು ಸಿನಿಮಾ ಕಡೆ ಬಂದೆ. ಸೊ ನಾನು ಕ್ಯಾಮ್ರಾಮನ್ ಆಗಿದ್ದೆ ಅವಾಗ. ಅವ್ನು ಎಲ್ಲಿ ಕಾರ್ಪೊರೇಟ್ ಏನೋ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ನೋ ಅಲ್ಲಿ ಅವ್ರಿಗೆಲ್ಲ ಕಾರ್ಪೊರೇಟ್ ವಿಡಿಯೋಸ್ ಮಾಡೋದಕ್ಕೆ ಅದಕ್ಕೆಲ್ಲ ಯೂಸ್ ಟು ಗೆಟ್ ಅಲಾಂಗ್. ಅಪಾರ್ಟ್ ಫ್ರಮ್ ದಟ್ ನಾವು ಫ್ರೆಂಡ್ಸ್ ಅಲ್ಲ, ಅವಾಗ ಸಿಗ್ತಿರ್ತೀವಿ, ಡಿಸ್ಕಸ್ ಮಾಡ್ತಿರ್ತೀವಿ. ಅಂದ್ರೆ ನೈಸ್ ಡಾಕ್ಯುಮೆಂಟ್ರಿ ಎಲ್ಲ ಶುರುವಾಗಿದ್ದು ಜೊತೆಗೆ ನೈಸ್. ಹೌದು, ನೈಸ್ ಅಲ್ಲಿ ಅದು ನೈಸ್ಗೂ ಮುಂಚೆ ಬೇರೆ ಕಂಪನಿಗಳಿಗೆ ಜೊತೆಗೆ ವರ್ಕ್ ಮಾಡಿದೀವಿ. ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೆ ನಾನು, ಅದು ನಾನು ಕ್ಯಾಮರಾ ಎಡಿಟ್ ಮಾಡಿದ್ದೆ. ನೈಸ್ ಕಂಪ್ನಿ ಸೇರ್ಕೊಂಡಾಗ ಮಂಚು ಈ ತರ ಅಂದ್ರೆ ಅವಾಗ ಇದು ಕೂಡ ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ಈಗ ಕೋರ್ಟಲ್ ಕೇಸ್ ನಡೀತಿದೆ, ಅವ್ರಿಗೆ ಪ್ರಾಜೆಕ್ಟ್ ಏನು ಪ್ರೋಗ್ರೆಸ್ ತೋರಿಸ್ಬೇಕಲ್ಲ, ಪ್ರೋಗ್ರೆಸ್ ರಿಪೋರ್ಟ್ ತರ. ಏನ್ ಮಾಡ್ಬೋದು ಅಂದಾಗ ಈ ತರ ನಾ ಹೇಳಿದ್ರೆ ಇದು ಹೆಲಿಕಾಪ್ಟರ್ ಶೂಟ್ ಮಾಡಿದ್ರೆ, ಯಾಕಂದ್ರೆ ಗೊತ್ತಾಗುತ್ತೆ ಏನ್ 30-40 ಸೈಟ್ ಅಲ್ವಲ್ಲ, ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ವರ್ಗು ಹೆಂಗ್ ತೋರಿಸೋದು, ಹೆಲಿಕಾಪ್ಟರ್ಲೇ ಹೋಗ್ಬೇಕು. ಸೊ ಇಡೀ ಪಾತ್ ಹಾಗಾಗಿ ಏನು ಅಂದ್ರೆ ರೋಡ್ ಆದ್ರೆ ತಾನೇ ರೋಡ್ ಪಾತ್ ಗೊತ್ತಾಗತ್ತೆ ನಮ್ಗೆ. ಅಂದಾಜಾಗ ಇಲ್ಲಿ ಹಿಂಗ್ ಹೋಗತ್ತೆ ಅಂತ ಹೆಲಿಕಾಪ್ಟರ್ ಹುಡ್ಕೊಂಡು ಅಂದ್ರೆ ಅಷ್ಟು ಕವರ್ ಮಾಡ್ಕೊಂಡು ಎಡಿಟ್ ಮಾಡಿ ಅದೊಂದು ಪ್ರೆಸೆಂಟೇಶನ್ ತರ ಮಾಡ್ತಿದ್ದು. ಸೊ ಅದು ಆಲ್ಮೋಸ್ಟ್ ಅದೇ ನಾ ಹೇಳಿದಾಗೆ ಪ್ರತಿ ವಾರ ಹೆಲಿಕಾಪ್ಟರ್ ಹತ್ತಿದ್ವಿ. ನಮ್ದು ಒಂದು ಹೆಂಗ್ ಕೋಆರ್ಡಿನೇಷನ್ ಆಗ್ಬಿಟ್ಟಿತ್ತು ಅಂತಂದ್ರೆ, ಫೋನ್ ಮಾಡೋನು ನಾಳೆ ಬೆಳಿಗ್ಗೆ 11 ಗಂಟೆ ಜಕ್ಕೂರ್, ಓಕೆ ಏನಿತ್ತು ಅಷ್ಟೇ, ಬೆಳಗ್ಗೆ 11 ಗಂಟೆ ಜಕ್ಕೂರ್, ಓಕೆ ಕ್ಯಾಮ್ರಾ ಸಮೇತ ಜಕ್ಕೂರ್, ಡೋರ್ ಎಲ್ಲ ತೆಗೆದು ರೆಡಿ ಇಟ್ಟಿರ್ತಾರೆ, ಹೋಗೋದು ಬೆಲ್ಟ್ ಹಾಕೊಂಡು ಯಾವ ಲೆವೆಲ್ಗೆ ಅಂತಂದ್ರೆ ಕೆಲವು ಸರಿ ಅಂದ್ರೆ ಪೈಲಟ್ಗಳಿಗೂ ಆ ರೂಟು ಎಲ್ಲ ಗೊತ್ತಾಗ್ಬಿಟ್ಟಿರೋದು. ಸೊ ಅವರು ಮುಂಚೆ ಅಂದ್ರೆ ಫಸ್ಟ್ ನಾನು ಬೇರೆ ಶೂಟ್ ಮಾಡುವಾಗೆಲ್ಲ ನಾನು ಒಬ್ಬನೇ ಶೂಟಿಂಗ್ ಮಾಡುವಾಗ ಹೆಡ್ಫೋನ್ ಹಾಕೊಂಡು ಪೈಲಟ್ಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಲೆಫ್ಟ್ ರೈಟ್ ಲಿಟಲ್ ಅಪ್ ಲಿಟಲ್ ಡೌನ್ ಅಂತೆಲ್ಲ ಇನ್ಸ್ಟ್ರಕ್ಷನ್ ಕೊಡಬೇಕು. ಇಲ್ಲಿ ಹೆಂಗಾಗೋಗಿತ್ತು ಅಂದ್ರೆ ನಂದು ಮಂಜುದು, ನಾನು ಇನ್ಸ್ಟ್ರಕ್ಷನ್ ಅದು ಮಂಜು ನೋಡ್ಕೊಂತಿದ್ದೆ, ಅವ್ನು ಹೆಡ್ಫೋನ್ ಹಾಕೊಂಡು ನಾನು ಬರೀ ಕಣ್ಸನ್ನೆಲೆ ಡೌನ್ ಅಂತಂದ್ರೆ ಅವನು ಒಂದ್ಸರಿ ಹಿಂಗೆ ಕ್ಯಾಪ್ಟನ್ ಶಾರ್ಪ್ ಲೆಫ್ಟ್ ಅಂತಂದ್ರೆ ಫುಲ್ ಹಿಂಗ್ ತಿರುಗಿಸ್ಬಿಡೋದು. ನಾನು ಫುಲ್ ಬರೀ ಬೆಲ್ಟ್ ಅಲ್ಲಿ ನೇತಾಡ್ತಾ ಇದ್ದೀನಿ, ಕ್ಯಾಮ್ರಾ ನಾನು ಫುಲ್ ನೇತಾಡ್ಕೊಂಡು ನಾನು ಹಿಂಗೆ ನೋಡಿದೆ, ಮಂಜು ಏನಿದು ಅಂತ ಅಂದ್ರೆ ಬರೀ ಕಣ್ಣಲ್ಲೇ ಮಜಾ ನಾನಲ್ಲ ಅಂದ್ರೆ ಕೋಆರ್ಡಿನೇಷನ್ ಆಗಿರೋದು ನಮ್ದು ಫುಲ್ ಲೆಫ್ಟ್. ಅವ್ ಪಾಪ ಪೈಲಟ್ ನಮ್ ಸೆಕೆಂಡ್ ಟೈಮ್ ಬಂದಿದ್ದು ಅಷ್ಟೇ, ಶಾರ್ಪ್ ಲೆಫ್ಟ್ ಅಂದ್ರೆ ಹಿಂಗ್ ನೋಡೋದು, ಹಿಂಗ್ ನೋಡೋದು ಗುರು ಇದು ಅಂತ, ನಾನಲ್ಲ ಗುರು ಇದು. ಸೊ ಆತರ ತುಂಬಾ ಎಕ್ಸ್ಪೀರಿಯನ್ಸ್ ಅದೆಲ್ಲ ಅಂದ್ರೆ ಆ ಪ್ರಾಜೆಕ್ಟ್ ಬಿಟ್ಟು ಬೇರೆ ಪ್ರಾಜೆಕ್ಟ್ಗಳು ಹೋಗಿದ್ದೀನಿ. ಅದೊಂದು ಫ್ಲಡ್ ರಿಲೀಫ್ ಏರಿಯಾ, ಅದು ಈಗ ಫ್ಲಡ್ ರಿಲೀಫ್ ಏರಿಯಾಗೆ ಯಾವುದೋ ಹಾಗೆ ಅಲ್ಲಿನ ಕ್ಷೇತ್ರದ MLA ಏರಿಯಲ್ ಸರ್ವೆ ಮಾಡ್ಬೇಕು ಅಂತಿರ್ತಾರೆ. ಸೊ ಅಲ್ಲಿ ಹೋಗೋದು, ಮೊದಲೇ ಫ್ಲಡ್ ಎಫೆಕ್ಟೆಡ್ ಏರಿಯಾ, ಮಳೆ ಬರುತ್ತಾ ಇರುತ್ತೆ ಅಂತ ಇದು ಶೂಟ್ ಮಾಡಿ ಒಂದ್ಸರಿ ಬಸವ ಕಲ್ಯಾಣ ಅನ್ನೋ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ವಿ. ಜೋರ್ ಮಳೆ ಇದ್ದಾಗ ನಾವು ಫ್ಲೈ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಹೆಲಿಕಾಪ್ಟರ್ ಕಾರ್ ಇದ್ದಂಗೆ, ಅಂದ್ರೆ ಅಲ್ಲಿ ಏನು ವೈಪರ್ ಇರಲ್ಲ, ಅಥವಾ ಏನೋ ಬರೀ ಇದು ಡೈರೆಕ್ಷನ್ ಅಲ್ಲಿ, ಅಂದ್ರೆ ಏರ್ಕ್ರಾಫ್ಟ್ ತರ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಇರಲ್ಲ ರೂಟ್ ತೋರಿಸ್ಲಿಕ್ಕೆ. ಸೊ ಬೆಟ್ಟ ಇದ್ರೆ ಗೊತ್ತಾಗಲ್ಲ. ಅದೇ ತರ ಎಷ್ಟೋ ಕ್ರಾಶ್ಗಳಾಗಿದೆ, ಬೆಟ್ಟ ಸಡನ್ ಆಗಿ ಬೆಟ್ಟ ಹೊಡ್ಕೊಂಡಿದ್ದೆಲ್ಲ ಆಗಿದೆ. ಸೊ ಬೈ ವಿಷನ್ನೇ ಓಡಿಸೋದು. ಸೊ ದಾರಿ ಕಾಣಿಸಿದ್ರೆ ಫ್ಲೈ ಮಾಡೋಕ್ಕಾಗಲ್ಲ. ಸೊ ಮಳೆ ಬಂದಾಗ ಫ್ಲೈ ಮಾಡೋಕ್ಕಾಗಲ್ಲ. ಸೊ ಆ ಕಡೆ ನೋಡಿ ಎಲ್ಲೋ ಒಂದ್ ಕಡೆ ಗದ್ದೆಲ್ಲೇ ಇಳಿಸ್ತಾರೆ. ಆತರ 3-4 ಇನ್ಸಿಡೆಂಟ್ಗಳಾಗಿದೆ. ನಿಮಗೂ ಆಗಿದೆ. ಅದು ಒಂಥರ ಎಕ್ಸೈಟ್ಮೆಂಟ್. ಏನೋ ನೈಸ್ ರೋಡಲ್ಲಿ ಯಾವ್ದೋ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ, ಸಡನ್ ಆಗಿ ಮಳೆ, ಪೈಲಟ್ ನಾನು ಹೇಳಿದೆ ಅವಾಗಿಂದ ಹೇಳ್ತಾ ಇದ್ದೀನಿ, ವರಿ ಅಬೌಟ್ ದಟ್ ಗೈ, ಕ್ಲೌಡ್ ತೋರಿಸಿ ವಾರ್ನಿಂಗ್ ಕೊಡ್ತಿದ್ರು. ನಮ್ಮ ಈ ನಿರ್ದೇಶಕರು ಬಿಡ್ಬೇಕಲ್ಲ ಸರ್, ಒನ್ ಮೋರ್ ಅಂತಾನೆ ಇರ್ತಾರೆ, ಎಷ್ಟೇ ಗುರು ಸಮಾಧಾನ ಇರಲ್ಲ, ಇನ್ನೊಂದು ಬೆಟರ್ ಮಾಡೋಣ ಅಂತ ಇರ್ತಾರೆ. ಕೊನೆಗೆ ಎಲ್ಲಾನು ಈಚೆ ಹಾಕಿ ಟೇಕ್ ಆಫ್ ಮಾಡಿದೀವಿ, ಮಳೆ ಎಲ್ಲಿ ಲ್ಯಾಂಡ್ ಮಾಡ್ಲಿ ಅಂತ, ಅಲ್ಲಿ ಆಗತ್ತಾ ಅಂತ
ಯಾರ್ದದು ಪ್ರಾಪರ್ಟಿ, ನಮ್ದೇ ಪ್ರಾಪರ್ಟಿ, ಇಳಿರಿ ಅಂತ. ಅಂದ್ರೆ ಬಟ್ ಇಳಿಬೇಕಷ್ಟೇ, ಇಳಿಬೇಕಷ್ಟೇ. ನೈಸ್ ರೋಡ್ದು ಅಲ್ಲಿ ಆಫೀಸ್ ಇದೆ, ಆಫೀಸ್ ಲಾನ್, ಆ ಲಾನ್ ಔಟ್ಡೋರ್ ಲಾನ್ ಅಲ್ಲಿ ಇಳಿಸ್ಬಿಟ್ಟು 15 ನಿಮಿಷ 20 ನಿಮಿಷ ಕಾದು ಮಳೆ ನಿಂತ ಮೇಲೆ. ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ 6 ಗಂಟೆ ನಂತರ ನಾವು ಅಂದ್ರೆ ಸನ್ರೈಸ್ ಟು ಸನ್ಸೆಟ್. ಅದಾದ್ಮೇಲೆ ಹೆಲಿಕಾಪ್ಟರ್ ಇಂಡಿಯಾದಲ್ಲಿ ಆರ್ಮಿ ಹೆಲಿಕಾಪ್ಟರ್, ಏರ್ ಫೋರ್ಸ್ ಆರ್ಮಿ ಹೆಲಿಕಾಪ್ಟರ್ ಬಿಟ್ರೆ ಪ್ರೈವೇಟ್ ಹೆಲಿಕಾಪ್ಟರ್ಸ್ ಯಾವುದು ಕ್ವಾಲಿಫೈಡ್ ಅಲ್ಲ, ನೈಟ್ ಫ್ಲೈ ಮಾಡ್ಲಿಕ್ಕೆ ಕ್ವಾಲಿಫೈಡ್ ಇಲ್ಲ. ಸೊ ಬಿಫೋರ್ ಸನ್ಸೆಟ್ ಇಳಿಲೇಬೇಕು. ಸೊ ಹೆಲಿಕಾಪ್ಟರ್ ವಿಚಾರದಲ್ಲಿ ಏನೋ ನಂದು ಮಂಜುದು ತುಂಬಾ ಓಡಾಡಿದೀವಿ, ತುಂಬಾ. ಅದರಲ್ಲೂ ಎಕ್ಸ್ಪೆರಿಮೆಂಟ್ಗಳು, ಯಾವ್ಯಾವ್ದೋ ಊರಿಗೆ ಹೋಗಿರ್ತೀವಿ, ಎಲ್ಲೋ ಇಳಿರ್ತೀವಿ. ಎಸ್, ಅದಾಗಲಿ ಎಲ್ಲ ಸರಿ, ಎಲ್ಲ ವಿಭಾಗನೂ ಆಯಿತು. ಮೋಸ್ಟ್ಲಿ ನನಗನ್ಸಂಗೆ ಇನ್ನೊಂದು ವಿಭಾಗ ಬಿಟ್ಟಿದ್ದೀರಿ, ಡೈರೆಕ್ಷನ್ನು, ಯಾವುದು ಯಾವಾಗ ಅಂತ. ಈ ಸಣ್ಣ ಪುಟ್ಟ ಡೈರೆಕ್ಷನ್ ಸದ್ಯಕ್ಕಂತೂ ಮಾಡಲ್ಲ, ಯಾಕಂದ್ರೆ ಆ ಚೇರ್ ಒಂಥರ. ಯಾಕಂದರೆ ಒಬ್ಬ ಕ್ಯಾಮ್ರಾಮನ್, ಎಡಿಟಿಂಗ್ ಎಲ್ಲ ಸೆನ್ಸ್ ಇರೋರು, ಎಲ್ಲ ಗೊತ್ತಿರೋದ್ರೆ ಡೈರೆಕ್ಷನ್ ಸುಲಭ, ಯಾಕೆ ಆಗಲ್ಲ ಅಂತ. ಅಲ್ಲ, ನಾನು ಈಗ ಮ್ಯೂಸಿಕ್ ವಿಡಿಯೋಗಳು ಡೈರೆಕ್ಟ್ ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಡಾಕ್ಯುಮೆಂಟ್ರೀಸ್, ಆ್ಯಡ್ ಫಿಲ್ಮ್ಸ್ ಎಲ್ಲ ಡೈರೆಕ್ಟ್ ಮಾಡಿದ್ದೀನಿ, ಸಾಕಷ್ಟು ಮಾಡಿದ್ದೀನಿ. ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಯಾಕೆಂದ್ರೆ ಸಿನಿಮಾ ಡೈರೆಕ್ಷನ್ ಆ ಸೀಟ್ ಒಂಥರ ಪ್ರೈಮ್ ಮಿನಿಸ್ಟರ್ ಸೀಟ್ ಇದ್ದಂಗೆ. ಈಗ ಸದ್ಯಕ್ಕೆ ನನ್ನ ಹತ್ರ 2-3 ಪೋರ್ಟ್ಫೋಲಿಯೋ ಇದೆ, 2-3 ಮಿನಿಸ್ಟ್ರಿ ಕೈಯಲ್ಲಿದೆ, ಕ್ಯಾಮರಾ, ಎಡಿಟಿಂಗು, ಆಕ್ಟಿಂಗು. ಅದು ಒಂಥರ ಪ್ರೈಮ್ ಮಿನಿಸ್ಟರ್ ಹುದ್ದೆ ಇದ್ದಂಗೆ. ಒಂದ್ಸರಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ ಈ ಕ್ಯಾಬಿನೆಟ್ ಮಿನಿಸ್ಟರ್ ಆಗಕ್ಕಾಗಲ್ಲ. ಇದಾದ್ರೆ ಯಾವ ಬೇಕಾದ್ರೆ ಕರೆಕ್ಟ್. ಸೊ ಹಾಗಾಗಿ ಆ ಸೀಟಲ್ಲಿ ಕೂತ್ಕೋಬೇಕು ಅಂತಂದ್ರೆ ಇದೆಲ್ಲವೂ ಬಿಟ್ಟರು ಪರವಾಗಿಲ್ಲ ನನಗೆ ಅಂದಾಗ, ಅಂದ್ರೆ ಯಾಕಂದ್ರೆ ಇವತ್ತು ನಾನು ಈಗ ಇಲ್ಲ, ತುಂಬಾ ವರ್ಷಗಳಿಂದ ತುಂಬಾ ಜನ ಹೇಳಿದ್ದಾರೆ ನನಗೆ, ಯಾಕೆ ನೀವು ಡೈರೆಕ್ಟ್ ಮಾಡಬಾರ್ದು ಅಂತ. ಆವಾಗ ಹೇಳ್ತಿದ್ದೆ ಇಲ್ಲ, 2 ವರ್ಷ ಟೈಮ್ ಎತ್ತಿಡ್ಬೇಕು ಅಂತ. ಇವತ್ತಿನ ಲೆಕ್ಕಕ್ಕೆ 4 ವರ್ಷ ಟೈಮ್ ಹೋಗ್ಬಿಡುತ್ತೆ. ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ರಿಲೀಸ್, 4 ಇಯರ್ಸ್ ಎತ್ತಿಟ್ಬಿಡ್ಬೇಕು. ಆ 4 ಇಯರ್ಸ್ ನನ್ನ ಬೇರೆ ಆಕ್ಟಿವಿಟಿಗಳು, ನನ್ನ ಟ್ರಾವೆಲ್, ಅಡ್ವೆಂಚರ್ ಎಲ್ಲವೂ ಬದಿಗಿಟ್ಟುಬಿಟ್ಟು ಒಂದು ರಿಸ್ಕೇ ಅದು, ಅಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅದು. ಸೊ ಅದೊಂಥರ ಅಡ್ವೆಂಚರ್ ಅಲ್ವಾ, ನಿರ್ದೇಶನ ಒಂದು ಅಡ್ವೆಂಚರ್. ಸೊ ಮಾಡ್ತೀನಿ, ಖಂಡಿತ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ. ಸದ್ಯದಲ್ಲಿಲ್ಲ, ಯಾಕಂದ್ರೆ ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಇದೆ, ಲೈನಪ್ ಇದೆ, ಕೆಲವು ಪ್ಲಾನ್ಸ್ ಇರುತ್ತಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಖಂಡಿತ ಒಂದು ಕ್ರೇಜಿಯಾಗೇ ಇರುವಂತ ಸಿನಿಮಾ ಮಾಡಿದ್ರೆ ಕ್ರೇಜಿ ಅನ್ಸ್ಬೇಕು, ಏನೇ ಮಾಡಿದ್ರು ಒಂದು ಮಜಾ ಅನ್ಸ್ಬೇಕು, ಒಂದು ಸೀಲ್ ಇರ್ಬೇಕಲ್ಲ, ಬ್ರ್ಯಾಂಡ್, ಕ್ರೇಜಿ ಬ್ರ್ಯಾಂಡ್ ವ್ಯಾಲ್ಯೂ. ಇಲ್ಲ ಅಂದ್ರೆ ಕಷ್ಟ, ಇಲ್ಲಾಂದ್ರೆ ಅಂದ್ರೆ ಯಾಕಂದ್ರೆ ಲವ್ ಮಾಕ್ಟೈಲ್ ಮಾಡಿದಾಗ್ಲು ಯಾವ್ದೋ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದವರು ಸ್ಕ್ರೀನ್ ಅಲ್ಲಿ ನೋಡಿದಾಗ ಓ ಅದೇ ಅದಿರ್ಬೇಕಲ್ಲ, ವಾವ್ ಫ್ಯಾಕ್ಟರ್ ಇರಬೇಕು. 2 ಮಾಡಿದಾಗ ಇನ್ನೂ ಬೆಟರ್ ಆಗಿತ್ತು. 3 ರೆಡಿ ಇದೆಯಾ? 3 ಫುಲ್ ಆಲ್ಮೋಸ್ಟ್ ರೆಡಿ ಇದೆ. ಫೈನಲ್ ಲವ್ ಮಾಕ್ಟೈಲ್ 3 ಮುಗೀತು. ಸದ್ಯದ ಅಂದ್ರೆ ಮೇ ಬಿ ಫೆಬ್ರವರಿಗೆ, ಫೆಬ್ ಅಲ್ಲಿ. ಯಾಕಂದ್ರೆ ಅದನ್ನು ನೀವೇ ಫಸ್ಟ್ ಆಡಿಯನ್ಸೇ, ಹಂಗಾಗಿ ಹೆಂಗ್ ಬಂದಿದೆ ಅಂತ ನಿರೀಕ್ಷೆ ಅಲ್ಲ. 2ಕ್ಕಿಂತ ಕ್ಯಾಮರಾ ಕಣ್ಣು ನಂದೆ, ಕತ್ರಿನೂ ನಂದೆ, 2 ನಿಮ್ದೇ ಆಗಿರೋದ್ರಿಂದ. ಸೊ ಇಲ್ಲ, ಇದು ನನ್ನ ಪ್ರಕಾರ ಮಾಕ್ಟೈಲ್ 1, 2 ಗಿಂತ ಸೂಪರ್ ನೆಕ್ಸ್ಟ್ ಲೆವೆಲ್ ಸಿನಿಮಾ ಇದು. ಆಡಿಯನ್ಸ್ ಅಂದ್ರೆ ಅವರು ಅಂದ್ರೆ ನಮ್ಗೆ ಗೊತ್ತು, ಯಾಕೆಂದ್ರೆ ನಾ ಹೇಳಿದ್ನಲ್ಲ, ಎಲ್ಲೆಲ್ಲಿ ಏನೇನ್ ರಿಯಾಕ್ಟ್ ಮಾಡ್ತಾರೆ ಅದು ಅಲ್ಲೆಲ್ಲ ರಿಯಾಕ್ಷನ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಯಾಕಂದ್ರೆ ಕಥೆ ಕೇಳಿದಾಗ್ಲೇ ನನಗೆ ಒಂದು ಜುಮ್ ಅಂದ್ರೆ ವಾವ್ ಅಂತ ಒಂದು ಜುಮ್ ಅನ್ಸತ್ತಲ್ಲ. ಶೂಟಿಂಗ್ ಮಾಡುವಾಗ ಒಂದು ಕಿಕ್ ಬರುತ್ತೆ, ಎಡಿಟ್ ಮಾಡಿದ್ಮೇಲಂತೂ ಇನ್ನೊಂದು ಕಿಕ್ ಬರುತ್ತಲ್ಲ, ಆ ಕಿಕ್ ಇದೆ 100%. ಎಲ್ರಿಗೂ ಕಿಕ್ ಕೊಡುತ್ತೆ. ಎಸ್, ಇಷ್ಟೊತ್ತು ಶ್ರೀ ಕ್ರೇಜಿ ಮೈಂಡ್ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಅದೇ ನಾನು ಆಗಲೇ ಹೇಳ್ದಂಗೆ, ಶ್ರೀನ ಬರೇ ಒಬ್ಬ ವ್ಯಕ್ತಿಯಾಗಿ ನಾವು ನೋಡೋಕ್ಕಾಗಲ್ಲ, ಅವ್ರ ವ್ಯಕ್ತಿತ್ವ ರೂಪಾಂತರಗೊಂಡ್ಬಿಟ್ಟಿದೆ. ಆ ಕಡೆ ಕ್ಯಾಮ್ರಾಮೆನ್ನು, ಈ ಕಡೆ ಎಡಿಟರು, ಈ ಕಡೆ ನಟ, ಅಯ್ಯೋ ಇನ್ನೂ ಏನೇನೋ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ಇನ್ನೂ ಯಾವ್ಯಾವ ಇದಾವೆ ಎಲ್ಲ ಬಾಚ್ಕೊಂಡು ಮಾಡಿಬಿಡಿ ಅಂತ. ಆದರೂ ಕ್ರೇಜಿ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಕಲನ ಮಾಡಿದ್ದಾರೆ, ಕ್ಯಾಮ್ರಾ ಕೆಲಸ ಮಾಡಿದ್ದಾರೆ. ಆಮೇಲೆ ಎಲ್ಲೋ ಒಂದು ಕಡೆಗೆ ಸಿಗಬೇಕಾದಂಥ ಮನ್ನಣೆ ಇನ್ನೇನು ಹತ್ತತ್ರ ಬಂದರೂ ಕೂಡ ಎಲ್ಲೋ ಯಾರೋ ಕೈಯಿಂದ ತಪ್ಪಿದ್ದು ಉಂಟು. ಆದರೆ ಅವ್ರಿಗೆ ಆ ಬೇಸರ ಇಲ್ಲ. ಆಗಲೇ ಹೇಳ್ದಂಗೆ ಅವರು ಎಷ್ಟೋ ಮನಸ್ಸುಗಳ ಜೊತೆಗೆ ಬೆರ್ತೋಗ್ಬಿಟ್ಟಿದ್ದಾರೆ. ಫ್ರೀಯಾಗಿ ಕೆಲಸ ಮಾಡಿರೋದು ಉಂಟು, ಆದರೆ ದುಡ್ಡಿಂದೇ ಹೋಗಲ್ಲ, ಪ್ರಶಸ್ತಿಗಳಿಂದೇ ಹೋಗಲ್ಲ, ಕೆಲಸ ಮಾತ್ರ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ ಹೋದರು. ಏನೇ ಆಗಲಿ ಶ್ರೀ ಅವರೇ, ನಿಮ್ಮ ಥರದವರು ಇಂಡಸ್ಟ್ರಿಯಲ್ಲಿ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು. ಆ ಹುಚ್ಚುತನ ಇದ್ರೇ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡೋಕ್ಕೆ ಸಾಧ್ಯ. ಸೊ ನಿಮ್ಮ ಆ ಕ್ರೇಜಿತನ ಮುಂದುವರಿಲಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.